ಪಾಟೀಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಪಂಡಿತ್ ಪಿತಾಂಬರದೇವ್ ಮಹಾರಾಜರನ್ನು ಎಲ್ಲ ರೊಂಬಂದಿರುವೆ ಸ್ಥಾಪಿಸಿಕೊಂಡು ಗುರುದ್ವೈರ ಶ್ರೀಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶುದ್ಧ ಬ್ರಹ್ಮಪೀಠದ ಸಿದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಈ ಪಾಠದಲ್ಲಿ ಉಪಸ್ಥಿತರಿರತಕ್ಕಂಥ ಸಮಸ್ತ ಶುದ್ಧ ಬ್ರಹ್ಮರೇ ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಶರಣಾರ್ಥಿಗಳು. ಈ ನಿಶ್ಚಲರಾತ್ರಿಯನ್ನು ರಚಿಸುವಂತ ವಿಚಾರಸಾಗರ ಅಂತಕ್ಕಂಥ ಗ್ರಂಥದೊಳಗಿನ ತರಂಗನಾಲ್ಕು ವಿಷಯಾಂಕ 145 ದೋಹ 50ರಲ್ಲಿ ಬರ್ತಕ್ಕಂಥ ವಿಷಯ ಏನಾದರ ಸತ್ತ ಮತ್ತು ಸತ್ತದ ಜ್ಞಾನದ ಭ್ರಾಂತಿಗೂ ಅಧಿಷ್ಠಾನದ ಸಾಕ್ಷಿ ಇರುತ್ತದೆ ಅಂತ. ಸತ್ತ ಮತ್ತು ಸತ್ತದ ಜ್ಞಾನದ ಭ್ರಾಂತಿಗೂ ಅಧಿಷ್ಠಾನ ಸಾಕ್ಷಿ ಇರುತ್ತದೆ ಅಂತ. ಅಂತಿಮಾಂತದಲ್ಲಿರುವಂತಹ ಅನಿರ್ವಚನೀಯ ಖ್ಯಾತಿಯ ಸಿದ್ಧಾಂತ ಜ್ಞಾನದ ಫಲ ಪಡ್ಕೊಳ್ತಾ ಇದ್ದೇವೆ. ಉತ್ತಮ ನಿಕಾಯಗಳಾದಂತಹ ತತ್ವದೃಷ್ಟಿಗೆ ಗುರುಗಳು ಉಪದೇಶವನ್ನು ಬರ್ತಾ ಇದ್ದಾರೆ. ಆ ಅನಿರ್ವಚನೀಯ ಖ್ಯಾತಿ ಸಿದ್ಧಾಂತದ ಜ್ಞಾನದ ಫಲ ಪಡ್ಕೊಳ್ತಾ ಇದ್ದಾರೆ. ಆ ಫಲ ಏನು ಅಂದ್ರೆ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎಲ್ಲಿ ಯಾವ ಕಡೆ ಅವನಿದ್ದಾನೆ, ಎಲ್ಲೆಲ್ಲಿ ನಾವು ಹೇಗೆ ನೋಡ್ತೀವಿ ಅಲ್ಲೆಲ್ಲ ಆ ಕಡೆ ಎಲ್ಲ ಆತನೇ ಇದ್ದಾನೆ. ಎತ್ತ ನೋಡಿದಳತ್ತ ನೀನೇ ದೇವ ಅನ್ನಂಗ ಒಂದು ಸಣ್ಣ ಸಣ್ಣ ಹೆಜ್ಜೆ ಇಡಬೇಕಾದ್ರೂ ಕೂಡ ಸಾಧು ನಿತ್ಯಭ್ಯಾಸರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರೇನ್ ಹೇಳಿದ್ರು ಅಂದ್ರೆ ಸತ್ವ ಮತ್ತು ಸತ್ವದ ಜ್ಞಾನ ಎರಡಕ್ಕೂ ಸಾಕ್ಷಿ ಅಧಿಷ್ಠಾನ ಆದ ಅಂತ ಹೇಳಿದಾಗ ಶಿಷ್ಯ ಸಾಕಷ್ಟು ವಿಚಾರ ಮಾಡಿ ನೋಡ್ತಾನ. ಸರ್ಪ ಹೊರಗಾದ, ಸರ್ಪದ ಜ್ಞಾನ ಒಳಗಾದ. ಸರ್ಪದಲ್ಲಿ ಅವು ಎಲ್ಲಿ ಎಲ್ಲ ಒಂದು ಲೈನ್ದಲ್ಲಿ ಅದಾವ. ಆದ್ರೆ ಸರ್ಪ ಮತ್ತು ರಜ್ಜು ಹೊರಗ ಆದ, ಅಂತಃಕರಣ ಒಳಗಾದ. ಹೇಗೆ ಸಂಬಂಧಿಸ್ತದ ಅಂತಗಳ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಎರಡು ಅಧಿಷ್ಠಾನ ಎರಡು ಸತ್ಯ ಒಂದೇ ಅಂದ್ರೆ ಸಂಭವಿಸುವುದಿಲ್ಲ. ಅಧಿಷ್ಠಾನ ಎರಡು ಅಧಿಷ್ಠಾನ ಎರಡಕ್ಕ ಸತ್ಯ ಎರಡಾಗ್ತಾವ ಅಂದ್ರೆ ಒಂದೇ ಅರ್ಥ ಒಂದೇ ಅಂದ್ರೆ ಸತ್ಯ ಒಂದೇ ಅಂದ್ರೆ ಸಂಭವಿಸುವುದಿಲ್ಲ ಅಂತ. ಅಧಿಷ್ಠಾನ ಒಂದೇ ಅದ, ಆಗ ಎರಡಾಗಿ ತೋರ್ಲಿಕ್ಕೆ ಕಟ್ಟ್ಯಾದ. ಆಗ ತಥಾಪಿ ಅಂತಂದ್ರ ರಜ್ಜುವಿನ ಸಮೀಪ ಪ್ರಾಪ್ತವಾಗಿರುವಂತ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿರುವ ವೃತ್ತಿಯುಪಯುಕ್ತ ಚೇತನದಲ್ಲಿ ಆಶ್ರಿತವಾಗಿರುವಂತ ಅವಿದ್ಯೆಯ ಸತ್ತಾಕಾರ ಮತ್ತು ಜ್ಞಾನಾಕಾರವಾಗಿ ಪರಿಣಾಮ ಹೊಂದಿತು. ವೃತ್ತಿಯುಪಯುಕ್ತ ಚೇತನದಲ್ಲಿರುವ ಅವಿದ್ಯೆಯೇ ತಮೋಗುಣದ ಅಂಶವಾಗಿ ಅದರಲ್ಲಿರ್ತಕ್ಕಂಥ ತಮೋಗುಣದ ಅಂಶ ಏನಾಗ್ತದೆ, ಸತ್ವಕ್ಕೆ ಉಪಾದಾನ ಆಗ್ತದೆ. ಇನ್ನು ಅದೇ ವೃತ್ತಿಯುಪಯುಕ್ತ ಚೇತನದಲ್ಲಿರುವ ಸತ್ವಗುಣದ ಅಂಶ ತತ್ವದ ಜ್ಞಾನಕ್ಕೆ ಕಾರಣ ಆಗ್ತದ. ತತ್ವದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿದೆ. ಸಾಕ್ಷಿ ಚೇತನದಲ್ಲಿ ಆಶ್ರಿತದಲ್ಲಿ
ಅಂತಃಕರಣ ಉಪಯುಕ್ತ ಚೇತನ ಅಂದ್ರ ಸಾಕ್ಷಿ ಚೇತನದ, ವೃತ್ತಿ ಉಪಯುಕ್ತ ಚೇತನ ಅಂದ್ರ ಅಂತಃಕರಣ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಆಶ್ರಯದಲ್ಲಿ ಏನ ಅವಿದ್ಯೆ ಇದೆಯಲ್ಲ, ಆ ಅವಿದ್ಯೆ ತಮೋಗುಣದ ಸತ್ವಾಕಾರ ಆಗಿದೆ, ಸತ್ವಗುಣ ಜ್ಞಾನಾಕಾರ ಆಗಿದೆ. ಆ ಅವಿದ್ಯೆಯಲ್ಲಿರ್ತಕ್ಕಂಥ ತಮೋಗುಣ ಏನಾಗ್ಯದ, ಸತ್ವಾಕಾರ ಆಗ್ಯದ, ಸತ್ವಗುಣ ಏನಾಗ್ಯದ, ಜ್ಞಾನಾಕಾರ ಆಗೈತಿ. ಹೀಗಾಗಿ ಸರ್ಪದ ಜ್ಞಾನಕ್ಕ ವೃತ್ತಿ ಉಪಯುಕ್ತ ಚೇತನವೇ ಮತ್ತು ವೃತ್ತಿ ಉಪಯುಕ್ತ ಚೇತನವೇ ಅಂದರೆ ತಮೋಗುಣವೇ ಸತ್ವಾಕಾರವಾಗಿದೆ, ಸತ್ವಗುಣವೇ ಏನಾಗಿದೆ, ಸತ್ವದ ಜ್ಞಾನಾಕಾರ. ಕನಸಿನಲ್ಲಿ ಘಟ ಬಂದದ, ಈ ಘಟದ ಜ್ಞಾನವೂ ಉಂಟಾಗ್ಯದ. ಕನಸಿನಲ್ಲಿ ಸಾಕ್ಷಿ ಚೇತನ ಆದ, ಆ ಸಾಕ್ಷಿ ಚೇತನವನ್ನ ಅವಿದ್ಯೆ ಆಶ್ರಯಿಸಿಕೊಂಡದ. ಆ ಅವಿದ್ಯೆ ಒಳಗಿರುವಂತ ತಮೋಗುಣ ಸತ್ವಗುಣ ಒಳಗೂ ತಮೋಗುಣ ಹೊರಗೂ ಆದ. ಯಾವ ರೀತಿ ಘಟದ ಜ್ಞಾನಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆಯೋ, ಅದೇ ರೀತಿ ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ಸರ್ಪ ಚೇತನವೇ, ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಅದು ಹೇಗಂದ್ರ ಜ್ಞಾನ ಮತ್ತು ಜ್ಞೇಯ ಎರಡಕ್ಕೂ ಸಾಕ್ಷಿ ಚೇತನವೇ ಆಗಿದೆ. ವೃತ್ತಿಯು ರಜ್ಜು ದೇಶದಲ್ಲಿ ಹೊರಗೆ ಹೋಗಿರುತ್ತದೆ, ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವಾದರೂ ಕೂಡ ಹೊರಗೆ ಇರುತ್ತದೆ. ಆದ ಕಾರಣ ವೃತ್ತಿ ಉಪಯುಕ್ತ ಚೇತನ ಏನಾಗ್ತದೆ, ಸರ್ಪಕ್ಕೆ ಅಧಿಷ್ಠಾನ ಆಗ. ಎಷ್ಟು ಸ್ಥೂಲ ಶರೀರ ಸ್ವರೂಪವಿರುತ್ತದೆಯೋ ಅಷ್ಟೇ ಅಂತಃಕರಣ ಸ್ವರೂಪ ಇರ್ತದ. ಈ ಸ್ಥೂಲ ಶರೀರದ ಸ್ವರೂಪ ಎಷ್ಟಿರ್ತದ ಅಷ್ಟೇ ನಮ್ಮ ಅಂತಃಕರಣದ ಸ್ವರೂಪ ಇರ್ತದ. ಎಷ್ಟು ಅಂತಃಕರಣ ಸ್ವರೂಪ ಇರ್ತದೋ ಅಷ್ಟೇ ಸಾಕ್ಷಿ ಚೇತನದ ಸ್ವರೂಪ ಇರ್ತದ. ಇದು ವೇದ ಸಮ್ಮತವಾದಂತಹ ಮಾತು. ಅಂತಃಕರಣವು ಎಷ್ಟು ದೇಶದಲ್ಲಿ ಇರುತ್ತದೆಯೋ ಅಷ್ಟು ದೇಶದಲ್ಲಿಯೂ ಚೇತನ ಮಾತ್ರಕ್ಕೆ ಅಂತಃಕರಣ ಚೇತನ ಅನ್ನುತ್ತಾರೆ. ಅಂತಃಕರಣವು ಎಷ್ಟು ದೇಶದಲ್ಲಿರ್ತದೆಯೋ ಅಷ್ಟು ದೇಶದಲ್ಲಿರುವ ಚೇತನ ಮಾತ್ರಕ್ಕೆ ಏನಂತಾರ, ಅಂತಃಕರಣ ಚೇತನ ಅಂತಾರ, ಸಾಕ್ಷಿ ಚೇತನ ಅಂತಾರ. ಅಂತಃಕರಣ ಚೇತನ ಶರೀರದೊಳಗಿರುವಂತಹ ಅಂತಃಕರಣಗಳು ಅದುವೇ ಹೊರಗೆ ಬಂದು ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತವೆ. ಆದ್ದರಿಂದ ವೃತ್ತಿ ಎಂದರೆ ಅಂತಃಕರಣದ ಪರಿಣಾಮವೇ ಆಗಿದೆ. ಹೀಗಾಗಿ ಆ ವೃತ್ತಿಯಲ್ಲಿರುವಂತಹ ಉಪಯುಕ್ತ ಚೇತನವಾಗಿದೆ. ಶರೀರದೊಳಗಿರುವ ಅಂತಃಕರಣ ಏನಾಗಲ್ಲ, ಅದೇ ಏನಾಗ್ತದಂದ್ರ ಹೊರಗೆ ಬಂದು ವೃತ್ತಿ ಸ್ವರೂಪ ಪರಿಣಾಮ ಹೊಂದುತ್ತದ. ಆದ್ದರಿಂದ ವೃತ್ತಿ ಎಂದರೆ ಅಂತಃಕರಣದ ಪರಿಣಾಮವೇ ಆಗಿದೆ. ಹೀಗಾಗಿ ಆ ವೃತ್ತಿಯಲ್ಲಿರುವಂತಹ ಉಪಯುಕ್ತ ಚೇತನ ಆಗಿದೆ ಅಂತ ಹೇಳುವನಿಗೆ ಇನ್ನೇ ದಿವಸ ಪಾಠವನ್ನ ಗುರುಗಳು ಮುಕ್ತಾಯ ಮಾಡಿದ್ದಾರೆ. ಮುಂದಿನ ವಿಷಯವನ್ನ ಇವತ್ತ ನಮ್ಮೆಲ್ಲರಿಗೆ ತಿಳಿಸಿಕೊಡಲಿದ್ದಾರೆ. ಆಲಿಸೋಣ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಹೇಳಿ ಈ ಪ್ರಾಸ್ತಾವಿಕ ನುಡಿಯನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಈ ಪ್ರಾಸ್ತಾವಿಕ ನುಡಿಗೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೂ ನಮಗೆಲ್ಲ ಪ್ರಾಸ್ತಾವಿಕ ನುಡಿಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಸುಬ್ರಹ್ಮಣ್ಯ ಗಂಗಾಧರ ಜಾಲಿಮಿಜಿಗುರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು.
ಭವರೋಗಿಣಾಂ ನಿಧಯೋ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಈಶಾನ್ಯಂ ಸರ್ವವಿದ್ಯಾನಾಂ ಈಶ್ವರಂ ಸರ್ವದೇಹಿನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಭಗವಾನ್ ಸಾಕ್ಷಾತ್ ಸದಾಶಿವ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪಂಡಿತ್ ಪೀತಾಂಬರಿ ಅವರನ್ನು ಹಾಗೂ ಸಾಧು ನಿಶ್ಚಲ್ ದಾಸಿ ಅವರನ್ನು ಮೊದಲು ಮಾಡಿಕೊಂಡು ಈ ಪೀಠದ ಕರ್ತವ್ಯವಾಗಿರತಕ್ಕಂಥ ಶರಣಬಸವ ಸ್ವಾಮೀಜಿಯವರಲ್ಲಿ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಈ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುದ್ವಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಸಲ್ಲಿಸುತ್ತಾ ಈಗ ವಸ್ತು ನಿರ್ದೇಶ ರೂಪ ಮಂಗಲವನ್ನು ಹೇಳ್ತಾ ಇದ್ದೀನಿ. जो सुख नित्य प्रकाश विभू नाम रूप आधार मति न लकई जिहि मति लकई तो मैं शुद्ध अपार अब्धि अपार स्वरूप मम लहरि विष्णु महेश विधि रवि चंदा वरुण यम गणेश गणेश जा कृपालु सर्वज्ञ को ये भारत मुनि जान ताको होत उपाधि ते मोमय मिथ्याबान है जी ही जाने बिन जगत मन गूंजे वरिसाम न सैव जग जग जील है सो हम आपे आप बोध चाहि जाको सुकृति भजत राम निष्काम सो मेरो है आत्मा काको करो प्रणाम सो मेरो है आत्मा काको करो प्रणाम जो सुख नित्य प्रकाश विभो नाम रूप आधार मति न लकई जिहि मति लकई सो मैं शुद्ध अपार सो मैं शुद्ध अपार सो मैं शुद्ध अपार। पंडित पीतांबरी महाराज की जय। साधु निश्चल दास जी महाराज की जय। शरणबसव स्वामी जी महाराज की जय। जय मंगलम जय नमो पार्वती पत शिव हर हर ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನ ಹೇಳಿಕೊಡ್ತಾರೆ. ನಾವೆಲ್ಲರೂ ಆ ವಿಷಯವನ್ನ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ पंडित पीतांबर जिये नमः. ओम सद्गुरु श्री साधु निश्चल दास जिये नमः. समस्त ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಒಂದು ಪ್ರೌಢ ಗ್ರಂಥ 4ನೇ ತರಂಗ ಉತ್ತಮ
ಉತ್ತಮಾಧಿಕಾರಿ ತತ್ವದೃಷ್ಟಿ ಮತ್ತು ಅವರ ಜೊತೆಗೆ ಮಧ್ಯಮಾಧಿಕಾರಿ ಅದೃಷ್ಟಿ ಹಾಗೂ ಕನಿಷ್ಠಾಧಿಕಾರಿ ತರ್ಕದೃಷ್ಟಿ ಮೂವರು ಸೇರಿ ಸದ್ಗುರುವಿನ ಜ್ಞಾನ ಪ್ರಸಾದವನ್ನ ಪಡ್ಕೋತಾ ಇದ್ದಾರೆ. ಅದರ ಲಾಭ ಈ 4ನೇ ತರಂಗದಲ್ಲಿ ಮೊದಲನೇ ಅಧಿಕಾರಿಗೆ ಹೆಚ್ಚಾಗ್ತಾ ಇದೆ. ಭಗವದ್ಗೀತೆಗೆ ಈ ವಿಚಾರ ಸಾಗರಕ್ಕಿರೋ ವ್ಯತ್ಯಾಸ ಏನು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಮೊದಲ 6 ಗ್ರಂಥಗಳು ಕರ್ಮಿಗೆ ಹೇಳ್ಯಾರ, ಮಧ್ಯದ 6 ಅಧ್ಯಾಯಗಳು, ಮೊದಲಿನ 6 ಅಧ್ಯಾಯ ಕರ್ಮಯೋಗಿ, ಮಧ್ಯದ 6 ಅಧ್ಯಾಯಗಳು ಉಪಾಸನ ಅಥವಾ ಧ್ಯಾನ ಯೋಗಿ, ಕೊನೆಯ 6 ಅಧ್ಯಾಯಗಳು ಜ್ಞಾನ ಯೋಗಿಗೆ ಹೇಳ್ಯಾರ, ಶುದ್ಧ ಬ್ರಹ್ಮ ಜ್ಞಾನ ಯೋಗಿಗಾಗಿ ಹೇಳಿತ್ತು. ಆದ್ರ ಇಲ್ಲಿ ಏನ್ ಮಾಡ್ಯಾರ, ಭಗವದ್ಗೀತೆಯಲ್ಲಿ ಯಾವುದೋ ಲಾಸ್ಟ್ ಹೇಳ್ಯಾರ, ಕೊನೆಯಲ್ಲಿ ಹೇಳಿದ 6 ಅಧ್ಯಾಯಗಳು ಏನ್ ಬ್ರಹ್ಮಜ್ಞಾನ ಹೇಳ್ಯಾರಲ್ಲ, ಅದನ್ನ ವಿಚಾರ ಸಾಗರದೊಳಗ ಫಸ್ಟಿನ 4ನೇ ತರಂಗದ ತನಕ ಜ್ಞಾನ ಯೋಗಕ್ಕೆ ಅವ್ರ ಮಹತ್ವ ಕೊಟ್ಟಾರ. ಯಾಕಂದ್ರೆ ವಿಚಾರ ಚಂದ್ರೋದಯ ಮತ್ತೆ ಈ 4ನೇ ತರಂಗದಕ್ಕಿಂತ ಮುಂಚೆ 3 ತರಂಗಗಳು ಏನದಾವ ಅಂದ್ರೆ ಈ ಜ್ಞಾನ ಯೋಗಿಗೆ ಪ್ರಿಪರೇಷನ್ ಮಾಡಿ ಜ್ಞಾನ ಹೇಳ್ತಾರೆ. ಫಸ್ಟ್ ಜ್ಞಾನ ಯೋಗಿಗೆ ಲಾಭ ಮಾಡ್ಯಾರ. ಜ್ಞಾನ ಯೋಗದ ಪಾಠ ಹೇಳಿದ ಮೇಲೆ ಆ 3 ಜನರಲ್ಲಿ 3 ಜನರ ಮುಖ ನೋಡಿದಾಗ ತತ್ವದೃಷ್ಟಿಗೆ ಒಂದು ಮುಖದಲ್ಲಿ ಸಂತೃಪ್ತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪ್ರಾಪ್ತಿಯಾದ ಲಕ್ಷಣಗಳು 4ನೇ ತರಂಗದ ಕೊನೆಯಲ್ಲಿ ಅದರದ ಫಲ ಉತ್ತಮ ಅಧಿಕಾರಿಗೆ ಸಿಗ್ತಾ ಇದೆ. ಆದ್ರೆ ಇನ್ನ 2 ಮುಖದೊಳಗ ಇನ್ನೂ ಸಂಶಯಗಳು ಹಾಗೆ ಉಳ್ಕೊಂಡ್ಬಿಟ್ಟಾವ. ಧ್ಯಾನ ಮಾಡೋದ್ರ ಬಗ್ಗೆ, ಪೂಜೆ ಮಾಡೋದ್ರ ಬಗ್ಗೆ, ಓಂಕಾರ ಅಂದ್ರೆ ಏನು, ಅದು ಅಂದ್ರೆ ಏನು, ಇದು ಅಂದ್ರೆ ಏನು, 108 ಪ್ರಶ್ನೆಗಳು ಹಂಗೆ ಕುಂತಾವ. ನಾವು ಅಲ್ಲಿ ಇಲ್ಲಿ ತನಕ ಏನೇನು ನಂಬ್ಕೊಂಡು ಬಂದೀವಿ, ಏನೇನು ಪೂಜಾ ಪಾಠ ಮಾಡೀವಿ, ಏನೇನು ಧ್ಯಾನ ಮಾಡೀವಿ, ಏನೇನು ತೀರ್ಥಕ್ಷೇತ್ರ ಮಾಡೀವಿ, ಅದರಿಂದ ಏನು ಉಪಯೋಗ ಆಯ್ತು ನಮಗ? ಈಗ ನೋಡಿದ್ರೆ ಒಂದೇ ಸಲ ಅವು ಯಾವ ಶಬ್ದಗಳು ಬಳಸಲಾದ್ರೆ ಸೀದಾ 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 ಉತ್ತಮ ಅಧಿಕಾರಿ ಉಪದೇಶ ಹೇಳಿಬಿಟ್ರು. ಮತ್ತು ನಾವು ಮಾಡಿದ್ದೆಲ್ಲ ಏನಿದು, ಎದಕ್ಕೆ ಉಪಯೋಗ ಆಯ್ತು ಅಂತೇಳಿ ಪ್ರಶ್ನೆಗಳಾಗಿ ಉಳಿದ್ಬಿಟ್ಟವು. ಆ ಪ್ರಶ್ನೆಗಳಿಗೆಲ್ಲ 5ನೇ ತರಂಗದೊಳಗ ಆ ಒಂದು ಅದೃಷ್ಟಿಯ ಮಧ್ಯಮ ಅಧಿಕಾರಿಯ ಸಂಶಯಗಳು ನಿವೃತ್ತಿ ಆಗ್ತವ. ಮತ್ತೆ ಕೊನೆಗೆ 6ನೇ ತರಂಗದೊಳಗ ತರ್ಕದೃಷ್ಟಿಯ ಎಲ್ಲ ಸಂಶಯಗಳು ನಿವೃತ್ತಿಯಾಗಿ ಅವರು 3ರಿಗೆ ಬ್ರಹ್ಮಜ್ಞಾನ ಆಗ್ತದೆ. 3 ಸಮಾನ ಬ್ರಹ್ಮಜ್ಞಾನ, ಉತ್ತಮ ಮಧ್ಯಮ ಕನಿಷ್ಠ ಆರಂಭದಲ್ಲಿ. ಆದ್ರೆ ಆಮೇಲೆ ಅವರು ಬ್ರಹ್ಮಜ್ಞಾನದ ಏನು ಸ್ಥಿತಿ ಹೊಂದುತ್ತಾರ, ಆ ಬ್ರಹ್ಮದ ಅನುಭವದಲ್ಲಿ ಅವರೆಲ್ಲರೂ ಸಮಾನರಾಗ್ತಾರೆ. ಸರಿ ಸಮಾನರಾಗಿ ಎಲ್ಲರೂ ಬ್ರಹ್ಮ ಸ್ವರೂಪರಾಗ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ 145ನೇ ವಿಷಯಾಂಕದಲ್ಲಿ ಸರ್ಪ ಹೊರಗೆ ಇದೆ, ಆ ಹೊರಗಿನ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಉಪಯುಕ್ತ ಚೇತನ ಅಂತ ಹೇಳ್ಕೊಂಡು ಬಂದಿದ್ರಿ. ಈಗ ನೋಡಿದ್ರೆ ಸಾಕ್ಷಿನೇ ನಮ್ಮ ಅಂತಃಕರಣದೊಳಗಿರುವ ನಿಜವಾದ ಅಧಿಷ್ಠಾನ ಏನದಲ್ಲ ಅದೇ ಸಾಕ್ಷಿನೇ ಆ ಒಂದು ಸರ್ಪಕ್ಕೂ ಅಧಿಷ್ಠಾನ ಆದ ಅಂತ ಹೇಳಿಬಿಟ್ರು. ಅದು ಹೊರಗದ, ಇದು ಒಳಗದ. ಅಂತಃಕರಣ ಸಾಕ್ಷಿ ಒಳಗದ, ಸರ್ಪ ಹೊರಗದ. ಹೊರಗಿರುವ ವಸ್ತುವಿಗೆ ಒಳಗಿರುವ ವಸ್ತು ಹೆಂಗ ಅಧಿಷ್ಠಾನ ಆಗ್ತದೆ ತಿಳಿತಾ ಇಲ್ಲ. ಮತ್ತು ಸರ್ಪದ ಜ್ಞಾನ ಹೆಂಗಾಗ್ಯದಪ್ಪ ಅಂದ್ರೆ ಒಳಗಾಗ್ಯದ. ಸರ್ಪದ ಜ್ಞಾನ ಒಳಗಾಗ್ಯದ. ಒಳಗಿದ್ರ ಆ ಒಳಗಿನ ಜ್ಞಾನಕ್ಕ ಹೊರಗಿಂದ ಸಾಕ್ಷಿ ಅಂದ್ರೆ ಹೊರಗಿನ ಉಪಯುಕ್ತ ಚೇತನ ಏನದಲ್ಲ ಅದು ಅಧಿಷ್ಠಾನ ಅಂತ ಹಿಂಗೆ ಹೇಳಿದ್ರೆ ಒಳಗಿದ್ದಕ್ಕೆ ಹೊರಗಿಂದ, ಹೊರಗಿದ್ದಕ್ಕೆ ಒಳಗಿಂದ
ಹಿಂಗ್ಯಾಕೆ ಹೇಳಕತ್ತೀರಿ ಅಂತ ಹೇಳಿ ಅನ್ಲಾಕತ್ತಾನ. ಆ ಕಡೆ ಹಿಡ್ಕೊಂಡು ಬಂದ್ರೂ ಸರಿ ಹೋಗಲ್ದು, ಈ ಕಡೆ ಹಿಡ್ಕೊಂಡು ಬಂದ್ರು ಸರಿ ಹೋಗಲ್ದು. ಅದಕ್ಕೆ ಸಂಬಂಧಪಟ್ಟಂತೆ ಗುರುವಾಕ್ಯಗಳನ್ನ ನೀನು ಬರೆಸ್ತಾ ಇದ್ದೆ. ಎಲ್ಲ ವಿಶ್ಲೇಷಣೆ ಮಾಡಿ ಅದರ ಅರ್ಥವನ್ನ ಹೇಳಾಯ್ತು. ಇವತ್ತನೇ ಲೋಹ ಎಲ್ಲಿದೀವಿ ನಾವು ಅಂದ್ರೆ ಅನಿರ್ವಚನೀಯ ಸಿದ್ಧಾಂತದ ಅನಿರ್ವಚನೀಯ ಸಿದ್ಧಾಂತ ಅನ್ರಿ. ಅನಿರ್ವಚನೀಯ ಉಪನಿಷತ್ತು ವೇದ ಸಮ್ಮತವಾದ ಜ್ಞಾನ, ಅದಕ್ಕೆ ಸಿದ್ಧಾಂತ ಅಂತೀವಿ. ಇದು ಏನದ ಕಥೆ, ಖ್ಯಾತಿ ಅಂತ. ಖ್ಯಾತಿ ಅಂದ್ರೆ ತತ್ವಜ್ಞಾನವುಳ್ಳಂತ ಒಂದು ವಿಚಾರ, ಅದನ್ನ ಖ್ಯಾತಿ ಅಂತಾರ. 4 ಜನರು 4 ರೀತಿ ಖ್ಯಾತಿಗಳನ್ನ ಹೇಳ್ಯಾರ. ಅದರೊಳಗ ಈ ಅನಿರ್ವಚನೆಯ ಖ್ಯಾತಿ ಆ 4 ಜನರಲ್ಲಿ ಮುಕುಟಪ್ರಾಯವಾಗಿ ಆ 3 ಜನರ ಖ್ಯಾತಿಗಳನ್ನ ಖಂಡಿಸಿ ಅನಿರ್ವಚನೀಯ ಖ್ಯಾತಿ ಖಂಡನ ಮಾಡ. ಈ ರೀತಿ ಮಾಡುವಾಗ ನಿನ್ನೆ ವಾಕ್ಯ ಏನ್ ಬರೆದಿದ್ರಿ? ಎಷ್ಟು ಸ್ಥೂಲ ಶರೀರವಿರುವುದೋ ಅಷ್ಟೇ ಅಂತಃಕರಣ ಸ್ವರೂಪವಿರುತ್ತದೆ. ಅಂತಃಕರಣ ಹಿಂದಿಂದೆಲ್ಲ ಮತ್ತೆ ರಿಪೀಟ್ ಮಾಡ್ಕೊತ ಹೋಗಂಗಿಲ್ಲ, ನಾನು ಟೈಮ್ ಆಗ್ತದ. ಮಧ್ಯದಿಂದ ತಗೊಂಡು ಹೋಗ್ತಾ ಇದ್ದೀನಿ. ನೋಟ್ಸ್ ಬರ್ಕೊಂಡಿರಿ ಆಲ್ರೆಡಿ. ನಾ ಏನ್ ಹೇಳ್ಬೇಕಂದಿನಿ ಅದನ್ನ ಬರ್ಕೊಂಡಿರಿ ಗುರುವಾಕ್ಯಗಳನ್ನ. ನಿಮ್ಮ ಸ್ಥೂಲ ಶರೀರದ ಗಾತ್ರ ಎಷ್ಟದ ಅಷ್ಟೇ ಒಳಗೊಂದೇನದ ಅಂತಃಕರಣ ಅಥವಾ ಸೂಕ್ಷ್ಮ ಶರೀರ. ಎಷ್ಟು ಅಂತಃಕರಣ ನಿಮ್ಮ ಸ್ವರೂಪವಿರುತ್ತದೆಯೋ ಅಷ್ಟೇ ಸಾಕ್ಷಿಯ ಸ್ವರೂಪನೂ ಇರ್ತದೆ. ಸಾಕ್ಷಿ ಕೂಡ ಅಷ್ಟೇ ಒಳಗಿರ್ತದೆ. ಸಾಕ್ಷಿ ಅಂದ್ರೆ ಬ್ರಹ್ಮಚೇತನ. ಬ್ರಹ್ಮಚೇತನ ಸಾಕ್ಷಿ ಅಂದ್ರೆ ಬ್ರಹ್ಮಚೇತನ. ಬ್ರಹ್ಮಚೇತನಕ್ಕ ಈ ಸಾಕ್ಷಿಗೆ ಏನ್ ವ್ಯತ್ಯಾಸದಪ್ಪ ಅಂದ್ರೆ, ಬ್ರಹ್ಮಚೇತನ ಅಣುರೇಣು ತೃಣಕಾಷ್ಟ ಸಕಲ ಸಚರ ಅಚರ ಏನೇನದವ ಎಲ್ಲರೊಳಗೂ ಸರ್ವವ್ಯಾಪಕ ಆದ ಬ್ರಹ್ಮ. ಬ್ರಹ್ಮ ಸರ್ವವ್ಯಾಪಕ ಆದ. ಈ ಸಾಕ್ಷಿ ಅದರ ವ್ಯಾಪಕ ಆದ, ಕೇವಲ ಅಂತಃಕರಣ ವ್ಯಾಪಕ. ಸತ್ಯವಾಗಿ ಹಿಂಗೆ ಹೇಳಕ್ ಬರ್ತದ. ಬ್ರಹ್ಮಚೇತನ ಸರ್ವವ್ಯಾಪಕವಾಗಿರುತ್ತದೆ. ಸಾಕ್ಷಿ ಚೇತನ ಅಥವಾ ಕೂಟಸ್ಥ ಚೇತನ ಏನಿರ್ತದೆ? ಕೇವಲ ಏನಿರ್ತದೆ? ಅಂತಃಕರಣ ವ್ಯಾಪಕ. ಇಷ್ಟು ಸತ್ಯ ಹೇಳಕ್ ಬರ್ತದಲ್ಲ. ಬ್ರಹ್ಮಚೇತನಕ್ಕೆ ಸರ್ವವ್ಯಾಪಕ ಅಂತಾರ. ಸರ್ವವ್ಯಾಪಕ ಇದ್ದದ್ದು ಅಂತಃಕರಣದೊಳಗೂ ವ್ಯಾಪಕ ಅದ. ಅಂತಃಕರಣದೊಳಗೆ ಎಷ್ಟು ವ್ಯಾಪಕ ಅದ ಅಷ್ಟು ನಾವು ಸಾಕ್ಷಿ ಚೇತನ, ಕೂಟಸ್ಥ ಚೇತನ ಅಥವಾ ಅಂತಃಕರಣ ಉಪಹಿತ ಚೇತನ ಅಂತೀವಿ. ಬ್ರಹ್ಮಚೇತನ ಸರ್ವವ್ಯಾಪಕ ಆದ. ಆ ಅಂತಃಕರಣನೇ ಹೊರಗೆ ಬಂದಾಗ, ಆ ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ. ಆ ವೃತ್ತಿ ಒಳಗೆ ಎಷ್ಟು ವ್ಯಾಪಕ ಅದ ಅಷ್ಟು ವೃತ್ತಿ ಉಪಹಿತ ಚೇತನ ಅನಿಸ್ಕೊತದ. ಮತ್ತೆ ಹೊರಗೊಂದು ರಜ್ಜು ಅದ. ರಜ್ಜು ಬ್ರಹ್ಮಚೇತನ ಸರ್ವವ್ಯಾಪಕ ಅದ. ರಜ್ಜು ಉಪಹಿತ ಚೇತನ ಅಂತ ಎದಕ್ಕಂತಾರ ಅಂತಂದ್ರ, ಆ ಸರ್ವವ್ಯಾಪಕವಾದ ಬ್ರಹ್ಮ ರಜ್ಜುವಿನೊಳಗೆ ಎಷ್ಟು ವ್ಯಾಪಿಸನ ಅಷ್ಟೇ ಗಾತ್ರದ ಬ್ರಹ್ಮನಿಗೆ ನಾವು ರಜ್ಜು ಉಪಹಿತ ಚೇತನ ಅಂತೀವಿ. ಇಷ್ಟೇ ಇದನ್ನು ತಿಳ್ಕೊಂಡು ಮುಂದೆ ಅಂತಃಕರಣ ಎಷ್ಟು ದೇಶದಲ್ಲಿರುತ್ತದೆಯೋ ಅಷ್ಟು ದೇಶದಲ್ಲಿರುವ ಚೇತನಕ್ಕೆ ಮಾತ್ರ ಅದನ್ನು ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಹಿತ ಚೇತನ ಎಂದು ಹೇಳಲಾಗುತ್ತದೆ. ಶರೀರದೊಳಗೆ ಯಾವ ಅಂತಃಕರಣವಿರುವುದೋ ಅದೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದುತ್ತದೆ. ವೃತ್ತಿ ಅಂತಂದ್ರೆ ಹೊರಗೆ ಬಂದು ಔಟ್ಸೈಡ್ ಬರ್ತದ. ಅಂತಃಕರಣ ಒಳಗದ ಪರಿಣಾಮ ಅಂದ್ರೆ ಹೊರಗೆ ಬರುತ್ತದೆ. ಹೊರಗೆ ಬಂದು ವೃತ್ತಿ ಅನಿಸ್ಬರ್ತದ. ಆದ್ದರಿಂದ ವೃತ್ತಿ ಎಂದರೆ ಅಂತಃಕರಣ ಪರಿಣಾಮವೇ ಆಗಿದೆ. ಅಂತಃಕರಣನೇ ವೃತ್ತಿಯಾಗ್ಯದ, ಮತ್ತೇನಾಗ್ಯದ? ಹಾಲೆ ಹೋಗಿ ಮೊದಲಾಗ್ಯದ. ಹೀಗಾಗಿ ವೃತ್ತಿ ಉಭಯತ ಚೇತನವೇ ಸಾಕ್ಷಿ ಚೇತನವಿರುತ್ತದೆ. ವೃತ್ತಿಯೊಳಗೆ ಉಭಯತ ಚೇತನ ಇದ್ದುತ್ತದೆ. ಎಲ್ಲಿರುವಂತದ್ದು?
ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿನೇ ವೃತ್ತಿಯಾಗಿ ಹೊರಗೆ ಬಂದದ. ಅಂತಃಕರಣ ಏನಾಗ್ಯದ? ಅದ್ರೊಳಗೆ ಏನದ? ಅಂತಃಕರಣದೊಳಗೆ ಏನದ? ಅಂತಃಕರಣ ಉಪಯುಕ್ತ ಚೇತನ, ಸಾಕ್ಷಿ ಚೇತನ. ಅದು ಈಗ ಅದು ಹೊರಗೆ ಬಂದದ ಅಂದ್ರೆ ಅಂತಃಕರಣ ತಾನೇ ಒಂದೇ ಹೆಂಗ್ ಬರ್ತದ? ಸಾಕ್ಷಿ ಚೇತನ ಸಮೇತ ಹೊರಗೆ ಬಂದದ. ಆ ಹೊರಗೆ ಬಂದ ಅಂತಃಕರಣಕ್ಕೆ ಏನಂತೀರಿ? ಹೊರಗೆ ಬಂದ ಅಂತಃಕರಣಕ್ಕೆ ಏನಂತೀರಿ? ವೃತ್ತಿ ಅಂತೀರಿ. ಮತ್ತ ಆ ವೃತ್ತಿ ಜೊತೆಗೆ ಬಂದಂತ ನಿಮ್ಮ ಸಾಕ್ಷಿ ಚೇತನ ಹೊರಗೆ ಬಂದದಲ್ಲ, ಆ ವೃತ್ತಿ ಜೊತೆಗೆ ಬಂದಂತ ಆ ಸಾಕ್ಷಿ ಚೇತನಕ್ಕೆ ಏನಂತೀರಿ? ಅಂತ ತಿಳ್ಕೊಂಡ್ರಿ. ಪರ್ಫೆಕ್ಟ್. ಎರಡು ಜೊತೆಗೂಡೆ ಬಂದವು. ಅಂತಃಕರಣ ಮತ್ತು ಸಾಕ್ಷಿ ಚೇತನ ಒಳಗಿದ್ದಾಗ ಹಂಗ ಅನ್ನಿಸ್ಲತ್ತವ. ಅದರದ್ದು ಒಂದು ಎಳೆ ಹೊರಗೆ ಬಂದವ. ಆ ಎಳೆ ಒಳಗೆ ಏನದ ಅಂತಂದ್ರ ವೃತ್ತಿ ಅಂತಂದ್ರ ಅಂತಃಕರಣನೇ ವೃತ್ತಿಯಾಗಿ ಹೊರಗೆ ಬಂದದ. ಒಳಗಿರೋ ಸಾಕ್ಷಿ ಚೇತನನೇ ಇದು ವೃತ್ತಿ ಉಪಯುಕ್ತ ಚೇತನವಾಗಿ ಹೊರಗೆ ಬಂದದ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈಗೇನಾಯ್ತು? ಹೊರಗ ವೃತ್ತಿ ಒಳಗಿರುವಂತ ಹೊರಗೇನು ವೃತ್ತಿ ಅದಲ್ಲ, ವೃತ್ತಿ ಒಳಗಿರುವಂತ ವೃತ್ತಿ ಉಪಯುಕ್ತ ಚೇತನ ಮತ್ತು ಒಳಗಿರುವಂತ ಅಂತಃಕರಣ ಉಪಯುಕ್ತ ಚೇತನ ಇವೇನ್ ಬೇರೆ ಬೇರೆ ಅದಾವ? ಒಂದೇ ಅದಾವ. ಒಂದೇ ಅದಾವ. ಹೀಗಾಗಿ ನೀವೇನ್ ಮಾಡ್ಬೇಕು? ಸಾಕ್ಷಿ ಚೇತನ ಅಂತೇಳಿ ವೃತ್ತಿಯೊಳಗೆ ಬಳಸಿದ್ರು ಏನು ತಪ್ಪಿಲ್ಲ. ಪ್ರತಿ ಸಲ ಆ ಸಾಕ್ಷಿ ಚೇತನ ಅಂದ್ರೆ ಒಳಗದ, ಹೊರಗೆ ಬಂದದ್ದು ಉಪಯುಕ್ತ ಚೇತನ ಅಂತ ಹೇಳಕ್ಕೆ ಇದು ಏನ್ ಮಾಡ್ಬೇಕು? ಈ ಸ್ಟೇಜ್ ನಿಂತ ಹಿಂದಕ್ಕೆ ಸರಿಬೇಕು. ನಾವು ಸರ್ದು ಮುಂದಕ್ಕೆ ಬರ್ಬೇಕು. ವೃತ್ತಿ ಒಳಗಿದ್ದಾಗೂ ಸಾಕ್ಷಿ ಚೇತನ ಅಂದ್ರೂ ತಪ್ಪಿಲ್ಲ, ಮತ್ತ ಅಂತಃಕರಣದ ಒಳಗಿದ್ದಾಗೂ ಸಾಕ್ಷಿ ಚೇತನ ಅಂದ್ರೂ ತಪ್ಪಿಲ್ಲ. ಈ ರೀತಿಯಾಗಿ ಅಂತಃಕರಣ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ನುತ್ತಾರೆ. ಒಪ್ಪುಗೊತ್ತೀರಾ? ಇಷ್ಟು ಎರಡು ಒಂದೇ. ಈಗ ಮಗಳು ಗಂಡನ ಮನೆಗೆ ಮದುವೆ ಮಾಡಿ ಕಳಿಸಿಬಿಟ್ರಿ. ಮದುವೆ ಮಾಡಿ ಕಳಿಸಿದ ಕೂಡಲೇ ಆಕೆ ಒಂದ್ ಏನ್ ಬಂತು? ಹೊಸ ಹೆಸರು ಸಸಿ ಅಂತ ಬಂದ್ಬಿಡುತ್ತೆ. ಆ ಕಡೆ ಮನೆಗೆ ಹೋಗಿ ಸಸಿ ಆಗಿಬಿಟ್ಲೆ. ಆಕೆ ಸಸಿ ಆದ ಕೂಡಲೇ ಇಲ್ಲಿ ತಂದೆ ತಾಯಿಗೆ ಸಸಿ ಆತಳ, ಮಗಳಾಗ್ತಾಳ. ಆಕೆಗೆ ಹಣದ ತಂದೆ ತಾಯಿಗೆ ಏನಾಗ್ತಾಳ? ಸಸಿ ಆಗಿರ್ಬೋದು, ಏನಾಗಿರ್ಬೋದು, ಆಕೆ ಮಗಳೇ. ಸಾಕ್ಷಿ ಚೇತನನೇ ಅದು ಹೋಗಿ ವೃತ್ತಿ ಉಪಯುಕ್ತ ಚೇತನ ಆಗಿರ್ಬೋದು, ಮತ್ತಿನ್ನೇನರೇ ಆಗಿರ್ಬೋದು. ಇಲ್ಲಿ ತಂದೆ ತಾಯಿಗೆ ಆಕೆ ಮಗಳೇ. ದೃಷ್ಟಾಂತ ಸರಿ ಹೋಗ್ತದ? ಇಲ್ಲ. ಮಗಳೇ ಅಲ್ಲಿ ಸಸಿ ಆಗ್ಯಾಳ ಅಷ್ಟೇ. ಮಗಳೇ ಹೋಗಿ ಸಸಿ ಆಗ್ಯಾಳ. ಆಕಿ ಮಗಳೇ ಹೌದಾ? ಅಲ್ಲ. ಮಂದಿ ಮನೆಗೆ ಹೋಗಿ ಸಸಿ ಆಗ್ಯಾಳನ್ನ ನನ್ನ ಮಗಳಂತೀರ? ಇಲ್ಲ. ಏನ್ ಸಸಿ ಅಂತೀರ? ದೃಷ್ಟಾಂತ ಸರಿ ಹೋಯ್ತಾ? ಹೇಳಿದ್ದು ಇಲ್ಲಿ ಮಗಳನ್ನಕ್ಕೆ ಅಲ್ಲಿ ಹೋಗಿ ಸಸಿ ಆಗ್ಯಾಳ, ಹೊರಗೆ ಹೋಗಿ ಸಸಿ ಆಗ್ಯಾಳ. ಮನೆ ಒಳಗಿದ್ದಾಗ ಮಗಳಿದ್ರು, ಹೊರಗೆ ಹೋಗಿ ಸಸಿ ಆಗ್ಯಾಳ. ಆಕೆ ಹೊರಗೆ ಹೋಗಿ ಸಸಿ ಅನಿಸ್ ನೋಡ್ರೆ ಏನಾಯ್ತು? ಈ ಮನೆಗೆ ಆಕಿ ಮಗಳೇ ಹೌದಾ? ಅಲ್ಲ. ಹಂಗ ಸಾಕ್ಷಿನೇ ಅನ್ಬೋದು, ಮಗಳೇ. ಈ ರೀತಿಯಾಗಿ ಅಂತಃಕರಣ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ನುತ್ತಾರೆ ಮತ್ತು ವೃತ್ತಿ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ನುತ್ತಾರೆ. ಒಂದ್ ಸ್ವಲ್ಪ ಮ್ಯಾಲ ಬರ್ಬೇಕು, ಮ್ಯಾಲ ಹೇಳ್ಬೇಕು. ಹಂಗೆ ಒಂದೊಂದೇ ಹೆಜ್ಜೆ ಏನ್ರಿ ಅಂತಃಕರಣ ಉಪಯುಕ್ತ ಚೇತನ ಅಂತ ಹೇಳಕ್ ಬಿಟ್ಟಿಗೆ ಸಾಕ್ಷಿ ಅಂದ್ ಬಿಟ್ಟಿರಲ್ಲ ಅಂತ ಮುಂದೆ ಎಲ್ಲರೇ ಅಂಗಿ ಹಿಡಿಬಾರ್ದು. ಯಾಕಂತೀವಪ್ಪ ಅನ್ನೋದು ಇದು ಯಾವನಿಗೆ ಮೊದಲು ಪಾಠ ಅಟೆಂಡ್ ಆಗಿರ್ತಾನ ಅವನಿಗೆ ಮಾತ್ರ ಇದು ಗ್ರೂಪ್ ಇದು ಇದ್ರದ್ದೇನಾಗ್ತದ ಅನುಭವ ಆಗ್ತದ.
ಈ ಅನುಭವದಿಂದ ಅವನು ಸುಮ್ಮಿರ್ತಾನೆ. ಆದ್ರೆ ಈ ಪಾಠ ಮಿಸ್ ಮಾಡ್ಕೊಂಡವನಿಗೆ ಏನಾಗ್ತದ, ಏನ್ರಿ ತಪ್ಪ ಹೇಳಕತ್ತಾರಲ್ಲ, ಅಂತಃಕರಣದಾಗ ಉಪಯುಕ್ತ ಚೇತನ ಇರ್ತದ, ಸಾಕ್ಷಿ ಅನ್ಲಕತ್ತಾರಲ್ಲ ಅಂತ ಚಾಲ. ಅದಕ್ಕೆ ಪಾಠ ನಿರಂತರವಾಗಿ ಅಟೆಂಡ್ ಆಗಬೇಕು ಅಂತ ಈಗ ಭಾಷೆ ಚೇಂಜ್ ಮಾಡ್ಲಿಕ್ಕತ್ತಾರ. ಸಾವಕಾಶ ಅಂತಃಕರಣ ಉಪಯುಕ್ತ ಚೇತನಕ್ಕ ಸಾಕ್ಷಿ ಹೆಂಗಂತಾರ, ಹೊರಗಾದ ವೃತ್ತಿ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ಲಕತ್ತಾರ. ಇಷ್ಟು ತಿಳ್ಕೊಂಡು ಇದು ಬರ್ಕೊಂಡಿರಲ್ಲ ನಿನ್ನೆ, ಅಂತಃಕರಣ ಈ ರೀತಿಯಾಗಿ ಅಂತಃಕರಣ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ನುತ್ತಾರೆ ಮತ್ತು ವೃತ್ತಿ ಉಪಯುಕ್ತ ಚೇತನಕ್ಕೂ ಸಾಕ್ಷಿ ಅನ್ನುತ್ತಾರೆ. ಇದು ಬರ್ಕೊಂಡಿರೇ ಇಲ್ಲ? ಎರಡಕ್ಕೂ ಸಾಕ್ಷಿ. ಆದ ಕಾರಣ ಒಳಗಿರುವ ಸರ್ಪದ ಜ್ಞಾನಕ್ಕೆ ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಸಾಕ್ಷಿ ಉಪಯುಕ್ತ ಚೇತನವು ಅಧಿಷ್ಠಾನ ಆಶ್ರಯವಾಗುವುದು ಸಂಭವಿಸುತ್ತದೆ. ಒಳಗಿರುವ ಸರ್ಪದ ಜ್ಞಾನಕ್ಕೆ ಹೊರಗೆ ಇರುವ ಸಾಕ್ಷಿ ಅಂತಂದ್ರೆ, ಈಗ ಸಾಕ್ಷಿ ಅಂದ್ರೆ ಏನು? ವೃತ್ತಿ ಉಪಯುಕ್ತ ಚೇತನಕ್ಕೆ ಸಾಕ್ಷಿ ಅಂತ. ಈಗ ನಿಮ್ಮ ವೃತ್ತಿ ಹೊರಗೋಗ್ಯದ, ಆ ವೃತ್ತಿ ಉಪಯುಕ್ತ ಚೇತನನ್ನು ಎರಡು ಚೇತನ ಈಗ ನಿಮಗೆ ಹೊರಗಿರೋ ವೃತ್ತಿ ಉಪಯುಕ್ತ ಚೇತನ ಮತ್ತು ಒಳಗಿರುವ ಸಾಕ್ಷಿ, ಅವು ಹೊರಗ ಒಳಗ ಅಂತಂದ್ರು ಸಹಿತ ಅವೆರಡೂ ಕೂಡ ಎದಕ್ಕೆ ಅಧಿಷ್ಠಾನ ಅದಾವ? ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನ ಅದಾವ, ಸರ್ಪಕ್ಕೂ ಅಧಿಷ್ಠಾನ ಅದಾವ. ಯಾವೆರಡು ಜ್ಞಾನಗಳು? ಒಂದು ವೃತ್ತಿ ಉಪಯುಕ್ತ ಚೇತನ ಮತ್ತಿನ್ನ ಒಂದು ಅಂತಃಕರಣ ಉಪಯುಕ್ತ ಚೇತನ. ಇವೆರಡು ಅನ್ನಿಸ್ತವಲ್ಲ ನಿಮಗ, ಇವೆರಡು ಕೂಡಿ ಏನದವ? ಒಳಗಿರೋ ಸರ್ಪಕ್ಕೂ ಅವೇ ಅಧಿಷ್ಠಾನ, ಒಳಗಿರುವ ಸರ್ಪದ ಜ್ಞಾನಕ್ಕೂ ಅವೇ ಅಧಿಷ್ಠಾನ ಅದಾವ, ಹೊರಗಿರುವ ಸರ್ಪಕ್ಕೂ ಅವೇ ಅಧಿಷ್ಠಾನ ಅದಾವ. ಯಾವುವು? ವೃತ್ತಿ ಉಪಯುಕ್ತ ಚೇತನ ಮತ್ತು ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ. ಇವೇ ಎರಡು. ಹೊರಗಿರೋ ಸರ್ಪಕ್ಕೂ ಅವೇ ಅಧಿಷ್ಠಾನ ಅದಾವ, ಒಳಗಿರೋ ಸರ್ಪದ ಜ್ಞಾನಕ್ಕೂ ಅವೇ ಅಧಿಷ್ಠಾನ. ಹೀಗಾಗಿ ಅವೆರಡು ಬೇರೆ ಅಲ್ಲ, ಒಂದೇ ಅದಾವ. ಒಂದೇ ಇದ್ದದಕ್ಕೆ ಏನಾಯ್ತು? ಸಾಕ್ಷಿ ಚೇತನನೇ ಏನಾಗ್ಯದ? ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಎರಡಕ್ಕೂ ಅಧಿಷ್ಠಾನ ಆಗ್ಯದ. ಅದಕ್ಕೇನಂತಾನ, ಈ ರೀತಿಯಾಗಿ ಏನದ? ಒಳಗಿರುವ ಸರ್ಪದ ಜ್ಞಾನಕ್ಕೆ ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಒಳಗಿರುವ ಸರ್ಪದ ಜ್ಞಾನಕ್ಕೆ ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಬ್ರಾಕೆಟ್ನಾಗ ಅದಕ್ಕೂ ಸಾಕ್ಷಿ ಅಂತಿರಲ್ಲ, ಇದನ್ನು ಸಾಕ್ಷಿಯೇ ಎನ್ನುತ್ತಾರೆ. ಅದು ಏನದ? ಆ ಚೇತನವು ಏನಾಗದ? ಅಧಿಷ್ಠಾನವಾಗಿದೆ, ಆಶ್ರಯವಾಗುವುದು ಸಂಭವಿಸುತ್ತದೆ. ಅದಕ್ಕೆ ಹೆಂಗ್ ಬರ್ಕೋತೀರಿ ಶಬ್ದ? ಒಳಗ ಹೊರಗ ಅನ್ನೋದು ಒಳಗಿರುವಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ. ಬರ್ಕೊಳ್ಳಿ, ಸತ್ಯ ಮಾಡ್ಕೋಬೇಕಿಲ್ಲ. ಒಳಗಿರುವಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ, ಹೊರಗೆ ಬಂದಾಗ, ಒಳಗೆ ಅಂದ್ರೆ ಪಿಂಡಾಂಡದ ಒಳಗ, ಹೊರಗಂತಂದ್ರೆ ಬ್ರಹ್ಮಾಂಡದಲ್ಲಿ ಬಂದಾಗ, ಹೊರಗೆ ಬಂದಾಗ, ಹೊರಗೆ ಬಂದಾಗ ಏನನ್ನಿಸ್ಕೊತದ? ಅದೇ ಅಂತಃಕರಣ ಅಂತ ಬರ್ಕೋಬೇಕು. ಹೊರಗೆ ಬಂದಾಗ ಅದೇ ಅಂತಃಕರಣ. ಅಂತಃಕರಣವು
ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2. ಒಳಗಿರುವಾಗ ಅಂತಃಕರಣ ಉಪಹಿತ ಚೇತನ ಅಥವಾ ಸಾಕ್ಷಿ ಎನ್ನಿಸಿಕೊಳ್ಳುತ್ತದೆ. ಒಳಗಿರುವ ಮ್ಯಾಲಿನ ಮೊದಲಿಂದ ಬರೆದ್ರೆ ವಾಕ್ಯ ಫಸ್ಟ್ ಇಂದು ಒಳಗಿರುವಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ. ಹೊರಗೆ ಬಂದಾಗ ಅದೇ ಅಂತಃಕರಣ ವೃತ್ತಿ ಏನು ಅಂತಃಕರಣವು ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಅದೇ ಅಂತಃಕರಣವು ವೃತ್ತಿ ಎನ್ನಿಸಿಕೊಳ್ಳುತ್ತದೆ ಅಂತ ಇದು ಬರ್ಕೊಂಡ್ರೆ ಮ್ಯಾಲಿಂದು ಇದೆಲ್ಲ ಸುವರ್ಣಾಕ್ಷರದಲ್ಲಿ ಬರೆಯುವುದು. ಒಳಗಿರುವಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ, ಹೊರಗೆ ಬಂದಾಗ ಅದೇ ಅಂತಃಕರಣವು ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಇದು 1ನೇ ವಾಕ್ಯ. 2ನೇ ವಾಕ್ಯ ಏನ್ ಮಾಡಬೇಕು? ಒಳಗಿರುವಾಗ ಅಂತಃಕರಣ ಉಪಹಿತ ಚೇತನ ಬ್ರಾಕೆಟ್ನಾಗ ಅಥವಾ ಸಾಕ್ಷಿ ಚೇತನ ಎನ್ನಿಸಿಕೊಳ್ಳುತ್ತದೆ. ಹೊರಗೆ ಬಂದಾಗ ಅದೇ ಸಾಕ್ಷಿಯು ಏನನ್ಸುತ್ತದೆ? ವೃತ್ತಿ ಉಪಹಿತ ಚೇತನ ಎನ್ನಿಸಿಕೊಳ್ಳುತ್ತದೆ. ಮೂರನೇದು ಏನ್ ಮಾಡಬೇಕು? ಆದ ಕಾರಣ. ಈ ಕಾರಣ ಏನಾಗ್ಯದ? ವೃತ್ತಿ ಉಪಹಿತ ಚೇತನಕ್ಕೂ ಮತ್ತು ಅಂತಃಕರಣ ಸಾಕ್ಷಿಗೂ ಅಭೇದವೇ ಇದೆ. ಅವೆರಡಲ್ಲ, ಒಂದೇ ಇದಾವೆ. ಮತ್ತು ಏನಾಗ್ಯದ? ಅಂತಃಕರಣಕ್ಕೂ ಮತ್ತು ವೃತ್ತಿಗೂ ಅಭೇದವೇ ಇದೆ. ಅಭೇದ ಅವೊಂದೇ ಹೊರಗೆ ಬೇರೆ ಹೆಸರು ತಗೊಂಡವ ಅಷ್ಟೇ. ಒಳಗಿಂದ ಮನಸ್ಸ ಹೋಗಿ ಹೊರಗ ವೃತ್ತಿ ಅನಿಸ್ಕೊಂಡದ. ಮನಸ್ಸು ಒಂದೇ ಹೆಂಗ್ ಗೊತ್ತು, ಅದ್ರ ಸಂಗಡ ಚೇತನ ಇದ್ರೆ ಹೋಗ್ತದ. ಹಿಂಗಾಗಿ ಹೊರಗೆ ಹೋಗಿ ಅದು ಏನು ಅನ್ಸ್ಕೊಳ್ಳೋದು ಉಪಯುಕ್ತ ಚೇತನ ಅನ್ಸ್ಕೊಳ್ಳೋದು, ಒಳಗಿರೋ ಸಾಕ್ಷಿ ಚೇತನನೇ ಅದು ಅಂತ ಇಷ್ಟು ತಿಳ್ಕೋಬೇಕು. ಹೀಗಾಗಿ ಏನಾಯ್ತು? ಒಳಗೆ ಇರುವ ಸರ್ಪದ ಜ್ಞಾನಕ್ಕೆ ಹೊರಗೆ ಇರುವ ಸರ್ಪದ ಹೊರಗೆ ಇರುವ ಹೊರಗೆ ಯಾವ್ದದ? ವೃತ್ತಿ ಉಪಹಿತ
ಚೇತನ. ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಏನದಲ್ಲ, ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಅದಕ್ಕೇನಂತೀರಿ ಅಂದ್ರೆ ಸಾಕ್ಷಿ ಚೇತನವೇ ಏನಾಗ್ಯದ ಅಧಿಷ್ಠಾನ. ಹೀಗಾಗಿ ಒಳಗೆ ಇರುವ ಸರ್ಪದ ಜ್ಞಾನಕ್ಕೆ ಹೊರಗೆ ಇರುವ ವೃತ್ತಿ ಉಪಯುಕ್ತ ಚೇತನವೇ ಚೇತನ ಅಂದ್ರೆ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಮತ್ತೇನಾಗ್ಯದ ಮತ್ತು ಹೊರಗೆ ಇರುವ ಸರ್ಪಕ್ಕೆ ಏನಾಗ್ಯದ ಒಳಗೆ ಇರುವ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನ. ಈ ಮೇಲಿನ ವಾಕ್ಯಗಳಲ್ಲಿ ಒಳಗೆ ಹೊರಗೆ ಎಂಬ ಭೇದವಿದೆ. ಸಾಕ್ಷಿ ಚೇತನ ಅಧಿಷ್ಠಾನವಾಗಿದೆ. ಅಭೇದ ಏನದಲ್ಲ, ಅಭೇದ ಆಗಬೇಕಾಗಿದೆ. ಒಳಗಿರೋ ಸಾಕ್ಷಿ ಚೇತನ, ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ, ಅವೇ ಎರಡು. ಮುಂದಿನ ವಾಕ್ಯ ಒಳಗಿರುವ ಸಾಕ್ಷಿ ಚೇತನ ಮತ್ತು ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಎರಡೂ ಒಂದೇ ಆಗಿರುವ ಕಾರಣ ಎರಡು ಒಂದೇ ಅಂತ ಒಪ್ಕೊಂಡ್ಬಿಟ್ಟಿರಿ. ಈಗ ಒಳಗಿರುವ ಸಾಕ್ಷಿ ಚೇತನ ಮತ್ತು ಹೊರಗಿರುವ ವೃತ್ತಿ ಉಪಯುಕ್ತ ಚೇತನ ಎರಡು ಒಂದೇ ಆಗಿರುವ ಕಾರಣ ಏನಾಗ್ಯದ, ಹೊರಗಿನ ಸರ್ವಕ್ಕೂ ಮತ್ತು ಒಳಗಿನ ಸರ್ಪದ ಜ್ಞಾನಕ್ಕೂ ಒಳಗಿನ ಸರ್ಪದ ಜ್ಞಾನಕ್ಕೂ ಅಂದ್ರೆ ಎರಡಕ್ಕೂ ಅಂದ್ರೆ ಎರಡು ಕೂಡಿಸಿ ಏನಂತೀರಿ ಭ್ರಮೆ. ಬರೇ ಸರ್ಪಕ್ಕೆ ಭ್ರಮೆ ಏನಲ್ಲ, ಬರೇ ಸರ್ಪದ ಜ್ಞಾನಕ್ಕೆ ಭ್ರಮೆ ಏನಲ್ಲ, ಎರಡಕ್ಕೂ ಸರ್ಪದ ಭ್ರಮೆಗೆ ಸಾಕ್ಷಿ ಚೇತನವೇ ಅಂದ್ರೆ ವೃತ್ತಿ ಉಪಯುಕ್ತ ಚೇತನವೇ ಯಾವಾದರೆ ಅನ್ರಿ, ನೋ ಪ್ರಾಬ್ಲಮ್. ಅಧಿಷ್ಠಾನವಾಗಿದೆ. ವೃತ್ತಿ ಉಪಯುಕ್ತ ಚೇತನರನ್ರಿ, ಸಾಕ್ಷಿ ಚೇತನರನ್ರಿ. ಇನ್ನು ಮುಂದೆ ನಿಮಗ ಆ ಸ್ವಾತಂತ್ರ್ಯ ಕೊಟ್ಬಿಟ್ರಿ. ಒಳಗಾದಾಗ ವೃತ್ತಿ ಅನಿಸ್ಕೋ, ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ, ಬಹಿರ್ಮುಖಿಯಾದಾಗ ವೃತ್ತಿ ಅನಿಸ್ಕೊತದ, ಅಂತರ್ಮುಖಿಯಾದಾಗ ಅಂತಃಕರಣ ಅನಿಸ್ತದೆ, ಬಹಿರ್ಮುಖಿಯಾದಾಗ ವೃತ್ತಿ ಅನಿಸ್ಕೊತದ. ಒಳಗಿದ್ದಾಗ ಸಾಕ್ಷಿ ಚೇತನ ಅನಿಸ್ಕೊತದ, ಹೊರಗೆ ಬಂತು ಅಂತ ಅಂದ್ರೆ ಉಪಯುಕ್ತ ಚೇತನ. ವಸ್ತು ಒಂದೇ, ಹೆಸರು ಬೇರೆ ಬೇರೆ ಅಷ್ಟೇ.
ಮುಖ್ಯ ಇಲ್ಲ, ಬರ್ಕೊಂಡದ್ದು ಅರ್ಥ ಆಯ್ತಾ ಇಲ್ಲ. ಏನಾದ್ರು ಬರ್ಕೊಳ್ಳೋದು ಬಿದ್ದು ಬಿದ್ದಿದ್ರಿ ಅಂದ್ರೆ ಹೇಳ್ರಿ, ಎಲ್ಲಿ ಬರ್ಕೊಳ್ಳೋದದ ಹೇಳ್ರಿ, ಕರೆಕ್ಟ್ ಬರ್ಕೊಳ್ಳಿ. ಸರ್ಪಜ್ಞಾನಕ್ಕೆ ಇದು ಸರ್ಪದ ಉಪಯುಕ್ತ ಚೇತನೂ ಕಾರಣ ಆಗೈತೆ. ಅದು ಜ್ಞಾನ ಆಗೋದ್ರ ಉಪಯುಕ್ತ ಚೇತನ ಅಂತೂ ಯಾವ ಮೂರು ಇದು ಏನ್ರಿ? ಸರ್ಪದ ಜ್ಞಾನ ಒಳಗಾಗಿತ್ತಲ್ಲ ಆಯ್ತ, ಸರ್ಪದ ಜ್ಞಾನ ಒಳಗಾಗ್ಯದ, ಸರ್ಪ ಒಂದು ಹೊರಗದ. ಸರ್ಪದ ಉಪಯುಕ್ತ ಚೇತನ ಇವು ಮೂರು ಇದಾಗಿ ಹತ್ರದ ಒಟ್ಟಾಗಿ ಸಾಕ್ಷಿ ಚೇತನ ಜ್ಞಾನ ಆಗಿರುತ್ತೆ. ಈಗ ಹೊರಗ ಸರ್ಪದ, ಆ ಸರ್ಪಕ್ಕ ಏನದ ಅಂತಂದ್ರ ಹೊರಗೆ ಸರ್ಪ ಅಂತಂದ್ರೆ ಎಲ್ಲಿ ಅದ? ಅದು ಕಲ್ಪನೆ ರಜ್ಜುವಿನೊಳಗದ, ನಿಮ್ ಒಳಗೆ ಅದ. ಸರ್ಪಕ್ಕ ಸಂಬಂಧದ ಏನಂತ ಇದು? ಸರ್ಪಕ್ಕ ರಜ್ಜುವಿಗೆ ಏನಾರ ಸಂಬಂಧದ ಏನು? ರಜ್ಜು ಎಂದಾದ್ರೂ ನಾ ಹಾವಾಗಿನ ಚಂದರೆ ತೋರ್ತದೆ ನಿಮಗ? ರಜ್ಜು ಹಾವದಿ, ನೀನ ಹಾವಾಗಿನ ಚಂದರೆ ಹೇಳದೇನು? ಏನಿಲ್ಲ, ಹಾವಂತ ಯಾರು ತಿಳ್ಕೊಂಡಾರ? ನಿಮ್ಮ ಅವಿದ್ಯೆಯ ಅಲ್ಲಿ ಬೆಳಕಿಲ್ಲದಕ್ಕ ಅವಿದ್ಯೆ ಕ್ಷೋಭೆ ಒಳಗಾಗಿ, ಅವಿದ್ಯೆ ಆಕ್ಟಿವೇಟ್ ಆಗಿ, ಆ ಅವಿದ್ಯೆ ಒಳಗ ಎರಡದವ, ಒಂದು ತಮೋಗುಣ, ಇನ್ನೊಂದು ರಜೋಗುಣ. ಆ ತಮೋಗುಣ ಏನಾಗ್ಯದ? ಸರ್ಪದ ಆಕಾರ ತಾಳಬಿಟ್ಟವ. ಸತ್ವಗುಣ ಏನಾಗ್ಯದ? ಸರ್ಪದ ಜ್ಞಾನಾಕಾರ ಆಗ್ಯದ. ನಿಮ್ ವೃತ್ತಿನೇ ಹಾವಾಗ್ಯದ, ನಿಮ್ ವೃತ್ತಿನೇ ಹಾವಿನ ಜ್ಞಾನ ಆಗ್ಬಿಟ್ಟ. ಹಗ್ಗ ಇದ್ದಿದ್ದಿಲ್ಲ ಅಂದ್ರೆ ತೋರ್ತಿರ್ಲಿಲ್ಲ. ಆದ್ರೆ ಹಗ್ಗ ಆದಂತ ಹೇಳಿಕೆ ಹಗ್ಗನೇ ಹಾವಾಗಿಲ್ಲಲ್ಲ. ಬೆಳಕಿಲ್ಲದಕ್ಕ ನೀವೇ ಅದರ ಬಗ್ಗೆ ಒಂದು ಕಲ್ಪನೆ ಮಾಡ್ಕೊಂಡಿರಿ. ಕಲ್ಪನೆ ನಿಮ್ಮದೇ ತಿಳಿಲಾರ್ದಕ್ಕ ಹೋಗಿ ಹಗ್ಗಕ್ಕೆ ಸುತ್ತಕೊಂಡದ ಅಂತ ತಿಳ್ಕೊಂಡಿವಿ ನಾವು. ಅದು ಹಗ್ಗಕ್ಕೆ ಸುತ್ತಕೊಂಡಿಲ್ಲ, ಅದು ಹಾವ ನಿಮ್ಮ ವೃತ್ತಿಗೆ ಸುತ್ತಕೊಂಡದ. ಉಪಯುಕ್ತ ಚೇತನ ಇವು ಮೂರು ಶೇಷನೆ ಇದಾಗಿತ್ತು ಅಂತ ಹೆಂಗಿದ್ದೇನೆ. ಅದೇ ಮತ್ತೆ ಈಗ ಬಿಡಿಸಿ ಹೇಳಕತ್ತಿದ್ದ, ಅದಕ್ಕೆ ಮತ್ತೆ ನೋಡ್ಸಿ ಅದಕ್ಕೆ ಕೊಡ್ಲಕತ್ತೇನೆ. ಹೊರಗೊಂದು ಸಾಕ್ಷಿ ಆಗ್ಯದ, ಒಳಗೊಂದು ಸಾಕ್ಷಿ ಅದ. ಹೊರಗಿರೋ ಸಾಕ್ಷಿಗೆ ವೃತ್ತಿ ಉಪಯುಕ್ತ ಚೇತನ ಅಂದೀವಿ, ಒಳಗಿರೋ ಸಾಕ್ಷಿಗೆ ಅಂತಃಕರಣ ಉಪಯುಕ್ತ ಚೇತನ ಅಂದೀವಿ. ಅವೆರಡು ಬೇರೆ ಅಲ್ಲ, ಒಂದೇ ಅದಾವ. ಸರ್ಪ ಹೊರಗದ, ಹೊರಗಿನ ಸರ್ಪಕ್ಕೂ ಈ ಸಾಕ್ಷಿನೇ ಅಧಿಷ್ಠಾನ ಅದ. ಯಾಕಂತಂದ್ರೆ ಆ ಸಾಕ್ಷಿ ಒಳಗ ಒಂದು ಅವಿದ್ಯೆ ಅದ. ಸಾಕ್ಷಿಯಲ್ಲದ ನಿಮ್ಮದೇ, ಆ ಸಾಕ್ಷಿ ಒಳಗೊಂದು ಅವಿದ್ಯೆ ಅದ. ಆ ಅವಿದ್ಯೆಗೆ ಎರಡು ಗುಣ ಅದಾವ, ಒಂದು ಸತ್ವಗುಣ, ಇನ್ನ ಒಂದು ತಮೋಗುಣ. ಆ ತಮೋಗುಣ ಏನಾಗ್ಯದ? ಹಾವಾಗ್ಯದ. ಸತ್ವಗುಣ ಏನಾಗ್ಯದ? ಹಾವಿನ ಜ್ಞಾನ ಆಗ್ಯದ. ಅವಿದ್ಯೆನೂ ನಿಮ್ಮೊಳಗಿಂದೆ, ಸಾಕ್ಷಿನೂ ನಿಮ್ಮೊಳಗಿಂದೆ. ಆದ್ರಿಂದ ಆ ಅವಿದ್ಯೆಯ ಎರಡು ಗುಣಗಳು ನಿಮ್ಮೊಳಗಿನವೇ. ಅವೆರಡು ಏನ್ ಆಕಾರ ತಾಳೆವೋ ಅವೆಲ್ಲ ನಿಮ್ಮೊಳಗಿನವೇ. ಅವು ಅದಕ್ಕೆ ಸಂಬಂಧ ಇಲ್ಲ. ಏನ್ ಸಂಬಂಧ? ಹಗ್ಗ ಅಲ್ಲಿ ಆದ ಅಂತ ಅಲ್ಲಿ ಅದು ಬಿದ್ದದೇ ಒಂದು ತಪ್ಪು ಈಗಾಗ್ಯದ ಗದ್ದಲು. ಕನ್ಫ್ಯೂಷನ್ ಅದ. ಅದು ಹಗ್ಗಿರದಿದ್ರೆ ಸ್ವಲ್ಪ ಜ್ಞಾನ ಹಾಕಿರ್ಕಿಲ್ಲ, ಆಗ್ತಿದ್ದಿಲ್ಲ. ಅದಕ್ಕೆ ಅವಕಾಶ ತಗೊಂಡು ಹೋಗ್ತಾನ, ನೆಕ್ಸ್ಟ್ ತರಂಗ ಇದ್ರಾಗ ಹೋಗ್ತಾನ. 147ನೇ ವಿಷಯಾಂಕಕ್ಕ ಬರೇ ಹಗ್ಗ ಅಷ್ಟೇ ಅಲ್ಲ, ಅದೇ ಮತ್ತ ಹಗ್ಗಕ್ಕೂ ಅಧಿಷ್ಠಾನ. ಈಗ ಹಗ್ಗಕ್ಕ ನೀವು ಸರ್ಪ ಅಂತ ತಿಳ್ಕೊಂಡಿರಿ,
ಆದ್ರ ಸರ್ಪಕ್ಕೆ ಅಧಿಷ್ಠಾನ ಸಾಕ್ಷಿ ಅಷ್ಟೇ ಮಾಡಿ ಏನ್ ಮಾಡ್ಯಾನ ಈಗ ಮುಂದಿನ ತರಂಗದಾಗ ಹೋಗ್ತಾನವ ಹೋಗಿ ಅದು ಹಗ್ಗ ಅಂದ್ರೆ ಏನದು? ಹಗ್ಗ ಅಂದ್ರೆ ಸಾಮಾನ್ಯ ವಸ್ತು ಇಲ್ಲದು. ಈ ವೇದಾಂತದೊಳಗ ಈ ಜಗತ್ತಿನ ಎಷ್ಟು ವಸ್ತುಗಳು ನಾಮರೂಪದಿಂದ ತೋರ್ಲಕತ್ತವ ಆ ಎಲ್ಲಾ ವಸ್ತುಗಳ ಪ್ರತಿನಿಧಿ ಅದು ಹಗ್ಗ. ಈ ವೇದಾಂತದೊಳಗ ಆ ಹಗ್ಗಕ್ಕೂ ಅಧಿಷ್ಠಾನ ಸಾಕ್ಷಿನೇ ಆದಂತ ಪ್ರೂಫ್ ಮಾಡ್ತಾನ ಮುಂದ ಮಾಡಿ. ಇಡೀ ಬ್ರಹ್ಮಾಂಡಕ್ಕ ನಿಮ್ಮ ಅಂತಃಕರಣ ಸಾಕ್ಷಿನೇ ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಅದ ಅಂತ ತಗೋತಾನ ಮುಂದ. ನಿಧಾನ ಮ್ಯಾಲ ಕರ್ಕೊಂಡು ಹೋಗ್ತಾನ. ಈ ಸದ್ಯಕ್ಕ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಸಾಕ್ಷಿ ಇದೇ ಒಂದೇ ಅಧಿಷ್ಠಾನ ಆದಂತ ಈಗೇನ್ ಹೇಳ್ತಾನಲ್ಲ ಇಷ್ಟು ತಿಳ್ಕೋಬೇಕೀಗ. ಮುಂದೆ ಹಗ್ಗದ ವಿಷಯಕ್ಕೆ ಹಗ್ಗದ ಮೇಲೆ ಬಂದ ಹೊತ್ನಾಗ ಇಡೀ ಬ್ರಹ್ಮಾಂಡ ಬರ್ತದವ. ಹಗ್ಗ ಅಂದ್ರೆ ಸಾಮಾನ್ಯ ಹಗ್ಗ ಅಲ್ಲ ಅದು. ಅರ್ಜುನ ಅಂದ್ರೆ ಸಾಮಾನ್ಯ ಅರ್ಜುನ ಅಲ್ಲ ಅವನು. ಬ್ರಹ್ಮಾಂಡದೊಳಗೆ ಎಷ್ಟು ಮನುಷ್ಯರದಾರ ಅಷ್ಟು ಮನುಷ್ಯರ ರೆಪ್ರೆಸೆಂಟೇಟಿವ್ ಅವ. ಕೃಷ್ಣನ್ ಮುಂದೆ ಕುಂತಾನಲ್ಲ ಎಲ್ಲ ಮನುಷ್ಯರ ರೆಪ್ರೆಸೆಂಟೇಟಿವ್. ಯಾರು ಅರ್ಜುನ ಆಗ್ತಾರ ಅವ್ರಿಗೆ ಕೃಷ್ಣನ ಕೃಪೆ ಸಿಗ್ತದೆ. ಯಾರು ಅರ್ಜುನ ಆಗಂಗಿಲ್ಲ ಸಗಣಿ ಹುಳಗಳಾಗಿ ಏನೋ ಒಂದು ಮಾಡಿ ತರ್ತಾವ ಅಷ್ಟೇ. ಅರ್ಜುನ ಆಗ್ಬೇಕು, ಅಗಸ್ತ್ಯ ಆಗ್ಬೇಕು. ಅಗಸ್ತ್ಯ ಆದ್ರೆ ರೇಣುಕರ ಕೃಪೆ ಸಿಗ್ತದೆ. ಪಾರ್ವತಿ ಆಗಬೇಕು, ಪಾರ್ವತಿ ಆದ್ರೆ ಶಿವನ ಕೃಪೆ ಸಿಗ್ತದೆ. ಪಾರ್ವತಿ ಅಲ್ಲ ಕೈಯಾರಿಲ್ಲ ಅಂತಂದ್ರೆ ಹಾಳಾಗಿ ಹೋಗಂತ ಯಾರೇನ್ ಮಾಡಕ. ಶಿವನ ಕೃಪೆನೂ ಇಲ್ಲ. ಪಾರ್ವತಿ ಆಗಬೇಕು. ಪಾರ್ವತಿ ಆಗ್ಲಿಲ್ಲ ಅಂದ್ರೆ ಶಿವನ ಕೃಪೆ ಸಿಗಲ್ಲ. ಅಗಸ್ತ್ಯ ಆಗ್ಲಿಲ್ಲ ಅಂದ್ರೆ ರೇಣುಕರ ಕೃಪೆ ಸಿಗಲ್ಲ. ಅದೇ ರೇಣುಕ, ಕೃಷ್ಣ, ಶಿವ ಅಂದ್ರೆ ಏನವೆಲ್ಲ ಬ್ರಹ್ಮತತ್ವನೇ ಬರದಿಟ್ಟಾರ. ಹೆಸರುಗಳು ಕೊಟ್ಟಾರ ಪುರಾಣದಾಗ. ಪಾರ್ವತಿ ಅಂದ್ರೆ ಜೀವ, ಅರ್ಜುನ ಅಂದ್ರೆ ಜೀವ, ಅಗಸ್ತ್ಯ ಅಂದ್ರೆ ಜೀವ. ಒಂದು ಕಿಡಿ ಹುಟ್ಟಬೇಕಾದ್ರೆ ಎರಡು ಚಕಮಕಿ ಕಲ್ಲು ಬೇಕು. ಒಂದು ಪಾರ್ವತಿ, ಒಂದು ಶಿವ ಅಥವಾ ಅಗಸ್ತ್ಯ, ರೇಣುಕ, ಕೃಷ್ಣ, ಅರ್ಜುನ, ಮತ್ತಿನ್ನೆಲ್ಲಿ ರಾಮ, ವಶಿಷ್ಠ. ಅವೆರಡು ಏನ್ ಕಲ್ಲು ಸಾಮಾನ್ಯ ಕಲ್ಲು ಅಲ್ಲವು. ಎರಡು ಒಂದಕ್ಕಿಂತ ಒಂದು ಪವರ್ಫುಲ್ ಕಲ್ಲುಗಳೇ. ಎರಡು ಚಕಮಕಿ ಕಲ್ಲುಗಳು ಸೇರಿದಾಗೆ ಅದು ಕಿಡಿ, ಜ್ಞಾನದ ಕಿಡಿ ಉಂಟಾಗ್ತದೆ. ಇಲ್ಲೇನದ ನಿಶ್ಚಲದಾಸ ಮತ್ತು ತತ್ವದೃಷ್ಟಿ ನಮ್ಮಲ್ಲಿ. ಅವರೇನಿಬ್ರು ಸಾಮಾನ್ಯರಲ್ಲವರು. ಎಲ್ಲಾ ಮುಮುಕ್ಷುಗಳ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ. ಭೂಮಿ ಮೇಲೆ ಎಷ್ಟು ಜನ ಮೋಕ್ಷ ಪಡ್ಕೋಬೇಕಂತ ಆ ಎಲ್ಲ ಮುಮುಕ್ಷುಗಳ ಪ್ರತಿನಿಧಿ. ನಮ್ಮ ಲೀಡರ್ ಅವನು ತತ್ವದೃಷ್ಟಿ. ನಮ್ಮ ಲೀಡರ್ಗೆ ಹೆಂಗೆ ಜ್ಞಾನ ಅಥವಾ ನಮ್ಗ ಲೀಡರ್ಗೆ ಏನ್ ಫೆಸಿಲಿಟಿ ಸಿಗ್ತಾವ ನಮಗೆ ಸಿಗ್ತಾವ. ಹಗ್ಗದ ವಿಷಯಕ್ಕೆ ಹೋಲಕ್ ಹೋಗ್ಬೇಡ್ರಿ. ಹಗ್ಗದ ವಿಷಯ, ಬ್ರಹ್ಮಾಂಡದ ವಿಷಯ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮನ ವಿಷಯ. ಈಗ ನಿಮ್ದೇನದ ಸಾಕ್ಷಿ ಚೇತನ, ಸಾಕ್ಷಿ ಅಂತಃಕರಣದೊಳಗ ನಿಮ್ಮೊಳಗ ಅಂತಃಕರಣ ಏನದ? ಪ್ರತಿಬಿಂಬ ಅದ. ಸಾಕ್ಷಿ ಏನದ? ಬಿಂಬ ಅದ. ಸಾಕ್ಷಿ ಬಿಂಬದ, ಅಂತಃಕರಣ ಪ್ರತಿಬಿಂಬ ಆದ, ಮಾಯೆ ಅನ್ನೋದು ಕನ್ನಡಿ ಆದ ಅಂತ ಅಂದಾಗ ಮುಂದೆ ಪ್ರಶ್ನೆ ಬರ್ತದ. ಇದೇ 4ನೇ ತರಂಗದೊಳಗೇ ಬರ್ತದ. ಬಂದಾಗ ನಿಮ್ಮ ಅಂತಃಕರಣದೊಳಗ ಒಂದೇನು ಅದಲ್ಲ ಸಾಕ್ಷಿ, ಅದು ಏನು ನಿಮ್ಮೊಳಗೊಂದು ಜ್ಞಾನ ಏನಾಗ್ತದಲ್ಲ ಅದು ಸಾಕ್ಷಿದ ಅಲಿಂತ ಸಾಧ್ಯನೋ ಏನು ಬ್ರಹ್ಮಚೇತನ ಅಂತ ಅದಕ್ಕಿಂತ ದೊಡ್ಡದು. ನಿಮ್ಮ ಸಾಕ್ಷಿ ಚೇತನ ಹೊರಗೆ ಬಂತಂದ್ರ ಬ್ರಹ್ಮಚೇತನ ಅನಿಸ್ಬೋದು. ದೊಡ್ಡದಿತ್ತಂದ್ರೆ ಬ್ರಹ್ಮಚೇತನ, ದೊಡ್ಡದು ಒಳಗೆ ಹೋಗಿ ಚುಳುಕಾಗಿ ಸಾಕ್ಷಿ ಚೇತನ ಆಗ್ಯದ. ಆ ಸಾಕ್ಷಿ ಚೇತನ ಈ ಜಗತ್ತನ್ನ ತಿಳ್ಕೊಳಕ್ ಹೋಗಿ ಏನ್ ಅನ್ಸ್ಕೊಂಡ್ಬಿಟ್ಟದ? ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊಂಡಬಹುದು. ಅದ್ರ ಹಿಂದೆ ಕಾಣೋದೇನದು? ವೃತ್ತಿ ಉಪಯುಕ್ತ ಚೇತನ ಒಳಗೆ ಸಾಕ್ಷಿ ಚೇತನ ಅನಿಸ್ಕೊಂಡು ಅದೇ ಸಾಕ್ಷಿ ಚೇತನ ಹೊರಗೆ ಬ್ರಹ್ಮಾಂಡ ತುಂಬಾ ವ್ಯಾಪಕ ಅದ. ಘಟಾಕಾಶನೇ ಮಹಾಕಾಶ. ಒಂದು ವಸ್ತುವಿನ ಧ್ಯಾನ ಮಾಡ್ಕೊಳಕ್ ಹೋಗಿ ಆ ರೀತಿ ಅದು ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊಂಡವು. ಆದ್ರೆ ಆ ವಸ್ತುವಿನ ಜ್ಞಾನ ಮಾಡ್ಕೊಳ್ಳಂತ ವಸ್ತು ಏನದಲ್ಲ ಅದು
ಚೇತನ ಅದು ಅಷ್ಟೇ ಸಣ್ಣದಿಲ್ಲ, ಬಹಳ ದೊಡ್ಡದು, ಬಹಳ ದೊಡ್ಡದು. ಹೀಗಾಗಿ ಹೊರಗಿರುವ ಸರ್ಪಕ್ಕೂ ಒಳಗಿರುವ ಸರ್ಪದ ಜ್ಞಾನಕ್ಕೂ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿರುತ್ತದೆ ಅಂತೇಳಿ ಒಪ್ಪಿಕೊಂಡ್ರೆ ಇಲ್ಲ. ಅದು ಸಾಕ್ಷಿ ಚೇತನ ಒಳಗ ಅಂತಃಕರಣದ ಜೊತೆಗಾದರೂ ಇರಬಹುದು, ಹೊರಗ ವೃತ್ತಿ ಉಪಯುಕ್ತ ಚೇತನದ ಜೊತೆಗಾದರೂ ಇರಬಹುದು, ವೃತ್ತಿ ಜೊತೆಗಾದರೂ ಇರಬಹುದು. ಆದ್ರ ಒಂದೇ ಸಾಕ್ಷಿ ಚೇತನ ಏನಾಗ್ಯದ, ಎರಡಕ್ಕೂ ಅಧಿಷ್ಠಾನ ಆಗ್ಯದ ಅನ್ನೋದು ಒಪ್ಪಿಗೆ ಆಯ್ತಾ? ಸುಮ್ಮನೆ ಆಕಾಚಾರಕ್ಕೆ ಹೂ ಅನ್ರಿ, ವಿಚಾರ ಮಾಡಿ ತಿಳ್ಕೊಂಡು ಹೂ ಅನ್ರಿ. ಬರ್ಕೊಳ್ಳೋದ್ರಾಗ ಏನಾರ ಹಿಂದ್ ಬಿದ್ದಿದ್ರಿ ಅಂದ್ರ ಬರ್ಕೊಳ್ರಿ, ನಾ ಇನ್ನೊಂದ್ಸಾರಿ ಓದ್ತೀನಿ, ಏನಾರ ತಪ್ಪಾಗಿದ್ರೆ ತಿದ್ದುಪಡಿ ಮಾಡ್ಕೊಳ್ರಿ. ಇಲ್ಲಿ ಏನಾರ ಗಡ್ಬಡ್ ಮಾಡ್ಕೊಂಡ್ರಿ, ಮುಂದಿನ ನಾನು ಬಹಳ ದೊಡ್ಡ ಬೆಟ್ಟ ಏರ್ಸ್ಕೊಂಡು ಹೋಗೋದದ, ಇಲ್ಲಿ ತಪ್ಪಿದ್ರೆ ಮುಂದೆ ಬಹಳ ದೊಡ್ಡ ತಪ್ಪುಗಳೆಲ್ಲ ಕೆತ್ಬಿಡ್ತಾವ. ಅದಕ್ಕೆ ಒಳಗಿರುವಾಗ ಅಂತಃಕರಣ ಎನ್ನಿಸಿಕೊಳ್ಳುತ್ತದೆ, ಹೊರಗೆ ಬಂದಾಗ ಅದೇ ಅಂತಃಕರಣವು ವೃತ್ತಿ ಎನ್ನಿಸಿಕೊಳ್ಳುತ್ತದೆ. ಒಳಗಿರುವಾಗ ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಎನ್ನಿಸಿಕೊಳ್ಳುತ್ತದೆ, ಹೊರಗೆ ಬಂದಾಗ ಅದೇ ಸಾಕ್ಷಿಯು ವೃತ್ತಿ ಉಪಯುಕ್ತ ಚೇತನ ಎನ್ನಿಸಿಕೊಳ್ಳುತ್ತದೆ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನಕ್ಕೂ ಅಂತಃಕರಣ ಸಾಕ್ಷಿಗೂ ಅಭೇದವೇ ಇದೆ. ಅವೆರಡ ಎಲ್ಲ ಒಂದೇ ಅದವು. ಮತ್ತು ಅಂತಃಕರಣಕ್ಕೂ ಮತ್ತು ವೃತ್ತಿಗೂ ಅಭೇದವೇ ಇದೆ. ಹೀಗಾಗಿ ಒಳಗೆ ಇರುವ ಸರ್ಪದ ಜ್ಞಾನಕ್ಕೆ ಹೊರಗೆ ಇರುವ ವೃತ್ತಿ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಮತ್ತು ಹೊರಗೆ ಇರುವ ಸರ್ಪಕ್ಕೆ ಒಳಗೆ ಇರುವ ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಅದಕ್ಕೆ ಸಾಕ್ಷಿ, ಎರಡಕ್ಕೂ ಸಾಕ್ಷಿ ಚೇತನೇ ಅಂತೀವಿ. ಅಂದ್ರೆ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿದೆ. ಆದ್ದರಿಂದ ಒಳಗಿರುವ ಸಾಕ್ಷಿ ಚೇತನ ಮತ್ತು ಹೊರಗಿರುವ ವೃತ್ತಿ ಉಪಚೇತನ ಎರಡೂ ಒಂದೇ ಆಗಿರುವ ಕಾರಣ ಹೊರಗಿನ ಸರ್ಪಕ್ಕೂ ಮತ್ತು ಒಳಗಿನ ಸರ್ಪದ ಜ್ಞಾನಕ್ಕೂ ಅಂದ್ರೆ ಎರಡಕ್ಕೂ ಅಂದ್ರೆ ಭ್ರಮೆಗೆ, ಅದರ ಭ್ರಮೆ ಸರ್ಪದ ಭ್ರಮೆಗೆ, ಸರ್ಪದ ಭ್ರಮೆಗೆ ಸಾಕ್ಷಿ ಚೇತನವೇ ಅಂದ್ರೆ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿದೆ. ಸಾಕ್ಷಿ ಚೇತನ ಅಂದ್ರೂ ಒಂದೇ, ವೃತ್ತಿ ಉಪಯುಕ್ತ ಚೇತನ ಅಂದ್ರೂ ಒಂದೇ. ಸಾಕ್ಷಿ ಚೇತನ ಎಂದರೂ ಒಂದೇ, ಎಂದರೂ ಅದೇ ವಸ್ತು. ವೃತ್ತಿ ಉಪಹಿತ ಚೇತನ ಎಂದರೂ ಅದೇ ವಸ್ತು. ವಸ್ತು ಒಂದೇ, ನಾಮ ಬೇರೆ ಬೇರೆ. ಯಾಕೆ ಬೇರೆ ಬೇರೆ ಕೊಟ್ಟರು, ನಾಮ ಬೇರೆ ಬೇರೆ ಯಾಕಂತಂದ್ರೆ ತಿಳಿದುಕೊಳ್ಳುವ ಸಲುವಾಗಿ. ತಿಳಿದುಕೊಳ್ಳುವ ಸಲುವಾಗಿ ಏನ್ ಮಾಡ್ಯಾರ, ದೇಶ ಭೇದ ಒಳಗೆ ಹೊರಗೆ ಅಂತ ಮಾಡಿ, ದೇಶ ಭೇದ ಅಂದ್ರೆ ಒಳಗೆ ಹೊರಗೆ ಅಂತ ಮಾಡಿ ಒಂದಕ್ಕೆ ಸಾಕ್ಷಿ ಅಂದ್ರು, ಇನ್ನೊಂದಕ್ಕೆ ಉಪಯುಕ್ತ ಚೇತನ ಅಂದ್ರಷ್ಟೇ. ವಸ್ತು ಒಂದೇ, ಏನೇ ತೊಂದರೆ ಇಲ್ಲ. ಅದಕ್ಕೆ ಕೆಲವೊಬ್ರು ಏನ್ ಮಾಡಿಬಿಟ್ಟಾರ, ಹೊರಗೆ ಹುಡುಕ್ತಾರೆ, ಕೆಲವೊಬ್ರು ಒಳಗೆ ಹುಡುಕ್ತಾರೆ. ಒಳಗಿಂದು ಹೊರಗಿಂದು ಎರಡು ಒಂದೇ ಆದ ಅಂತ ತಿಳ್ಕೊಂಡ್ರೆ ಜ್ಞಾನ. ಒಳಗಾದ ಅಂತ ತಿಳ್ಕೊಂಡು ಹೊರಗಿಂದ ಕೈ ಬಿಟ್ರು, ಹೊರಗಾದ ಅಂತ ತಿಳ್ಕೊಂಡು ಒಳಗಿಂದ ಕೈ ಬಿಟ್ರು ಅಂತಂದ್ರ ಅದೇನದ ಅರ್ಧ ಸತ್ಯ, ಪೂರ್ಣ ಸತ್ಯ ಅಲ್ಲ. ಮುಂದೋಗೋಣ. ಯಾವಾಗ ರಜ್ಜುವಿನ ಪ್ರತ್ಯಕ್ಷವಾಗುವುದೋ ಆಗ ರಜ್ಜು ಚೇತನ
ಮತ್ತು ವೃತ್ತಿ ಚೇತನಗಳೆರಡು ಒಂದೇ ಆಗುತ್ತವೆ. ನಿಮ್ಗೆ ಯಾವಾಗ ಹಗ್ಗ ಕಾಣ್ತದ, ಈಗ ಹಗ್ಗಕ್ಕೆ ಬಂದವರು ಸರ್ಪದ ಜ್ಞಾನ ದಾಟಿ ಏನ್ ಮಾಡಿಬಿಟ್ರು, ಹಗ್ಗಕ್ಕೆ ಬಂದು ಮೇಲೆ ಚೇತನಕ್ಕೆ ಬರ್ತಾರೆ. ಈಗ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ನಿಮಗ್ ಹಿಂಗ ಏನ್ ಕಾಣಿಸ್ತದ, ಹಗ್ಗ ಕಾಣಿತು, ಬೆಳಕು ಬಂತು, ಹಗ್ಗ ಕಾಣಿತು. ಇಲ್ಲಿ ತನ ಏನಿದ್ರಿ ಬೆಳಕಿಲ್ಲದಾಗ ನಾವು ಹಾಗೆ ಜ್ಞಾನ ಆಗಿತ್ತು. ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಅಂದ್ರೆ ಬೆಳಕು ಬಂದಾಗ ಅಂತ ಬರ್ಕೊಡ್ರಿ ಬೇಕಿದ್ರು. ಆವಾಗ ಏನಾಗ್ತದಪ್ಪ ಅಂತಂದ್ರೆ ಬೆಳಕಿಲ್ಲದಾಗಿನ ಕಟ್ಟಿ ಇಲ್ಲಿ ತನಕ ಹೇಳಿದ್ದು ಸರ್ಪದ ಜ್ಞಾನ. ಈಗ ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಅಂದ್ರೆ ಬೆಳಕು ಬಂದಾಗ ಆಗ ಏನಾಗ್ತದಪ್ಪ ಅಂದ್ರೆ ರಜ್ಜು ಚೇತನ ಮತ್ತು ವೃತ್ತಿ ಚೇತನಗಳೆರಡು ಒಂದೇ ಆಗುತ್ತವೆ. ರಜ್ಜು ಕನೆಕ್ಷನ್ ತಗೊಂಡ್ರಿ. ಈಗ ರಜ್ಜು ಇಲ್ಲಂತಂದ್ರೆ ಸರ್ಪ್ ಹೆಂಗ್ ಬರ್ತದ ಅಂತಿರಲ್ಲ, ಈಗ ರಜ್ಜು ತಗೋತಾರ ನೋಡ್ರಿ ಕನೆಕ್ಷನ್. ಈಗ ಆ ಕಡೆ ತೆಕ್ಕಿಗೆ ಬಿದ್ರೆ ಈಗ ಸರ್ಪಕ್ಕೆ ತೆಕ್ಕಿಗೆ ಬಿದ್ದು ಸರ್ಪಕ್ಕ ಅಧಿಷ್ಠಾನ ನಮ್ ಸಾಕ್ಷಿನೇ ಆದ ಅಂತ ಹೇಳ್ಕೊಂಡು ಹೋದ್ರ ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ, ಒಳಗಿರೋ ಸರ್ಪದ ಜ್ಞಾನಕ್ಕೆ ಸಾಕ್ಷಿ ಆದ ಅಂತ ಒಪ್ಕೊಂಡಿದ್ರಿ. ಹೊರಗಿರೋ ಸರ್ಪಕ್ಕೂ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ ಆದ. ಆ ಸರ್ಪ ನಿಮ್ಮದೇ ಕಲ್ಪನೆ, ಅದು ಹಗ್ಗಕ್ಕೆ ಸಂಬಂಧ ಇಲ್ಲ. ನಿಮ್ಮ ಸರ್ಪ ಹಗ್ಗ ಎಂದು ಹಾವಾಗಿಲ್ಲ ಅಂತ ಹಿಂಗೆ ಹೇಳ್ಕೊಂಡು ಹೋಗಿ ಮುಂದೆ ಮತ್ತೆ ಹೋಗ್ತಾರೆ, ಹಗ್ಗಕ್ಕೆ ಹೋಗ್ತಾರೆ. ಹಗ್ಗಕ್ಕೆ ಹೋಗಿ ಏನ್ ಹೇಳ್ತಾರ, ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಅಂದ್ರೆ ಬೆಳಕು ಮುಂದಾಗ ಆಗ ರಜ್ಜು ಚೇತನ ಮತ್ತು ವೃತ್ತಿ ಚೇತನ ಎರಡು ಒಂದೇ ಆಗುತ್ತವೆ. ರಜ್ಜು ಉಪಯುಕ್ತ ಚೇತನವಂತ ರಜ್ಜುನಗದಲ್ಲ ಆ ಚೇತನ ಮತ್ತೆ ನಿಮ್ಮ ಒಳಗಿಂದ ವೃತ್ತಿಯೊಳಗೆ ಉಪಯುಕ್ತ ಚೇತನ ಸಾಕ್ಷಿ ಚೇತನ ಅದಲ್ಲ, ಅವೆರಡು ಒಂದಾಗ್ತವೆ. ಅವೆರಡು ಒಂದಾಗಿದ್ದಕ್ಕೆ ನಿಮಗೆ ಹಗ್ಗ ಕಾಣ್ಲಿಕ್ಕತ್ತವ. ಹಗ್ಗ ಕಂಡಿಲ್ಲ ಅಂತಂದ್ರೆ ಕತ್ತಲದ ಸರ್ಪದ ಜ್ಞಾನದ ಕಟ್ಟಿ ಇಲ್ಲಿ ತನ ಆಯ್ತು. ಈಗೇನ್ ಹೇಳಕತ್ತಾರ, ಇದು ಇಂಪಾರ್ಟೆಂಟ್ ಅನ್ಸ್ಲಕತ್ತದಿಲ್ಲ. ಈಗ ಹಗ್ಗಕ್ಕೆ ಹೆಂಗ್ ತಗೋತಾರಲ್ಲ, ಇನ್ನು ಹಗ್ಗ ಹೊರಗದ ಒಳಗಿರೋ ಸಾಕ್ಷಿಗೆ ಹೆಂಗ್ ಕನೆಕ್ಷನ್ ತಗೋತಾರ ಅಂತಂದ್ರ ಇದು ಸೂಕ್ಷ್ಮವಾಗಿ ಹೇಳಕತ್ತಾರ. ಯಾವಾಗ ನಿಮಗೆ ಸರ್ಪ ಕಂಡಾದ ಆವಾಗ ಸರ್ಪದೊಳಗೂ ಬ್ರಹ್ಮದನ ಇಲ್ಲ ಉಪಯುಕ್ತ ಚೇತನ ರೂಪದಲ್ಲಿ. ಸರ್ಪಲ್ಲ, ರಜ್ಜು ಹಗ್ಗ. ಹೊರಗೆ ನಿಮ್ಗೆ ಯಾವಾಗ ಹಗ್ಗ ಕಾಣಿಸ್ತು ಅಂದ ಕೂಡ್ಲೇನೆ ಹಗ್ಗದಾಗ ಉಪಯುಕ್ತ ಚೇತನ ಅದನ್ನ ಇಲ್ಲ. ಹಗ್ಗದ ಸಮಾನ ಆಕಾರವಾದ ಬ್ರಹ್ಮಚೇತನಕ್ಕೆ ಉಪಯುಕ್ತ ಚೇತನ ಅಂತಾರ. ಅದ್ರೊಳಗೆ ಅದ ಅಂತ ಗೊತ್ತದ ಇಲ್ಲ ನಿಮ್ಗ. ರಜ್ಜು ಉಪಯುಕ್ತ ಚೇತನ ಹಾರ ಮತ್ತೆ ನಿಮ್ಮದು ಅಂತಃಕರಣದೊಳಗ ವೃತ್ತಿ ಅದಲ್ಲ, ಅಂತಃಕರಣದ ವೃತ್ತಿ ಹೊರಗೆ ಬಂದದಿಲ್ಲ. ಆ ವೃತ್ತಿ ಒಳಗೂ ಸಾಕ್ಷಿ ಚೇತನ ಆದ ಇಲ್ಲ. ಈಗ ನಾ ಉಪಯುಕ್ತ ಚೇತನ ಅನ್ನೋ ಶಬ್ದ ಬಿಟ್ಬಿಡ್ತೀನಿ. ವೃತ್ತಿ ಉಪಯುಕ್ತ ಚೇತನ ಅನ್ನೋ ಶಬ್ದ ಬಿಟ್ಟು ನಾನೇನ್ ಮಾಡ್ತೀನಿ, ವೃತ್ತಿ ಒಳಗಿರೋ ಸಾಕ್ಷಿ ಚೇತನ ಅಂತ ಚಾಲು ಮಾಡ್ತೇನೆ ನಾ ಶಬ್ದ. ಈಗ ವೃತ್ತಿ ಒಳಗೆ ಸಾಕ್ಷಿ ಚೇತನ ಅದ ಅಲ್ರಿ. ನಿಮ್ಮ ವೃತ್ತಿ ಒಳಗೊಂದು ಸಾಕ್ಷಿ ಚೇತನ ಅದ, ಮತ್ತೇನದ ಅಲ್ಲಿ ರಜ್ಜುಗಳೊಳಗೊಂದು ಉಪಯುಕ್ತ ಚೇತನ ಆದ. ಈಗೇನ್ ಮಾಡ್ಬೇಕು, ನಿಮ್ಗ ಬೆಳಕು ಬಂದ ಕೂಡ್ಲೇನೆ ಇದು ಹಗ್ಗ ಆದಂತ ಹಗ್ಗದ ಜ್ಞಾನ ಪ್ರಾಪ್ತಿ ಆಯ್ತು, ಸರ್ಪದ ಅಜ್ಞಾನ ನಿವೃತ್ತಿ ಆಯ್ತು. ಈಗ ಹಗ್ಗದ ಜ್ಞಾನ ಪ್ರಾಪ್ತಿ ಆದ ಕೂಡ್ಲೆ ಏನಾಗಿರ್ತದ ಅಲ್ಲಿಯಪ್ಪ ಅಂತಂದ್ರೆ ಏನಾಗಿರ್ತದ, ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಬಂದದಲ್ಲ, ಅದ್ರಾಗೇನ್ ಸಾಕ್ಷಿ ಚೇತನ ಆದಲ್ಲ, ಇಲ್ಲಿ ಹೊರಗ ಹಗ್ಗ ಆದಲ್ಲ, ಹಗ್ಗದೊಳಗಿಂದ ಉಪಯುಕ್ತ ಚೇತನ ಆದಲ್ಲ, ಆ ಎರಡು ಚೇತನಗಳು ಒಂದಾಗ್ತವ. ಎರಡು ಚೇತನಗಳು ಒಂದಾಗಿದ್ದಕ್ಕೆ ನಿಮಗ ಇದು ಹಗ್ಗ ಅದ ಅಂತೇಳಿ ನಿಮ್ಮ ಛಲಬಾತನಿಗೆ ಅದರ ಧ್ಯಾನ ಆಗ್ತದ. ಅವೆರಡು ಒಂದು ಆಗ್ಲಾರ್ದಾಗ ಅದು ಹಾವಾಗಿ ಕಾಣ್ತಿರ್ತದ. ಯಾವಾಗ ರಜ್ಜು ಉಪಯುಕ್ತ ಚೇತನ ನಿಮ್ಮ ವೃತ್ತಿಯ ಏನು ಸಾಕ್ಷಿ ಚೇತನದ ಜೊತೆಗೆ ಒಂದಾದಾಗ, ಎರಡು ಸೇರಿದಾಗ ಆ ಚಿದಾಭಾಸನಿಗೆ ಏನಾಗ್ತದ, ಇದು
ಹಗ್ಗದ ಹಾವಲ್ಲ ಅಂತೇಳಿ ಅವನಿಗೆ ಜ್ಞಾನ. ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುವುದೋ ಆಗ ರಜ್ಜು ಚೇತನ ಮತ್ತು ವೃತ್ತಿ ಚೇತನಗಳೆರಡು ಒಂದೇ ಆಗುತ್ತವೆ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪ ಮತ್ತು ಅದರ ಜ್ಞಾನವೂ ಕೂಡ ನಿವೃತ್ತಿಯಾಗುತ್ತದೆ. ಅದು ನಿವೃತ್ತಿ ಆಗ್ತದೆ ಹೋಗಿ ಬಿಡಿ. ಆದರೆ ರಜ್ಜುವಿನ ಜ್ಞಾನವಾದರೆ ಸಾಕು, ಆ ಜ್ಞಾನದಿಂದ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ನಿವೃತ್ತಿಯಾಗುತ್ತವೆ. ಮುಂದೆ ಅಂತಃಕರಣ ಉಪಯುತ ಚೇತನಕ್ಕೆ ಸಾಕ್ಷಿ ಅಂತಾರೆ, ಅಂತಃಕರಣ ವೃತ್ತಿ ಉಪಯುತ ಚೇತನಕ್ಕೂ ಸಾಕ್ಷಿನೇ ಅಂತಾರೆ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ರಜ್ಜು ದೇಶಕ್ಕೆ ಹೋಗಿದೆ. ಆದ್ದರಿಂದ ಸಾಕ್ಷಿಯು ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವಾಗುವುದು ಸಂಭವಿಸುತ್ತದೆ. ಯಾವಾಗ ರಜ್ಜುವಿನ ಜ್ಞಾನವಾಗುತ್ತದೋ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಕೂಡ ನಿವೃತ್ತಿ ಆಗುತ್ತವೆ. ಇಲ್ಲಿ ಬಹಳ ಮುಂದಕ್ಕೆ ಹೋಗಿಲ್ಲ ಅವ್ರು ಏನ್ ಹೇಳ್ತಾರ, ಯಾವಾಗ ನಿಮಗೆ ರಜ್ಜುವಿನ ಜ್ಞಾನ ಆಗ್ತದ ಆವಾಗ ಏನಾಗ್ತದ ಆಕ್ಷನ್ ಅಲ್ಲಿ ಅಷ್ಟೇ ಹೇಳ ನಾವು. ಮುಂದಿಂದು ಇನ್ನ ನಿಮಗೆ ಕ್ಯೂರಿಯಾಸಿಟಿ ಅದ, ಆ ಭಾಗ ಅವರು ಮುಟ್ಟಿಲ್ಲ. ಈಗೇನ್ ಹೇಳ್ತಾರ, ಯಾವಾಗ ಬೆಳಕು ಬಂತು ಆವಾಗ ಏನಾಗ್ತದ ನೀವು ತಿಳ್ಕೊಬೇಕಾಗಿದ್ದಿಷ್ಟೇ. ಯಾವಾಗ ಬೆಳಕು ಬಂತು, ಬೆಳಕು ಬಂದ ಕೂಡಲೇ ಏನಾಗ್ಬಿಡ್ತು, ನಿಮ್ಮ ಅಂತಃಕರಣ ವೃತ್ತಿಯಲ್ಲಿರುವ ಸಾಕ್ಷಿ ಚೇತನ ಮತ್ತು ಆ ಹಗ್ಗದ ದರ್ಶನ ಏನಾಗ್ತದಲ್ಲ, ಹಗ್ಗದೊಳಗಿರುವ ಉಪಯುತ ಚೇತನ ಎರಡು ಸಂಗಮ ಆಗ್ತವ. ಅವೆರಡು ಸಂಗಮ ಆದಾಗ ಏನಾಗ್ತದ, ಮುಂದ ಇದು ಹಗ್ಗ ಆದ ಅಂತೇಳಿ ಚಿದಾಭಾಸನಿಗೆ ಜ್ಞಾನ ಆಗ್ತದ. ಮತ್ತು ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ನಿವೃತ್ತಿ ಆಗ್ತವ. ಹೀಗಾಗಿ ಏನದಂತಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನ ಯಾವುದು, ಸಾಕ್ಷಿನೇ ಅಂತ ಹೇಳ್ಕೊಂಡು ಮುಂದೆ ರಜ್ಜುವಿನ ಅಧಿಷ್ಠಾನ ಈ ಸಾಕ್ಷಿನೇ ಆಗ್ತದೆ ಅನ್ನೋದು ಮುಂದೆ ಹೇಳ್ತಾರ. ಯಾವಾಗ ರಜ್ಜುವಿನ ಜ್ಞಾನವಾಗುತ್ತದೋ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡೂ ಕೂಡ ನಿವೃತ್ತಿಯಾಗುತ್ತವೆ. ಬೇರೆ ಅದು ನಿವೃತ್ತಿ ಆಗದ ಸುದ್ದಿನ ಹೇಳೋರವರು. ಅದಕ್ಕೆ ನಿಮಗ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ನಿಮ್ಮ ಸಾಕ್ಷಿನೇ ಅಧಿಷ್ಠಾನ ಆಗ್ಯದ ಅಂತ ಹೇಳಿ ಏನ್ ಹೇಳ್ಯಾರಲ್ಲ, ಇದರ ಈ ಒಂದು ವಿಷಯಾಂಕದ ಏನ್ ವಿಚಾರ ಹೇಳ್ಬೇಕಾಗಿತ್ತು ಅದು ಸಾರ್ಥಕ ಆಯಿತು. ಮುಂದಿನ ಭಾಗ ಏನ್ ಹೇಳ್ಯಾರ, ಯಾವಾಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾಗುತ್ತದೆಯೋ ಅಂದ್ರೆ ಬೆಳಕು ಬಂದಾಗ ಆಗ ರಜ್ಜು ಚೇತನ ಮತ್ತು ವೃತ್ತಿ ಉಪಯುತ ಚೇತನಗಳೆರಡು ಒಂದೇ ಆಗುತ್ತವೆ. ಆದ್ದರಿಂದ ರಜ್ಜುವಿನ ಜ್ಞಾನದಿಂದ ಸರ್ಪ ಮತ್ತು ಸರ್ಪದ ಜ್ಞಾನವೂ ಕೂಡ ನಿವೃತ್ತಿ ಆಗುತ್ತದೆ. ಇದೆಲ್ಲ ಮೊದಲೇ ಗೊತ್ತದ ನಿಮಗೆ, ಇದೇನು ಗೊತ್ತಿಲ್ಲ, ಏನ್ ಬೇಕಾದಂಗೆ ಗೊತ್ತದ. ರಜ್ಜುವಿನ ಜ್ಞಾನವಾದರೆ ಸಾಕು, ಆ ಜ್ಞಾನದಿಂದ ಸರ್ಪ ಮತ್ತು ಸರ್ಪದ ನಿವೃತ್ತಿ, ಸರ್ಪದ ಮತ್ತು ಸರ್ಪದ ಜ್ಞಾನ ಎರಡು ನಿವೃತ್ತಿ ಆಗುತ್ತವೆ. ಅದಕ್ಕೆ ಏನಾಯ್ತು, ಅಂತಃಕರಣ ಉಪಯುತ ಚೇತನಕ್ಕೂ ಸಾಕ್ಷಿ ಅಂತಾರೆ ಮತ್ತು ಅಂತಃಕರಣ ವೃತ್ತಿ ಉಪಯುತ ಚೇತನಕ್ಕೂ ಸಾಕ್ಷಿ ಅಂತಾರೆ. ಅಂತಃಕರಣದ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ರಜ್ಜು ದೇಶಕ್ಕೆ ಹೋಗಿದೆ. ಅದರಿಂದ ಸಾಕ್ಷಿಯು ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವಾಗುವುದು ಸಂಭವಿಸುತ್ತದೆ. ಇದು ನಿಮ್ ಅನುಭವಕ್ಕೆ ಬಂದದಲ್ರಿ. ಈಗ ನಿಮ್ ಸಾಕ್ಷಿನೇ ಸರ್ಪಕ್ಕ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಆಗ್ತದಂತ ಅನುಭವಕ್ಕೆ ಬಂದದಲ್ಲ, ಬಂದಿಲ್ಲ. ಈಗ ನಾ ಕೇಳ್ತೀನಿ ಹೆಂಗಾಗ್ತದ, ಸರ್ಪಕ್ಕೆ ಹೆಂಗಾಗ್ತದ, ಸರ್ಪದ ಜ್ಞಾನಕ್ಕೆ ಹೆಂಗಾಗ್ತದ ಅಂತಂದ್ರೆ, ಒಳಗಿರುವ ಸಾಕ್ಷಿ ಹೊರಗೆ ಬಂದು ವೃತ್ತಿ ಉಪಯುತ ಚೇತನ ಅನಿಸ್ಕೊಂಡದ. ಆ ಹೊರಗೆ ಬಂದು ವೃತ್ತಿ ಉಪಯುತ ಚೇತನ ಬೇರೆ ಅಲ್ಲ, ಒಳಗಿರೋ ಸಾಕ್ಷಿ ಬೇರೆ ಅಲ್ಲ. ಆ ಸಾಕ್ಷಿ ನೀವು ವೃತ್ತಿ ಉಪಯುತ ಚೇತನಕ್ಕೂ ನೀವು ಸಾಕ್ಷಿನೇ ಅನ್ಬೇಕು. ಒಂದು ಏನಾಯ್ತಪ್ಪ ಅಂದ್ರೆ, ನಿಮ್ಮ ವೃತ್ತಿ ಉಪಯುತ ಚೇತನದೊಳಗೊಂದು ಸಾಕ್ಷಿ ಏನದಲ್ಲ, ಆ ಸಾಕ್ಷಿ ಹೋಗಿ ನಿಮ್ಮ ನೇತ್ರದ್ವಾರ ಹೊರಗೆ ಬಂದು ಆ ರಜ್ಜು ದೇಶಕ್ಕೆ ಹೋಗ್ಯದ. ರಜ್ಜು ದೇಶಕ್ಕೆ ಹೋಗಿದ್ದಕ್ಕಲ್ಲಿ ಬೆಳಕಿಲ್ಲದಕ್ಕ ಏನಾಗ್ಯದ, ನಿಮ್ಮ ಸಾಕ್ಷಿಗೆ ಆ ರಜ್ಜು ಉಪಯುತ ಚೇತನದೊಳಗ
ಬೆರಿಲಿಕ್ಕೆ ಸಾಧ್ಯವಾಗಿಲ್ಲ, ಬೆಳಕಿಲ್ಲದ ಕಾರಣ. ಹೌದಾ ಇಲ್ಲ? ಅದು ಹೋಗ್ಯದ. ಹೋಗಿ ನಿಮ್ಮ ಅಂತಃಕರಣ ವೃತ್ತಿ ಏನಾಗ್ಯದ ಹೊರಗೆ ಬಂದು ಸಾಕ್ಷಿ ಸಮೇತವಾಗಿ ಹೊರಗೆ ಬಂದು ಆ ರಜ್ಜು ಉಪಯುಕ್ತ ಚೇತನದೊಡನೆ ಅದು ಬೆರಿಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಬೆಳಕಿಲ್ಲದಕ್ಕಾಗಿಲ್ಲ ಅಷ್ಟೇ. ಯಾವಾಗ ಬೆಳಕು ಬಂತು ಆವಾಗ ಏನಾಯ್ತು, ನಿಮ್ಮ ಸಾಕ್ಷಿ ಒಳಗೆ ನಿಮ್ಮ ಉಪಯುಕ್ತ ಯಾವದಲ್ಲ ವೃತ್ತಿ ಒಳಗಿರುವಂತ ಸಾಕ್ಷಿ ಹೋಗಿ ಏನಾಗ್ತದ, ಆ ರಜ್ಜು ಉಪಯುಕ್ತ ಚೇತನದೊಡನೆ ಒಂದಾಗ್ತದೆ. ಒಂದಾದಾಗ ನಿಮಗ ಇದು ರಜ್ಜು, ಇದು ಹಾವಲ್ಲ ಅಂತೇಳಿ ನಿಮಗೆ ಜ್ಞಾನ. ಬೆಳಕು ಬಂದಾಗ, ಬೆಳಕು ಇಲ್ಲದಾಗ ಏನಾಗ್ಯದಪ್ಪ ಅಂತಂದ್ರೆ ನಿಮ್ಮ ವೃತ್ತಿ ಒಳಗ ಏನ್ ಸಾಕ್ಷಿ ಚೇತನ ಅದ, ಆ ಚೇತನದ ಒಳಗ ಒಂದು ಅವಿದ್ಯೆ ಆದ. ಏನ್ ಅವಿದ್ಯೆ, ಏನ್ ಅಜ್ಞಾನ, ಎದರ ಅಜ್ಞಾನ ಅಂತಂದ್ರ ಹಗ್ಗದ ಬಗೆಗಿನ ಅಜ್ಞಾನ, ಹಗ್ಗದ ಬಗೆಗಿನ ಅವಿದ್ಯೆ. ಮತ್ತೆ ಅವಿದ್ಯೆ ಅಂದ್ರೆ ಅದೊಂದು ಅವಿದ್ಯೆ ಬೇರೆ ಏನೂ ಅಲ್ಲ. ನಿಮ್ಮ ವೃತ್ತಿ ಒಳಗೆ ಏನದ ಅವಿದ್ಯೆ ಅದ. ಅವಿದ್ಯೆ ಅದ ಏನ, ಈಗ ನೀವು ತಿಳ್ಕೊಳಕ್ ಕೂತದ್ದು ಯಾವುದು, ಬ್ರಹ್ಮದ ಬಗ್ಗೆ ಅವಿದ್ಯೆ. ಒಳಗ ಅವಿದ್ಯೆ ಅನ್ನೋದ್ರೆ ಎದರ ಅವಿದ್ಯೆ, ಬ್ರಹ್ಮದ ಬಗ್ಗೆ ಅವಿದ್ಯೆ. ಬ್ರಹ್ಮ ತಿಳ್ಕೊಬೇಕಂತ ನಾವು ಪ್ರಯತ್ನ ಮಾಡ್ಲಕತ್ತೀವಿ ಅಷ್ಟೇ. ಆ ಅವಿದ್ಯೆ ಕಳ್ಕೊಬೇಕಂತ ಮಾಡಿ ಹಾಗ ಇಲ್ಲ ಏನದ, ಹಗ್ಗ ತಿಳ್ಕೊಬೇಕಂತ ಇದು ಹೋಗ್ಯದ. ಬೆಳಕಿಲ್ಲದಕ್ಕದು ಕೂಡ್ಲಕ್ ಆಗಿಲ್ಲ. ಏನಾಗ್ಯದ, ಒಳಗ ಒಂದು ಅವಿದ್ಯೆ. ಎದರ ಅವಿದ್ಯೆ, ಆ ಅವಿದ್ಯೆ ಎಲ್ಲಿ ಆಶ್ರಯ ಇಟ್ಟುಕೊಂಡದ, ಹಗ್ಗದ ಬಗೆಗಿನ ಅವಿದ್ಯೆ. ಹಗ್ಗದ ಕುಂತಿರೋದು ನಿಮ್ಮ ಸಾಕ್ಷಿ ಚೇತನದೊಳಗೆ ಕುಂತದು, ಚೈತನ್ಯದೊಳಗಿರ್ತದದು ಅವಿದ್ಯೆ. ನಿಮ್ಮ ಸಾಕ್ಷಿ ಚೇತನವನ್ನು ಆಶ್ರಯಿಸೋದು. ರಜ್ಜುವಿನಲ್ಲಿ ಜಡ ವಸ್ತುವಿನಲ್ಲಿ ಆಶ್ರಯ ಮಾಡಂಗಿಲ್ಲದು. ನಿಮ್ಮ ಸಾಕ್ಷಿ ಚೇತನದೊಳಗ ಹಗ್ಗದ ಅವಿದ್ಯೆ, ಹಗ್ಗದ ಅಜ್ಞಾನ ಅಂತ ಒಳಗೊಂದು ಹಾಗೆ ಅದೇನ್ ಮಾಡ್ಯದ, ಅವಿದ್ಯೆ ಏನ್ ಕೆಲಸ ಮಾಡ್ಯದ ಅಂತಂದ್ರ ಅದಕ್ಕೆ ಎರಡು ಗುಣಗಳದವ. ಒಂದು ಗುಣ ಏನು, ಸತ್ವಗುಣ. ಇನ್ನೊಂದು ಗುಣ ತಮೋ ಗುಣ. ಆ ತಮೋ ಗುಣ ಏನಾಗ್ಯದ, ಹಗ್ಗ ಅಂತೇಳಿ ತಾನೇ ಡಿಸೈಡ್ ಮಾಡಿ ಒಂದು ಹಗ್ಗದ ಆಕಾರ ತಾಳಬಿಟ್ಟದ. ಇನ್ನ ಒಂದು ಏನ್ ಮಾಡ್ಯದ, ಸತ್ವಗುಣ ಹಗ್ಗದ ಜ್ಞಾನ ಆಗಿಬಿಟ್ಟದ. ಇದು ಹಗ್ಗ ಅಂತೇಳಿ ಅದು ಗುರುತು ಮಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಕೂತ್ಬಿಟ್ಟ ಅವಿದ್ಯೆ. ಹೀಗಾಗಿ ನಿಮಗ ಈ ಅವಿದ್ಯೆಗೆ ಅಧಿಷ್ಠಾನ ಯಾವುದು. ಈಗ ಹಾವಿಗೆ ಸರ್ಪಕ್ಕ ಯಾವುದು ಸರ್ಪ ಆಗೋದಕ್ಕ ಯಾವುದು ಉಪಾದಾನ ಕಾರಣ ರೀ? ಸರ್ಪ ಏನ್ ಆಗ್ಯದಲ್ಲ, ಸರ್ಪಾಕಾರ ಆಗ್ಯದಲ್ಲ, ಅದಕ್ಕೆ ಉಪಾದಾನ ಕಾರಣ ಯಾವುದು? ಅವಿದ್ಯೆ ಒಳಗಿರುವಂತ ತಮೋಗುಣನೇ ಸರ್ಪಾಕಾರ. ಹೌದಿಲ್ಲ? ಮತ್ತ ಅವಿದ್ಯೆ ಒಳಗಿರುವಂತ ಸತ್ವಗುಣನೇ ಸರ್ಪದ ಜ್ಞಾನಕ್ಕೆ ಉಪಾದಾನ ಕಾರಣ. ಹೌದಿಲ್ಲ? ಮತ್ತ ಈ ಅವಿದ್ಯೆ ಎಲ್ಲಿ ಆಶ್ರಯ ತಗೊಂಡದ? ಸಾಕ್ಷಿ ಚೇತನ ಎಲ್ಲದ? ವೃತ್ತಿ ಒಳಗದ. ಒಟ್ಟ ವೃತ್ತಿ ಒಳಗ, ಒಟ್ಟ ನಿಮ್ ವೃತ್ತಿ ಅಥವಾ ಅಂತಃಕರಣ ಶಬ್ದ ಬಿಟ್ಟು ಬಿಡ್ರಿ. ಸಾಕ್ಷಿ ಒಳಗ ಅವಿದ್ಯೆ ಅದ. ಅವಿದ್ಯೆಯಕ್ಕ ಎರಡು ಗುಣ ಅದಾವ. ಆ ಎರಡು ಗುಣಗಳು ಏನ್ ಮಾಡಿಬಿಟ್ಟವ, ಒಂದು ಸರ್ಪದ ಆಕಾರ ತಾಳದ, ಇನ್ನ ಒಂದು ಸರ್ಪದ ಜ್ಞಾನಾಕಾರ ತಾಳದ. ಹೀಗಾಗಿ ಸರ್ಪ ಮತ್ತು ಸರ್ಪದ ಜ್ಞಾನ ಇವೆರಡು ಹಗ್ಗಕ್ಕೆ ಸಂಬಂಧ ಇಲ್ಲವು. ನಿಮ್ಮ ಒಳಗೆ ಹಿಂದಕ್ಕೆ ಸಂಬಂಧ ಅದಾವ. ಹಗ್ಗದ ಅಜ್ಞಾನ ಏನಾಗ್ಯದ, ಬೆಳಕಿಲ್ಲದಕ್ಕೆ ಅದು ಒಂದೇ ನಿಮ್ ಸಮಸ್ಯೆ. ಉಳಿದದ್ದೆಲ್ಲ ಮುಂದೆ ಏನಾಗ್ಯದ ಅದೆಲ್ಲ ನಿಮ್ಮ ಒಳಗೆ ಆಗ್ಯದ. ಅವಿದ್ಯೆಗೆ ಯಾರು ಆಶ್ರಯ ಕೊಟ್ಟರು? ನಿಮ್ ಸಾಕ್ಷಿ. ಹೀಗಾಗಿ ಸಾಕ್ಷಿನೇ ಅವಿದ್ಯೆಗೆ ಅಧಿಷ್ಠಾನ. ಆ ಅವಿದ್ಯೆ ತನ್ನ ಎರಡು ಗುಣ ತೋರಿಸ್ಬಿಟ್ಟವ. ಮುಂದ ಏನಾಗ್ತದ,
ಬೆಳಕು ಬಂದ ಕೂಡಲೇ ಬೆಳಕಿರ್ಲಾರ್ದಾಗ ಇವೆಲ್ಲ ಆಯ್ತು. ಬೆಳಕಿರ್ಲಾರ್ದಾಗ ಹಗ್ಗದ ಅಜ್ಞಾನ ಆಯ್ತು. ಹಗ್ಗದ ಅಜ್ಞಾನನೇ ಅವಿದ್ಯೆ ಅಂತಾರ. ಆ ಅವಿದ್ಯೆ ಎಲ್ಲದ? ನಿಮ್ಮ ಸಾಕ್ಷಿ ಚೇತನದಾಗದ. ಸಾಕ್ಷಿ ಚೇತನ ವೃತ್ತಿ ಒಳಗದ, ಅಂತಃಕರಣದಾಗದ. ಎರಡು ಕಡೆ ಇರೋದು ಒಂದೇ. ಅವು ಆ ಸಾಕ್ಷಿ ಚೇತನನೇ ಅಧಿಷ್ಠಾನ ಅದ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ. ಸರ್ಪ ಎದಕ್ಕೆ ಆಶ್ರಯ ಕೊಟ್ಟದ? ಹಗ್ಗದ ಅಜ್ಞಾನ ಅಥವಾ ಅವಿದ್ಯೆಗೆ ಆಶ್ರಯ ಕೊಟ್ಟದ. ಆ ಅವಿದ್ಯೆ ಏನ್ ಮಾಡ್ಯದ? ಎರಡು ತನ್ನ ಗುಣ ತೋರಿಸ್ಬಿಟ್ಟದ. ಒಂದು ಸರ್ಪ ಆಗ್ಯದ, ಏನೋ ಒಂದು ಸರ್ಪದ ಜ್ಞಾನ ಆಗ್ಯದ. ಒಂದು ತಮೋ ಗುಣದಿಂದ ಸರ್ಪ ಆಗ್ಯದ, ಮತ್ತ ಇನ್ನೂ ಒಂದರಿಂದ ಸತ್ವಗುಣದಿಂದ ಸರ್ಪದ ಜ್ಞಾನ ಆಗಿ ಈ ಹಗ್ಗಕ್ಕ ಇದಕ್ಕ ಸಂಬಂಧ. ಹಗ್ಗದ ಅಜ್ಞಾನ ಆಗಿದ್ದೇ ಒಂದು ನಿಮಗೆ ಸಮಸ್ಯೆ ಅಷ್ಟೇ. ಯಾವಾಗ ಬೆಳಕು ಬಂತು ಆವಾಗ ಏನಾಯ್ತು? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ನಿವೃತ್ತಿಯಾಗಿ ರಜ್ಜು ಬಂತು. ರಜ್ಜು ಕಾಣಬೇಕಾದ್ರೆ ಏನಾಗಬೇಕು? ರಜ್ಜುವಿನೊಳಗೊಂದು ಬ್ರಹ್ಮಚೇತನ ಅದ, ರಜ್ಜು ಉಪಯುಕ್ತ ಚೇತನ ಮತ್ತು ನಿಮ್ಮ ಸಾಕ್ಷಿ ಚೇತನ ಎರಡೂ ಕೂಡಲ ಸಂಗಮ ಆಗಿಬಿಡ್ತಾವ. ಅವೆರಡೂ ಚೇತನಗಳು ಸಂಗಮ ಆದಾಗ ನಿಮ್ಮ ಚಿರವಾಸನೆಗೆ ಇದು ರಜ್ಜು ಅಂತ ಜ್ಞಾನ ಆಗ್ತದ. ರಜ್ಜು ಅಂತ ಯಾವಾಗ ಜ್ಞಾನ ಆಗ್ತದ ಅದೇ ಕ್ಷಣನೇ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡು ನಿವೃತ್ತಿಯಾಗಿ ಹೋಗ್ಬಿಡ್ತಾವ. ಹೀಗಾಗಿ ಏನದ? ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಈ ಸಾಕ್ಷಿನೇ ಅಧಿಷ್ಠಾನ. ಯಾಕಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ ಇವೆರಡು ಏನದವ? ಒಂದು ಅವಿದ್ಯೆಯ ಸತ್ವಗುಣ, ಇನ್ನ ಒಂದು ಅವಿದ್ಯೆಯ ತಮೋಗುಣ. ಈ ಅವಿದ್ಯೆ ಎಲ್ಲಿ ಆಶ್ರಯ ತಗೊಂಡದ? ಸಾಕ್ಷಿ ಒಳಗೆ ಆಶ್ರಯ ತಗೊಂಡದ. ಹೀಗಾಗಿ ಸಾಕ್ಷಿನೇ ಆ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಅಧಿಷ್ಠಾನವಾಗಿದೆ. ಅದೇ ಅವಿದ್ಯಕ್ಕ ಅಥವಾ ಅಜ್ಞಾನಕ್ಕ, ಹಗ್ಗದ ಅಜ್ಞಾನಕ್ಕ ಆ ಸಾಕ್ಷಿ ಆಶ್ರಯ ಕೊಟ್ಟಿದ್ದಿಲ್ಲ ಅಂತಂದ್ರೆ ಆವಾಗ ಏನಾಗ್ತಿತ್ತು? ಅಲ್ಲಿ ಸರ್ಪನೂ ಇರಲಿಲ್ಲ, ಸರ್ಪದ ಜ್ಞಾನನೂ ಇರಲಿಲ್ಲ. ಅವಿದ್ಯೆ ನಷ್ಟ ಆಗಿ ಹೋಗ್ಬಿಡ್ತದ. ಯಾವಾಗ ಬೆಳಕು ಬಂತು ಆವಾಗ ಏನಾಯ್ತು? ಅವಿದ್ಯೆ ನಷ್ಟ ಆಗ್ತದ, ಅದರ ಸತ್ವಗುಣನೂ ನಷ್ಟ ಆಗ್ತದ, ಅದರ ತಮೋಗುಣನೂ ನಷ್ಟ ಆಗ್ತದ. ಅದು ತಾಳಿದ ಸರ್ಪದ ಆಕಾರಗಳು, ಅದು ತಾಳಿದ ಜ್ಞಾನದ ಆಕಾರಗಳು ಎಲ್ಲ ನಷ್ಟ ಆಗಿ ಹೋಗ್ಬಿಡ್ತಾವ. ಏನು ಯಾಕಂಗಾಯ್ತು? ನಿಮ್ಮ ವೃತ್ತಿ ಹೋಗಿ ಏನ್ ಮಾಡ್ಯದ? ರಜ್ಜು ಉಪಯುಕ್ತ ಚೇತನ ಜೊತೆಗೆ ಈ ಒಂದು ತನ್ನ ಚೇತನವನ್ನ ಸಕ್ರಮ ಮಾಡಿ ಅದೇನಾಯ್ತು? ಆವರಣ ಭಂಗ ಮಾಡ್ಕೋತು. ಅಲ್ಲಿ ಏನಾಯ್ತು? ಆವರಣ ಭಂಗ ಆಗದಂದ್ರೆ ಏನು? ಅಜ್ಞಾನ ನಿವಾರಣೆ ಆಯ್ತು. ಹಗ್ಗದ ಅಜ್ಞಾನ ನಿವಾರಣೆ ಆಯ್ತು ಬೆಳಕು ಬಂದ ಕೂಡಲೇ. ಸರ್ಪ ಅಂತ ಏನಿತ್ತಲ್ಲ ಅದು ಹೋಗಿ ಏನಾಯ್ತು? ಹಗ್ಗದ ಜ್ಞಾನ ಆಯ್ತು. ಹಗ್ಗದ ಅಜ್ಞಾನ ಅಂದ್ರೆ ಒಂದೇ, ಸರ್ಪದ ಜ್ಞಾನ ಅಂದ್ರೆ ಒಂದೇ. ಸರ್ಪದ ಜ್ಞಾನ ಆಗ್ಯದಂದ್ರೆ ಒಂದೇ, ಹಗ್ಗದ ಅಜ್ಞಾನ ಆಗ್ಯದಂದ್ರೆ ಒಂದೇ. ಹಿಂಗಾಯ್ತು ನೋಡ್ರಿ. ಆವರಣ ಭಂಗ ಆಯ್ತು. ಬೆಳಕು ಬಂದ ಕೂಡಲೇ ಆವರಣ ಭಂಗ ಆಗಿ ಏನ್ ಮಾಡಿದ್ರಿ? ಸರ್ಪದ ಜ್ಞಾನ ಆಯ್ತು. ಇದು ಹಗ್ಗದ ಜ್ಞಾನ ಆಯ್ತು. ಸರ್ಪದ ಜ್ಞಾನ ಸರ್ಪ ಎರಡು ನಿವೃತ್ತಿ ಆಯ್ತು. ಬಟ್ ಅವನಿಗೆ ಏನ್ ಹೇಳ್ಬೇಕಾಗ್ಯದ? ಸಾಕ್ಷಿ ಚೇತನನೇ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವಾಗಿದೆ. ಅದಕ್ಕೆ ಸಾಕ್ಷಿ ಚೇತನದಿಂದ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಹೋಗ್ಲಕ್ ಕೊಡ್ಬೇಕು, ಮತ್ತು ಸರ್ಪ ಮತ್ತು ಸರ್ಪದ ಜ್ಞಾನದಲ್ಲಿ ಒಳ್ಳೆ ಸಾಕ್ಷಿ ಚೇತನಕ್ಕೆ ಬರ್ಲಕ್ ಬರ್ಬೇಕು. ಹೆಂಗ್ ಬರ್ತೀರಿ? ಹಗ್ಗದ ಜ್ಞಾನ ಮತ್ತು ಸರ್ಪದ ಜ್ಞಾನ ಇಲ್ಲೇ ಅದು ಹಗ್ಗದ ಅಜ್ಞಾನ, ಸರ್ಪದ ಜ್ಞಾನ ಎರಡು ಒಂದೇ. ಎರಡು ಒಂದೇ. ಅವಿದ್ಯೆನೇ ಅದು. ಹಗ್ಗದ ಅಜ್ಞಾನ ಇದ್ದಾಗನೇ ಸರ್ಪ ಜ್ಞಾನ. ಅದೇ ಅವಿದ್ಯೆ. ಸರ್ಪದ ಜ್ಞಾನ ಅಂದ್ರು ಅವಿದ್ಯೆ, ಹಗ್ಗದ ಅಜ್ಞಾನ ಅಂದ್ರು ಅವಿದ್ಯೆ. ಇದರಲ್ಲಿ ದೋಷ ಅಂದ್ರೆ ತಮೋಗುಣ ಮತ್ತು ಸತ್ವಗುಣ ಇದ್ದರಿಂದ ಅವಿದ್ಯೆ ತೊಡಗಿದ್ರಿಂದ ಅಲ್ಲಿ
ನೋಡ್ರಿ, ನಾನು ಹೇಳೋದಕ್ಕೆ ಕೇಳ್ಕೊರಿ. ಸಾಕ್ಷಿಯಿಂದ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಬರ್ರಿ, ಅಥವಾ ಸರ್ಪ ಮತ್ತು ಸರ್ಪದ ಜ್ಞಾನದಿಂದ ಸಾಕ್ಷಿಗೆ ಬರ್ರಿ. ಹೆಂಗ್ ಬರ್ತೀರಿ? ಹೊರಗೊಂದು ಸರ್ಪದ, ಒಳಗೊಂದು ಸರ್ಪದ ಜ್ಞಾನ ಅದ. ಇವೆರಡು ತಿಳ್ಕೊಂಡು ಸಾಕ್ಷಿಗೆ ಬಂದು ಮುಟ್ಬೇಕು. ನೀವು ಹೆಂಗ್ ಬರ್ತೀರಿ? ಸರ್ಪ ಎದರಿಂದ ಆಗ್ಯದ? ಅವಿದ್ಯೆಯ. ಅವಿದ್ಯೆಯ ಯಾವ ಗುಣ? ಅವಿದ್ಯೆಯ ಸರ್ಪವು ಅವಿದ್ಯೆಯ ತಮೋಗುಣದಿಂದ ರಚಿತವಾಗಿದೆ. ಈಗ ಒಳಗೆ ಸರ್ಪದ ಜ್ಞಾನ ಅದ. ಒಳಗ ಸರ್ಪದ ಜ್ಞಾನವು ಅವಿದ್ಯೆಯ ಸತ್ವಗುಣದಿಂದ ರಚಿತವಾಗಿದೆ. ಇವೆರಡಕ್ಕೂ ಕಾರಣ ಯಾವುದು? ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಅವಿದ್ಯೆ. ಸಾಕ್ಷಿ ಚೇತನದಲ್ಲಿ ಪಡೆದದ್ದು ಅವಿದ್ಯೆಯ ಕಾರಣ. ಅವಿದ್ಯೆನೇ ಕಾರಣ. ಆ ಅವಿದ್ಯೆ ಅಂದ್ರೆ ಏನು? ಹಗ್ಗದ ಅವಿದ್ಯೆ, ಹಾವಿನ ವಿದ್ಯೆ. ಹಗ್ಗದ ವಿದ್ಯೆ, ಹಾವಿನ ಜ್ಞಾನ, ಸರ್ಪದ ಜ್ಞಾನ, ಹಗ್ಗದ ಅಜ್ಞಾನ, ಇದೇ ಅವಿದ್ಯೆ, ಮತ್ತಿನ್ನೇನಿಲ್ಲ. ಯಾಕೆ ಹಂಗಾಯ್ತು? ಅಜ್ಞಾನ ಯಾಕೆ ಹುಡುಗತ್ತು ಅಲ್ಲಿ ಅಂತಂದ್ರೆ ಬೆಳಕಿಲ್ಲತ್ತೆ. ಈಗ ಸರ್ಪದ ಜ್ಞಾನಕ್ಕೆ ಒಂದು ಸತ್ವಗುಣ, ಇನ್ನೊಂದು ತಮೋಗುಣ, ಎದರದು ಅವಿದ್ಯೆಗೆ, ಅವಿದ್ಯೆಯ ಗುಣಗಳು ಕಾರಣ ಆಯ್ತು. ಈಗ ಅದು ಅವಿದ್ಯೆಗೆ ಹಾಕಬೇಕಂತದ್ದು ಯಾವುದು? ಸಾಕ್ಷಿ ಚೇತನ. ಸಾಕ್ಷಿ ಚೇತನ ಎಲ್ಲೆರದು? ವೃತ್ತಿ ಒಳಗೆ. ಅಂತಃಕರಣದಲ್ಲಿ ಅದ. ವೃತ್ತಿ ಅಂತಃಕರಣದ ಒಳಗಿದ್ದದ್ದು ಹೊರಗೆ ಬಂದದ. ಈಗ ಹೊರಗೆ ಬಂದ ವೃತ್ತಿ ಒಳಗದ ಸಾಕ್ಷಿ ಚೇತನ. ಒಳಗಿಂದ ಹೊರಗಿಂದ ಬಿಟ್ಬಿಡೋದೀಗ. ವೃತ್ತಿಯಲ್ಲಿ ನಿಮ್ಮ ಅಂತಃಕರಣ ನಿಮ್ಮ ಒಳಗದ, ಆದ್ರೆ ನಿಮ್ಮ ಒಳಗಿನ ಅಂತಃಕರಣ ರಜ್ಜು ದೇಶಕ್ಕೆ ಹೋಗ್ಯದಲ್ಲ. ರಜ್ಜು ದೇಶಕ್ಕೆ ಹೋಗಿ ಅಲ್ಲಿ ವೃತ್ತಿ ಒಳಗಿನ ಸಾಕ್ಷಿ ಚೇತನ ಸುದ್ದಿ ಮಾತಾಡ್ಬೇಕು ನಾವೀಗ. ವೃತ್ತಿ ಒಳಗಿನ ಸಾಕ್ಷಿ ಚೇತನವೇ ಆ ಒಂದು ಅವಿದ್ಯೆಗೆ ಆಶ್ರಯವಾಗಿದೆ. ಆ ಅವಿದ್ಯೆಗೆ ಎರಡು ಗುಣಗಳುಂಟು, ಒಂದು ಸತ್ವಗುಣ, ಇನ್ನೊಂದು ತಮೋಗುಣ. ತಮೋಗುಣ ಏನಾಗ್ಯದ? ಸರ್ಪಾಕಾರ ತಾಳದ, ಇನ್ನೊಂದು ಸರ್ಪದ ಜ್ಞಾನಾಕಾರ ತಾಳದ. ಹೀಗಾಗಿ ಏನಾಗ್ಯದ? ನಮ್ಮ ಸಾಕ್ಷಿ ಚೇತನವೇ ಆ ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಅಧಿಷ್ಠಾನವಾಗಿದೆ. ಯಾವಾಗ? ಇದು ಬೆಳಕಿಲ್ಲದಾಗ. ಯಾವಾಗ ಬೆಳಕಿಲ್ಲ ಆವಾಗ ಏನಾಯ್ತು? ಸರ್ಪದ ಇದು ಹಗ್ಗದ ಅಜ್ಞಾನ ಆಯ್ತು, ಸರ್ಪದ ಜ್ಞಾನ ಆಯ್ತು. ಮತ್ತೆ ಸರ್ಪದ ದೃಶ್ಯನೂ ಆಯ್ತಲ್ಲಿ. ಈಗೇನಾಯ್ತು? ಮುಂದೆ ಯಾವಾಗ ಬೆಳಕು ಬಂತು, ಯಾವಾಗ ನಿಮಗ ಹಗ್ಗ ಕಂಡತು ಅಂದ್ರೆ ಅಲ್ಲಿ ಏನೇನಾಗ್ತಿರ್ತದ? ನಿಮ್ಮ ಉಪಯುಕ್ತ ಚೇತನ, ಸಾಕ್ಷಿ ಅಂತೇನದಲ್ಲ, ಸಾಕ್ಷಿ ಚೇತನ ಮತ್ತ ನಿಮ್ಮ ವೃತ್ತಿ ಒಳಗಿರುವಂತಹ ಸಾಕ್ಷಿ ಚೇತನ ಮತ್ತು ಆ ರಜ್ಜುವಿನೊಳಗಿರುವಂತಹ ಉಪಯುಕ್ತ ಚೇತನ ಎರಡು ಏನಾಗ್ತವ? ಸಂಗಮ. ಇಲ್ಲಿ ಹಗ್ಗದ ಅಜ್ಞಾನದ ಸರ್ಪ ಜ್ಞಾನ ಆಗೈತಲ್ಲ, ನೋಡ್ರಿಪ್ಪ. ಇದು ಅವಿದ್ಯೆನ ಕಾರಣ ಆಗೈತೆ. ಇಲ್ಲಿ ಅವಿದ್ಯೆನೇ ಕಾರಣ. ಮತ್ತ ಅವಿದ್ಯೆ ಅಂದ್ರೆ ಏನು? ಹಗ್ಗದ ಅಜ್ಞಾನ, ಸರ್ಪದ ಜ್ಞಾನ, ಇದೇ ಅವಿದ್ಯೆ, ಮತ್ತೇನಿಲ್ಲ. ಇದು ಸರ್ಪಜ್ಞಾನಕ್ಕೆ ಅಧಿಷ್ಠಾನ, ಅವಿದ್ಯೆನ ಅಧಿಷ್ಠಾನ ಆಗ್ತದೆ. ಮತ್ತ ಅವಿದ್ಯೆಯ ಸತ್ವಗುಣವೇ ಸರ್ಪದ ಜ್ಞಾನಾಕಾರವಾಗಿದೆ ಅಂತ ಹೇಳಕತ್ತದಲ್ಲ, ಮತ್ತೇನದು? ಅವಿದ್ಯೆನ ಅಧಿಷ್ಠಾನ ಸರ್ಪಜ್ಞಾನಕ್ಕೆ. ಅಧಿಷ್ಠಾನ ಅಲ್ಲ, ಮೂಲ ವಸ್ತು. ಸರ್ಪಕ್ಕೂ ಮತ್ತು ಸರ್ಪದ ಜ್ಞಾನಕ್ಕೂ ಎರಡಕ್ಕೂ ಮೂಲ ವಸ್ತು ಯಾವುದು? ಮೂಲ ವಸ್ತು ಸಾಕ್ಷಿ ಚೇತನ. ಎಲ್ಲಗರಿಯಲ್ಲಿ ಹೋಗ್ಬೇಡ್ರಿ. ಅಧಿಷ್ಠಾನ ಅಂತಂದ್ರೆ ಅದು ಬಾಧೆಗೆ ಒಳಗಾಗ್ಲಾರ್ದಷ್ಟು ಅಧಿಷ್ಠಾನ ಅಂತಾರೆ. ಅಧಿಷ್ಠಾನ ಅನ್ನೋ ಶಬ್ದ ಯಾವ ಕಾರಣಕ್ಕೂ ಯಾವುದರಿಂದಲೂ ಬಾಧೆಗೆ ಒಳಗಾಗಲ್ಲದು. ಅವಿದ್ಯೆ ಬಾಧೆಗೆ ಒಳಗಾಗ್ತದೆ, ಅದಕ್ಕೆ ಹಂಗೆ ಅಧಿಷ್ಠಾನ ಅಂತೀರಿ.
ಮೂಲ ವಸ್ತು ಅಷ್ಟೇ. ಸರ್ಪಕ್ಕ ಸರ್ಪದ ಜ್ಞಾನಕ್ಕ ಎರಡಕ್ಕೂ ಮೂಲ ಯಾವದಪ್ಪ ಅಂತಂದ್ರೆ ಅವಿದ್ಯೆ. ಅವಿದ್ಯೆ. ಸರ್ಪಕ್ಕೂ ಸರ್ಪದ ಜ್ಞಾನಕ್ಕೂ ಎರಡಕ್ಕೂ ಮೂಲ ವಸ್ತು ಅವಿದ್ಯೆ. ಆ ಮೂಲ ವಸ್ತು ಯಾವದಪ್ಪ ಅಂತಂದ್ರೆ ಅಜ್ಞಾನ. ಅದೇನದ ಎರಡು ಗುಣಗಳದ, ಅದಕ್ಕೆ ಒಂದು ಸತ್ವಗುಣ ಒಂದು ತಮೋಗುಣ. ಸತ್ವಗುಣ ಸರ್ಪದ ಜ್ಞಾನ ಏನಾಗ್ಯದ, ಸರ್ಪದ ಜ್ಞಾನ ಆಗ್ಯದ. ತಮೋಗುಣ ಸರ್ಪದ ಆಕಾರ ತಾಳ್ಯದ. ಇದಕ್ಕ ಇವೆರಡಕ್ಕೂ ಮೂಲ ವಸ್ತು ಯಾವುದು ಅವಿದ್ಯೆ. ಅವಿದ್ಯೆ ಅಂದ್ರೇನು, ಹಗ್ಗದ ಅಜ್ಞಾನ ಅಥವಾ ಸರ್ಪದ ಜ್ಞಾನ. ಇದು ಅವಿದ್ಯೆನೇ ಮೂಲ ವಸ್ತು ಇವೆರಡಕ್ಕೂ, ಸರ್ಪಕ್ಕೆ ಇದಕ್ಕ ಇದು ಆಶ್ರಯ ಎಲ್ಲಿ ತಗೊಂಡದ ಅಂತಂದ್ರ ಸಾಕ್ಷಿ ಚೇತನದ ಆಶ್ರಯದಾಗ ಅದ. ಸಾಕ್ಷಿ ಅಧಿಷ್ಠಾನ. ಮೂಲ ವಸ್ತು ಅವೆರಡಕ್ಕೂ ಅಜ್ಞಾನನೇ ಮೂಲ ವಸ್ತು ಅಲ್ಲಿ. ಅಧಿಷ್ಠಾನ ಅನ್ನೋ ಶಬ್ದ ಬಳಸಬಾರದು. ಅಧಿಷ್ಠಾನ ಇದು ಅಜ್ಞಾನ ಒಮ್ಮೆ ಬಂದು ಇನ್ನೊಮ್ಮೆ ಹೋಗ್ಬಿಡ್ತದೆ. ಅಜ್ಞಾನ ಒಂದು ಸಾರಿ ಬಂದು ಇನ್ನೊಂದು ಸಾರಿ ಹೋಗ್ಬಿಡ್ತದೆ. ಆದ್ರೆ ಅಧಿಷ್ಠಾನ ವಸ್ತು ಅಂತಂದ್ರೆ ಅದು ಯಾವಾಗ್ಲೂ ಇರೋದು. ಇಂದು ಬಾಧೆಗೊಳಗಾಗಂಗಿಲ್ಲ. ಅಧಿಷ್ಠಾನ ವಸ್ತು ಏನಂತಾರ, ಪರಮ ಮೂಲ ವಸ್ತು ಅಂತಾರೆ. ಬೆಳಕು ಅಂದ ಕೂಡಲೇ ಏನಾಗ್ಬಿಡ್ತದ, ಅವೆರಡು ಚೇತನಗಳು ವೃತ್ತಿ ಒಳಗಿರುವಂತ ಸಾಕ್ಷಿ ಚೇತನ ಮತ್ತ ರಜ್ಜುವಿನೊಳಗಿರುವಂತ ಉಪಯುಕ್ತ ಚೇತನ ಅವೆರಡು ಸಂಗಮ ಆಗ್ತವ. ಸಂಗಮ ಆದಾಗ ಅಲ್ಲಿ ಏನಾಗ್ಬಿಡ್ತದ, ಚಿದಾಭಾಸನಿಗೆ ಧ್ಯಾನ ಆಗ್ತದೆ. ಇದು ರಜ್ಜು ಆದಪ್ಪ ಅಂತ ನಾವು, ಇದು ಹಗ್ಗ ಆದ ಅಂತ ನಾವು. ಹಗ್ಗ ಆದ ಅಂದ ಕ್ಷಣನೇ ಏನಾಯ್ತು, ಅವಿದ್ಯೆ ಮನೆ ಬಿಟ್ಟು ಹೊಡೆಬಿಡ್ತದೆ. ತನ್ನ ಹಗ್ಗದ ಅಜ್ಞಾನ, ಹಾವಿನ ಜ್ಞಾನ, ಹಾವಿನ ಆಕಾರ, ತಂದೇನದ ಎಲ್ಲ ಸಂಸಾರ ತಗೊಂಡು ಎಗರ್ಬಿಡ್ತು. ಇದು ಏನಿದು ಅಂತಂದ್ರೆ ಸಂಸಾರದ ಜ್ಞಾನ, ಬ್ರಹ್ಮದ ಅಜ್ಞಾನ. ಈ ದೃಷ್ಟಾಂತದಿಂದ ನಾವು ಅದು ತಿಳ್ಕೋಬೇಕು. ಸಂಸಾರ ಅಂದ್ರೆ ಒಂದು ಹಾವಿಂದು ಜ್ಞಾನ ಆಗ್ಯದ, ಬ್ರಹ್ಮದ್ದು ಅಜ್ಞಾನ ಆಗ್ಯದ. ಯಾವಾಗ ನಿಮ್ಮ ವೃತ್ತಿಯೊಳಗಿರುವ ಸಾಕ್ಷಿ ಚೇತನ ಬ್ರಹ್ಮ ಚೇತನದೊಡನೆ ಯಾವಾಗ ಸದ್ಗುರುವಿನ ಉಪದೇಶದ ಬೆಳಕಿನಲ್ಲಿ ಏನಾಗ್ತದ, ಅವೆರಡು ಒಂದಾಗ್ತವೆ. ಬ್ರಹ್ಮಚೇತನ ಮತ್ತು ಸಾಕ್ಷಿ ಚೇತನ ಅವೆರಡು ಒಂದಾದು ಅಂತಂದ್ರೆ ಈ ಒಂದು ಬ್ರಹ್ಮದ ಬಗೆಗಿನ ಅಜ್ಞಾನ, ಸಂಸಾರದ ಬಗೆಗಿನ ಜ್ಞಾನ ಎಲ್ಲನೂ ಏನಾಗ್ಬಿಡ್ತದ, ನಷ್ಟ ಆಗಿಬಿಡ್ತದೆ. ದೃಷ್ಟಾಂತದಾಗೆ ಬಿದ್ದು ಒದ್ದಾಡ್ಲಕ್ಕೆ ಮುಂದೆ ಸಿದ್ಧಾಂತಕ್ಕೆ ಹೋಗ್ಬೇಕಾಗ್ಯದ. ಹಗ್ಗ ಹಾವ ಇದು ನಮ್ಮ ಜೀವನದಾಗ ಉಪಯೋಗ ಮಾಡ್ಕೋಬೇಕು. ಸದ್ಗುರುವಿನ ಉಪದೇಶ ಇಲ್ಲದಕ್ಕ, ಉಪದೇಶ ಇದ್ದರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಾರದಕ್ಕ ಏನಾಗ್ಯದ, ಸಂಸಾರದ ಜ್ಞಾನ ಮತ್ತು ಬ್ರಹ್ಮದ ಅಜ್ಞಾನ ಆಗ್ಯದ. ನಮ್ಮ ಚಿದಾಭಾಸ ಸಂಸಾರದಾಗೆ ಬಿದ್ದು ಒದ್ದಾಡ್ಲಕತ್ತನ ಜಡ ವಸ್ತುಗಳಲ್ಲಿ. ಯಾವಾಗ ಸದ್ಗುರುವಿನ ಜ್ಞಾನದ ಉಪದೇಶ ಸಿಗ್ತದ ಆವಾಗ ಏನಾಗ್ಬಿಡ್ತದ, ನಮ್ಮ ವೃತ್ತಿ ಒಳಗಿರುವಂತ ಸಾಕ್ಷಿ ಚೇತನ ಮತ್ತು ಬ್ರಹ್ಮಚೇತನ ಎರಡು ಸಂಗಮ ಆದಾಗ ಸಂಸಾರದ ಜ್ಞಾನ ಅಥವಾ ಬ್ರಹ್ಮದ ಅಜ್ಞಾನ ಎನ್ನುವ ಅವಿದ್ಯೆ ನಷ್ಟವಾಗಿ ಹೋಗ್ತದ. ಆವಾಗ ಮೋಕ್ಷ ಆಗ್ತದೆ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಈ ಸಂಸಾರದ ಜ್ಞಾನ ಆಗ್ಲಕತ್ತದ ಅಂತಂದ್ರೆ ನಿಮ್ಮ ಸಾಕ್ಷಿ ಚೇತನ ಬ್ರಹ್ಮಚೇತನದೊಡನೆ ಇನ್ನೂ ಬೆರೆತು ಒಂದಾಗಿಲ್ವ. ನಿಮ್ಮ ಚಿದಾಭಾಸ ಇನ್ನೂ ಈ ಲೌಕಿಕ ಜಡ ವಸ್ತುಗಳಲ್ಲೇ ಬಿದ್ದು ಒದ್ದಾಡಕತ್ತನ. ಅದರದೇ ಅಭಿಮಾನಿಯಾಗಿ ಸಂಸಾರ ಜ್ಞಾನಿ ಆಗ್ಯಾನ.
ಮತ್ತೇನ್ ಮಾತಾಡ್ಬೇಕ ಇವತ್ತಿನ ವಿಷಯದ ಬಗ್ಗೆ? ನಾಗರತ್ನಮ್ಮವರು ನಾಗರತ್ನ ಮದಿರ ಪಾಠದಾಗ ಏನಾಯ್ತು? ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಏನ್ರಿ ಡೌಟ್ ಆದ? ಇನ್ನ ಎಲ್ಲರ ಕಸರು 145ನೇ ವಿಷಯಾಂಕ ಸಾರ್ಥಕ ಅನ್ನಿಸ್ತ, ಪರಿಪೂರ್ಣ ಅನ್ನಿಸ್ತ, ಸಂತೃಪ್ತಿ ಕೊಟ್ಟದ? ಇವತ್ತಿನ ಪಾಠ ಇಂಪಾರ್ಟೆಂಟ್ ಪಾಠ. ಟೋಟಲ್ ಕ್ಲಿಯರೆನ್ಸ್ ಆಗಬೇಕು. ಆಗಿಲ್ಲ ಅಂದ್ರ ಫೋನ್ ಮಾಡಿ ಏನಾರ ಮಾಡಿ ಕೇಳಿ ಅದ್ರ ಬಗ್ಗೆ ಹಚ್ಕೊಂಡು ಸ್ವಚ್ಛ ಮಾಡ್ಕೊಂಡ್ಬಿಡ್ರಿ. ಮುಂದಿನ 146ನೇ ವಿಷಯಾಂಕ, 145ನೇ ವಿಷಯಾಂಕದ್ದೇ ಮುಂದುವರಿದ ಭಾಗ. ಏನದು? ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಸಾಕ್ಷಿಯೇ ಆಗಿರುತ್ತದೆ ಎನ್ನುವುದರ ಮುಂದುವರಿದ ಭಾಗ. ಇನ್ನೂ ಅಡ್ವಾನ್ಸ್ಡ್. ಅದಕ್ಕೊಂದು ವಿಷಯಾಂಕಕ್ಕೆ ಮತ್ತೊಂದು ಶೀರ್ಷಿಕೆ ಇಲ್ಲ. 145ನೇ ವಿಷಯಾಂಕದ ಶೀರ್ಷಿಕೆನೇ 146ನೇ ವಿಷಯಾಂಕಕ್ಕೆ ತಗೊಂಡು ಅಡ್ವಾನ್ಸ್ಡ್ ಸ್ಟಡಿ ಅಂತಾರೆ. ಇದಕ್ಕೆ ಅಡ್ವಾನ್ಸ್ಡ್ ಅಂತಂದ್ರೆ ಇನ್ನೂ ಮುಂದುವರಿದ ಭಾಗ, ಇನ್ನೂ ಅಭಿವೃದ್ಧಿ ಹೊಂದಿದ ಭಾಗ. ಅದಕ್ಕೆ ಮತ್ತೊಂದು ವಿಷಯಾಂಕ ಕೊಡೋದು ಬೇಕಾಗಿಲ್ಲ. ಏನ್ ಮಾಡ್ತಾರೆ? ಏನ್ ಬರೀತಾನ? 146ನೇ ವಿಷಯಾಂಕ ಶೀರ್ಷಿಕೆ ಸೇಮ್. ರಜ್ಜು ಅಲ್ಲ, ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಅಧಿಷ್ಠಾನ ಸಾಕ್ಷಿಯೇ ಇರುತ್ತದೆ ಅನ್ನೋದೇ ಸೇಮ್ ಶೀರ್ಷಿಕೆ. ಇಲ್ಲಿ ಮುಂದುವರೆದು ಏನ್ ಹೇಳ್ತಾನ? ಇನ್ನೂ ಅಡ್ವಾನ್ಸ್ಡ್. ಹೆಂಗ ಜ್ಞಾನದ ಪದರ ಬಿಚ್ಚುಗೊತ್ ಹೋಗ್ತದ, ಹಂಗಂಗ ನಮ್ಗೆ ಹೆಚ್ಚು ಜ್ಞಾನ ಆಗ್ತದ. ಅದರಿಂದ ಹೆಚ್ಚು ಆನಂದ ಆಗ್ಬೇಕು. ಒಂದೇ ರಜ್ಜುವಿನಲ್ಲಿ 10 ಜನರಿಗೆ ಪೀಠಿಕೆ ಹಾಕಿ ಕೊಡ್ತೀನಿ. ನಾಳೆ ಮತ್ತೆ ಇದರದ ಡೀಟೇಲ್ ಹೋಗೋಣ. ಒಂದೇ ರಜ್ಜುವಿನಲ್ಲಿ ಒಂದೇ ಹಗ್ಗ ನೋಡ್ಲಕ್ ಹೋಗಿ ಏನಾಗ್ತದ? 10 ಜನರಿಗೆ 10 ರೀತಿ. 10 ಮಂದಿಗೆ ಒಂದೇ ಹಗ್ಗ ಎಲ್ಲರಿಗೆ ಹಾಂಗೆ ಕಾಣುವಂತ ಏನಾರ ರೂಲ್ಸ್ ಅದೇನು? ಎಲ್ಲರಿಗೆ ಹಾನಿ ಕಾಣಬೇಕಂತ ಏನಾರ ರೂಲ್ಸ್ ಅದೇನ್ರಿ? ಒಂದೇ ರಜ್ಜು 10 ಜನರಿಗೆ 10 ರೀತಿಯಿಂದ. ಅಂದ್ರೆ ಒಬ್ಬರಿಗೆ ಸರ್ಪ ಕಂಡಂಗ್ ಕಾಣ್ತದ, ಓಕೆ. ಇನ್ನೊಬ್ಬವನಿಗೆ ಊದಕ್ಕೆ ಬಡಗಿ ಬಿದ್ದಂಗ್ ಬಿದ್ದಿತ್ತು ಅಂತ. ಹಾವು ಬಡಗಿ ಗಟ್ಲೆನೂ ಇರ್ತದಿಲ್ಲ ಊದಕ್ಕೂ. ಇನ್ನೊಬ್ಬವನಿಗೆ ಏನ್ ಅನಿಸ್ತದ? ಯಾವುದೋ ಫಂಕ್ಷನ್ದಾಗೋ ಅಥವಾ ಯಾವುದೋ ಹೆಣಕ ಹಾರ ಹಾಕಿದ್ರು ಡೈರೆಕ್ಟ್ ಬಿಸಾಕಿ ಹೋದಂಗ್ ಕಾಣಿಸ್ತಾರ ಅಂತೇಳಿ ಅವನಿಗೊಂದು ಮಾಲೆ ಹೂವಿನ ಮಾಲೆ ತುಳ್ದಂಗ ಆಗ್ತದಲ್ಲ, ಮೆತ್ತಗಿರ್ತದ. ಹಾವು ಒಂದು ಮಾಲೆ, ಹೂವಿನ ಮಾಲೆ ಬಿದ್ದಂಗ ಅನಿಸ್ತದಿಲ್ಲ. ಹಾವಿನ ಒಂದು ಮಾಲೆ ತುಳಿದ್ರು ಅಷ್ಟೇ ಸ್ಪರ್ಶ, ಒಂದು ಹಾವು ತುಳಿದ್ರು ಅಷ್ಟೇ ಸ್ಪರ್ಶ. ಸ್ಪರ್ಶ ಜ್ಞಾನ ಒಂದೇ. ಅದು ಎರಡು ಮೃದುವಾಗಿರ್ತಾವ. ಎರಡು ಮೆತ್ತಗಿರ್ತಾವ. ತುಳಿದಿರೇನು ಯಾವಾಗಾರ ಹಾವು ಯಾರ ಏನಾರ ಅನುಭವ ಅದ ತುಳಿದದ್ದು? ಒಂದು ಗಂಟಲೆ ಒಳಗೆ ಅನ್ನೋದು ಮುಂಜಾನೆ ಸಗನ ಹೊಳೆಯಾಗಕ್ಕೆ ಅದು ಹೂವಾಗಿ ಸಂದ್ರೆ ತಾಸಂದ್ರೆ ಸಣ್ಣ ಹಾವ ತುಳಿದ್ರಿ. ನಾವು ಮೊದಲೊಂದು ಮನೆಗೆ ಬಾಡಿಗೆ ಇದ್ದೆವು. ಬಾಡಿಗೆ ಇದ್ದಾಗ ಹಾವು ಬಂದದನ್ನ
ಮನಿ ಓನರ್ಗೆ ಕರೆಯೋರು 20-30 ಮನಿಗಳು ಒಂದೇ ಮನೆಯಾಗ ಒಂದು ವಟಹಾರ ಅಂತ ಇತ್ತು, 20-30 ಮನಿ ಇತ್ತು. ಮಾಲಕರಿಗೆ ಕರೆದು ಬಿಡೋರು, ಹಾವು ಬಂದದ್ರಿ ಮತ್ತವ ಪಾಪ ಕಾಳಜಿ ಮಾಡಿ ಹಾವಿ ಬಿಡ ಮತ್ತೆ ಒಂದ್ ಕಟ್ಟಿಗೆ ತಗೊಂಡು ಬಂದು ಟ್ರಂಕ ಹಾವು ಇವು ಸರಿಸಿ ಹಾವು ಹೊಡಿಲಕ್ಕಾಗ ಅದು ಮುಂದಿನ ಭಾಗ ತಪ್ಪಿಸ್ಕೊತು, ಹಿಂದಿನ ಭಾಗಕ್ಕೆ ಏಟ್ ಹಾಕಿಬಿಟ್ಟ. ಆಗ ಅವನು ಹಿಂದಿನ ಭಾಗಕ್ಕೆ ಏಟ್ ಹಾಕಿಬಿಟ್ಟ. ಏಟ್ ಹಾಕಿದ ಕೂಡ್ಲೇನೆ ಅದು ಏನ್ ಮಾಡ್ಬಿಡ್ತು, ಅವ ಏಟ್ ಹಾಕ್ಯಾನ ಅವನಿಗೆ ಕಾಯ್ಕೊಂಡು ಕೂತ್ಬಿಟ್ಟ. ದಾರೆ ಕೂತ್ಬಿಟ್ಟದ. ಕತ್ತಲ ಫುಲ್ ಕತ್ತಲ, ಡಾರ್ಕ್, ಏನು ಗೊತ್ತಾಗಲ್ಲ. ಮನೆ ಮುಂದೆ ದಾರ್ಯಾಗ ಅದು ಕೂತ್ಬಿಟ್ಟದ. ಆಟ ಈಗ ತುಳಿದು ಬಿಟ್ಟೆ. ಅದ ತುಳಿದ ಕೂಡ್ಲೇನೆ ಇದೇ ಕೂತದ. ಇದು ಸ್ವಲ್ಪ ತೆಗ್ದಿದ್ದಂಗಿತ್ತದ ನೆಲ, ಅದರ ಕೂತ್ಬಿಟ್ಟದ. ಒಟ್ಟ ಅರಣ್ಯವ ಅಂತ ಹೇಳಿ ಏನೋ ಮೆತ್ತ ಅಂದು ತುಳಿದೆ. ಕಾಲಾಗಿ ಏನೋ ಇತ್ತು ಮೆತ್ತಗ, ಬಹಳ ಮೆತ್ತಗಿತ್ತು. ತುಳಿದ್ ಬಿಟ್ಟೆ ಅಂತ ಹೇಳಿ ಸ್ವಲ್ಪ ನಾನು ಗಾಬರಿಯಾಗಿ ಮನ್ಯಾಗ ಕರೆಂಟ್ ಹೋಗಿತ್ತು. ಓಸು ಮಂದಿ ಏನ ತುಳಿದಾನಂತ ಎಲ್ಲರೂ ದೀಪ ಹಚ್ಕೊಂಡು ಬಂದ್ರು. ಎಲ್ಲರೂ ಭಾರಿ ಯುನಿಟಿ ಆ ಟೈಮ್ನೊಳಗೆ. ದೀಪ ಹಚ್ಕೊಂಡು ಬಂದು ನೋಡ್ತಾರ, ನಾಗಪ್ಪ ಹೆಡಿ ಬಿಚ್ಕೊಂಡು ಕೂತಾನಲ್ಲಿ. ಇದು ನಾಗರಾವ್ ತುಳಿದ್ಬಿಟ್ಟನ್ರಿ, ಏನಾಗ್ಯದ ನೋಡ್ರಿ ಅಂತೇಳಿ ಎಲ್ಲರೂ ದೀಪ ಹಚ್ಚಿ ಕಾಲ ಕೈಯ ಎಲ್ಲ ಚೆಕ್ ಮಾಡಿದ್ರು. ಏನೇನೂ ಆಗಿಲ್ಲ. ಆಮೇಲೆ ಅದಕ್ಕೆ ದೂರ ನಿಂತ್ರಿ ಎಲ್ಲರೂ. ರಾಜರ ತಲೆ ಹೋಗ್ಲಕತ್ತೆ, ನಾ ತಲೆ ಹೋದಂಗ ದೂರ ಹೋಗ್ಲಕತ್ತನ. ನೀ ಹಿಂದಕ್ಕೆ ಸರಿ ಮತ್ ಮ್ಯಾಲ ಬರಂಗದ, ನೀ ತೋದಿದಿ ಈಗ ಮೇಲೆ ಸಿಟ್ಟಿರ್ತದ ಅದಕ್ಕ ಅಂತಂದ್ರು. ಏನ್ ಸಿಟ್ಟಿಲ್ಲ ಪಟ್ಟಿಲ್ಲ, ಸುಮ್ಮನೆ ಹೆಂಗ್ ಕರಿತೀನಿ ಹಂಗ್ ಕರಿಯಕತ್ತದ. ಒಂದ್ ಕಡೆ ಕುಂದಿರ್ಸ್ಬಿಟ್ರಿ ನನಗ. ಆಮೇಲೆ ಮಾಲಕ್ ಬಂದ ಹಕ್ಕ ಎದ್ ನಿಂತದ್ ನೋಡ್ರಿ. ಅದ್ ಹೆಂಗ್ ಗೊತ್ತಾಗ್ತದೇನು ಮಗನ್ ಹೆಂಗ್ ಕಂಡಿಡ್ಕೊತದ ಏನು ಗೊತ್ತಾದ ಕೂಡ್ಲೇನೆ ಅವನಿಗೆ ಮೊದಲೇ ಹೇಳಿದ್ರು ಇದು ಕಾಯ್ಕೊಂಡು ಕೂತಂಗ್ ಕಾಣ್ತದ ಅಂತೇಳಿ. ಹೊಡೆಯವರು ರೆಡಿ ಇದ್ರು, ಹಿಡ್ಕೊಂಡು ಹೊಡೆದೇ ಬಿಟ್ಟ ಕಲ. ಯಾವ ಕಣ್ಣಿಗೆ ಕಂಡ್ರೆ ಸಾಕು ಹೊಡೆದೇ ಬಿಡೋದು. ಹಂಗ್ ಮಾಡ್ಬಿಟ್ಟಾರ ಮನುಷ್ಯರು. ಹಿಂಗಾಗಿ ಏನೋ ಆಯ್ತದು, ಹೋಗ್ಬಿಡ ಮಾಲೆ ಅನ್ನಂಗ ಅನ್ನಿಸ್ತದ. ಮತ್ ಇನ್ನೊಬ್ಬರಿಗೆ ಏನ್ ಅನ್ನಿಸ್ತದ, ಆ ಕತ್ತಲದೊಳಗ ನೆಲ ಕ್ರ್ಯಾಕ್ ಬಿಟ್ಟಿತ್ತು, ನೆಲ ಬಿರುಕು ಬಿಟ್ಟಂಗ ಅನ್ನಿಸ್ತದ ಇಲ್ಲ? ನೆಲದ ಬಿರುಕು ಹಿಂಗ ಜಿಗ್ಜಾಗ ಹಿಂಗ ಅಡ್ಡ ನೆಲ ಬಿರುಕು ಬಿಟ್ರು ಹಾವು ಇದ್ದಂಗ ಅನ್ನಿಸ್ತದಿಲ್ರಿ ಕತ್ತಲ್ದಾಗ. ನೆಲನೇ ಹಿಂಗ ಒಂಥರ ಕ್ರ್ಯಾಕ್ ಆಗಿತ್ತಂದ್ರೆ, ಅಥವಾ ಒಂದಿಷ್ಟು ನೀರು ಬಿದ್ದಕ್ಕೆ ನೀರು ಹರಿದು ಹೋಗಿತ್ತಂದ್ರ, ನೆಲದ ಮೇಲೆ ನೀರು ಬಿದ್ದು ಹಿಂಗ ಹರಿದು ಹೋಗಿ ನೆಲ ನುಂಗಿತ್ತಂದ್ರ ಅದನ್ನು ತ್ಯಾವ, ಅದು ಕೂಡ ಹಾವಿನಂಗ ಅನಿಸ್ತದ ಇಲ್ಲ? ಹಿಂಗ್ ನೀರು ಇಳಿಜಾರಿಗೆ ನೀರಿತ್ತು ಮತ್ತಕ್ಕಾಗಿತ್ತು ಅಂತಂದ್ರೆ ನೀರೆಲ್ಲ ಕಡೆ ಸ್ಪ್ರೆಡ್ ಆಗ್ತದ. ಇಳಿಜಾರಿಗೆ ನೀರ್ ಹಾಕಿದ್ರೆ ಏನಾಗ್ತದ, ಹಾವು ಹೊರದಂಗ ಹರಿದು ಹೋಗ್ಬಿಡ್ತದ. ಅದು ನೆಲ ನುಂಗಿರ್ತದ, ಅದು ಹಚ್ಚಿ ಕಾಣ್ತಿರ್ತದ. ಜಲಧಾರೆ, ಪೃಥ್ವಿಯ ಬಿರುಕು, ಪುಷ್ಪಮಾಲೆ, ದಂಡ, ಸರ್ಪ, ಮತ್ತಿನ್ನ ಏನೇನೋ ರೀತಿಲಿಂತ ನೀವು ಬೇರೆ ಬೇರೆ ರೀತಿಲಿಂತ ನಿಮ್ಮ ಅನುಭವವನ್ನು ಇದರಲ್ಲಿ ಸೇರಿಸ್ಬೋದು. 10 ಅರೆ ಸೇರಿಸ್ರಿ, 20 ಅರೆ ಸೇರಿಸ್ರಿ. ಎಲ್ಲರಿಗೆ ಒಂದೊಂದ್ ತರ ಕಾಣ್ತದೆ ಇದು ಜಗತ್ತ. ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಣ್ತದೆ. ಇರೋದು ಒಂದೇ ಜಗತ್ತು, ಅನಿರ್ವಚನೀಯ ಜಗತ್ತು. ಅದಕ್ಕೆ ಭಿನ್ನ ಜ್ಞಾನವಾಗುವುದು ಯಾವ ರೀತಿ ಆಗ್ತದ, 10 ಜನರಿಗೆ 10 ರೀತಿ ಜ್ಞಾನವಾಗುವುದು, ಅಥವಾ ಸರ್ಪವೇ ತೋರುವುದು. ಅಲ್ಲಿ ಯಾವ ಪುರುಷನಿಗೆ ರಜ್ಜುವಿನ ಪ್ರತ್ಯಕ್ಷವಾಗುವುದೋ ಅವನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಭ್ಯಾಸದ ನಿವೃತ್ತಿಯಾಗುತ್ತದೆ. ಒಂದೇ ಹಗ್ಗವಿದೆ, 10 ಹಗ್ಗವಿಲ್ಲ. ಒಬ್ಬ ಸರ್ಪ ಎನ್ನುತ್ತಾನೆ, ಒಬ್ಬ ದಂಡ ಎನ್ನುತ್ತಾನೆ, ಒಬ್ಬ ಹೂವಿನ ಮಾಲೆ ಎನ್ನುತ್ತಾನೆ, ಮಗದೊಬ್ಬ ಪೃಥ್ವಿಯ ಬಿರುಕು ಎನ್ನುತ್ತಾನೆ, ಮತ್ತೊಬ್ಬ ನೀರು ಚೆಲ್ಲಿದ್ದು ಎನ್ನುತ್ತಾನೆ. ಅಥವಾ ಸರ್ವರಿಗೂ ಸರ್ಪವೇ ದೊರೆದರೂ ಕೂಡ ಯಾರೋ ಒಬ್ಬನಿಗೆ ಹಗ್ಗದ ಜ್ಞಾನವಾಯಿತು ಅಂತ ಭಾವಿಸಿ ಎಲ್ಲರೂ ಏನದರ ಈ ಜಗತ್ತಿನ ಜಡ ವಸ್ತುಗಳೊಳಗೆ ಮುಳುಗ್ಯಾರ. ಯಾರಿಗೆ ಒಬ್ಬನಿಗೆ ಹಗ್ಗದ ಜ್ಞಾನ ಅಂತ ಭಾವಿಸಿ
ಆಗ ಆ ಒಬ್ಬನ ಭ್ರಾಂತಿ ಮಾತ್ರ ಹೋಗುತ್ತದೆ, ಇನ್ನು 9 ಜನರಿಗೆ ಭ್ರಾಂತಿ ಹಾಗೆಯೇ ಉಳಿಯುತ್ತದೆ. ಯಾರಿಗೆ ಹಗ್ಗದ ಜ್ಞಾನವಾಗುವುದೋ ಅವರಿಗೆ ಮಾತ್ರ ಭ್ರಾಂತಿಯ ಜ್ಞಾನ ನಿವೃತ್ತಿ ಆಗುತ್ತದೆ. 10 ಜನರಿಗೆ ನಿವೃತ್ತಿ ಆಗುವುದಿಲ್ಲ. 10 ಮಂದಿಗೆ ಒಂದೇ ಹಗ್ಗ ನಾನಾ ರೀತಿಯಾಗಿ ಕಂಡ್ರೂ ಸಹಿತ ಯಾವನಿಗೆ ಹಗ್ಗದ ದರ್ಶನ ಮಾಡ್ಕೋತಾನ ಅವನಿಗೆ ಒಬ್ಬನಿಗೆ ಹಗ್ಗದ ಸರ್ಪದ ನಿವೃತ್ತಿ ಅಥವಾ ಅಜ್ಞಾತ ತಾನೇನ್ ಅನ್ಕೊಂಡನ ಅದರ ನಿವೃತ್ತಿ ಆಗ್ತದ, ಉಳಿದವ್ರಿಗೆಲ್ಲ ಹಂಗೆ ಇರ್ತದ. 10 ಜನರಿಗೆ ನಿವೃತ್ತಿ ಆಗುವುದಿಲ್ಲ. ಯಾವ ವ್ಯಕ್ತಿಗೆ ರಜ್ಜುವಿನ ಜ್ಞಾನವಾಗುವುದೋ ಆತನ ವೃತ್ತಿ ಚೇತನದಲ್ಲಿ ಕಲ್ಪಿತ ಅಭ್ಯಾಸದ ನಿವೃತ್ತಿ ಆಗುತ್ತದೆ. ಇನ್ನು ಯಾರ್ಯಾರಿಗೆ ರಜ್ಜುವಿನ ಜ್ಞಾನವಾಗುವುದಿಲ್ಲವೋ ಅವರಿಗೆ ಅಭ್ಯಾಸದ ನಿವೃತ್ತಿ ಆಗುವುದಿಲ್ಲ. ಆದ್ದರಿಂದ ವೃತ್ತಿ ಚೇತನವೇ ಕಲ್ಪಿತ ಅಧಿಷ್ಠಾನವಿರುತ್ತದೆ. ಕಲ್ಪಿತ ಅಂದ್ರೆ ಸರ್ಪ ಮತ್ತು ಸರ್ಪದ ಜ್ಞಾನ, ರಜ್ಜು ಮೊದಲಾದ ವಿಷಯಗಳ ಉಪಯುಕ್ತ ಚೇತನ ಅಲ್ಲ. ಈಗ ಎಲ್ಲಿಗೆ ತಂದರಂದ್ರ ನಿಮಗ ಇನ್ನೂ ಒಂದು ಚೇತನ ಉಳಿದದ ಪೆಂಡಿಂಗ್. ಎಲ್ಲಿ ಉಳಿದದ? ರಜ್ಜುವಿನೊಳಗೊಂದು ಉಪಯುಕ್ತ ಚೇತನ ಕುಂತದಲ್ಲ. ರಜ್ಜು ಮತ್ತು ರಜ್ಜು ಉಪಯುಕ್ತ ಚೇತನ ಎಲ್ಲರಿಗೂ ಒಂದೇ ಆದಲ್ರಿ. ರಜ್ಜು ಮತ್ತು ರಜ್ಜು ಉಪಯುಕ್ತ ಚೇತನ ಒಂದು ಇನ್ನ ಉಳಿದದ ನೋಡ್ರಿ, ಅದೊಂದು ಪೆಂಡಿಂಗ್ ಉಳಿದದ. ಈಗ ಆ ಉಪಯುಕ್ತ ಚೇತನ ಏನ್ ಮಾಡ್ಲಕತ್ತದ? ಹೊರಗಿರೋ ಸಾಕ್ಷಿ ಚೇತನ ಹೊರಗೆ ಒಂದು ಏನಾಯ್ತು, ವೃತ್ತಿ ಉಪಯುಕ್ತ ಚೇತನ ಹೋಗಿ ಇಲ್ಲಿನ ಸಾಕ್ಷಿ ಚೇತನ ಅನಿಸ್ಕೊಂಡು ಕುಂತದ. ಈ ವೃತ್ತಿ ಹೋಗಿ ಅದು ಜ್ಞಾನ ಪಡ್ಕೊಳಕ್ ಹೋಗಿ 10 ಮಂದಿಗೆ 10 ರೀತಿ ಜ್ಞಾನ ಆಗ್ಯದ. 10 ಮಂದಿಗೆ 10 ರೀತಿ ಜ್ಞಾನ ಆದ್ಮೇಲೆ ಏನಾಯ್ತು, ಯಾರು ಬೆಳಕು ಮಾಡಿಕೊಂಡು ಅದನ್ನ ಹಗ್ಗದ ದರ್ಶನ ಮಾಡ್ಕೋತಾರ ಅವ್ರಿಗೆ ಮಾತ್ರ ಅವರ ಅಜ್ಞಾನದ ನಿವೃತ್ತಿ ಆಗ್ತದ, ಉಳಿದವ್ರಿಗೆ ಆಗಂಗಿಲ್ಲ. ಯಾಕಾಗಂಗಿಲ್ಲ ಅಂದ್ರ ಅವರ ವೃತ್ತಿನೇ ಅಧಿಷ್ಠಾನದ ಅಜ್ಞಾನಕ್ಕೆ. ವೃತ್ತಿ ಒಳಗಿನ ಸಾಕ್ಷಿನೇ ಈ ಅಜ್ಞಾನಕ್ಕ ಅಧಿಷ್ಠಾನ ಅದ. ಈ ಅಜ್ಞಾನಕ್ಕೆ ಅಧಿಷ್ಠಾನ ರಜ್ಜುವಿನ ಬಗೆಗಿನ ಅಜ್ಞಾನ ಏನದಲ್ಲ, ರಜ್ಜು ಉಪಯುಕ್ತ ಚೇತನದ ಇಲ್ಲ ಅಂತ ಹೇಳಕತ್ತದ. ಈಗ ಅವರು ಇದು ತಲೆಗೆ ಹೋಲಕತ್ತದ. ರಜ್ಜುವಿನೊಳಗೊಂದು ರಜ್ಜು ಉಪಯುಕ್ತ ಚೇತನ ಅದಲ್ಲ, ಹಗ್ಗದ ಅಜ್ಞಾನ ಹಗ್ಗದ ಅಧಿಷ್ಠಾನವಾದ ರಜ್ಜು ಉಪಯುಕ್ತ ಚೇತನವನ್ನು ಆಶ್ರಯಿಸಿಲ್ಲದ ಹಗ್ಗದ ಅಜ್ಞಾನ. ಹಗ್ಗದ ಅಜ್ಞಾನ ವೃತ್ತಿ ಒಳಗಿನ ಉಪಯುಕ್ತ ಚೇತನವನ್ನು ಆಶ್ರಯಿಸದ ಅಂತ ಹೇಳಕತ್ತಾರ ಈಗ ಅವರು. ವೃತ್ತಿಯಲ್ಲಿ ಚೇತನವನ್ನು ಅಜ್ಞಾನ ಆಶ್ರಯ ಮಾಡಿ. ಒಂದು ವೇಳೆ ಹಗ್ಗದ ಅಜ್ಞಾನ ಅಥವಾ ಸರ್ಪ ಮತ್ತಿನ್ನಿತರ 10 ರೀತಿ ಜ್ಞಾನಗಳು ಆ ಒಂದು ಹಗ್ಗದ ಉಪಯುಕ್ತ ಚೇತನದೊಳಗೆ ಇತ್ತು ಅಂತಂದ್ರೆ ಅದು ನಿವೃತ್ತಿ ಆಯ್ತಂದ್ರೆ ಓಸು ಮಂದಿಗೆ ಹಗ್ಗ ಕಾಣಬೇಕಾಗಿತ್ತು. ಸರ್ಪದ ಉಪಯುಕ್ತ ಚೇತನದಲ್ಲಿ ಏನು ಈ ಅಜ್ಞಾನಗಳು ಅವಿದ್ಯೆ ಆಶ್ರಯ ಪಡ್ಕೊಂಡಿತ್ತು ಅಂತಂದ್ರೆ ಆ ಅವಿದ್ಯೆ ಬೆಳಕು ಬಂದ ಕೂಡ್ಲೇನೆ ಓದು ಮಂದಿಗೆ ಜ್ಞಾನ ಆಗಬೇಕಾಗಿದೆ. ಅದು ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂತಂದ್ರೆ ಅವಿದ್ಯೆ ಹಗ್ಗದ ಅವಿದ್ಯೆ ಏನಾಗ್ಯದ, ಹಗ್ಗದ ಉಪಯುಕ್ತ ಚೇತನವನ್ನು ಆಶ್ರಯಿಸಿಲ್ಲ. ಹಗ್ಗದ ಅವಿದ್ಯೆ ವೃತ್ತಿ ಉಪಯುಕ್ತ ಚೇತನವನ್ನು ಆಶ್ರಯಿಸ್ಯದ ಅಂತ ಹೇಳ್ಬೇಕಾಗಿದೆ ಈಗ ಅವ್ರಿಗೆ. ನಮ್ಮ
ನಮ್ಮ ವೃತ್ತಿ ಉಪಯುಕ್ತ ಚೇತನದೊಳಗೆ ಹಗ್ಗದ ಅಜ್ಞಾನ ಆಶ್ರಯಿಸದ, ಹಗ್ಗದ ಉಪಯುಕ್ತ ಚೇತನವನ್ನು ಆಶ್ರಯಿಸಿಲ್ಲ. ಒಂದು ವೇಳೆ ಹಗ್ಗದ ಉಪಯುಕ್ತ ಚೇತನವನ್ನ ಆ ಹಗ್ಗದ ಅಜ್ಞಾನ ಆಶ್ರಯಿಸಿತ್ತು ಅಂದ್ರೆ ಬೆಳಕು ಬಂತು ಅಂದ ಕೂಡಲೇ ಎಲ್ಲರಿಗೂ ಅದು ಆಗ್ಬೇಕಿತ್ತು, ಎಲ್ಲರಿಗೂ ಅದು ಹಗ್ಗ ಅನ್ನಿಸ್ಬೇಕಾಗಿತ್ತು. ಎಲ್ಲರಿಗೆ ಹಂಗ ಅನ್ಸಂಗಿಲ್ಲ. ಯಾರ ವೃತ್ತಿ ಒಳಗಿನ ಸಾಕ್ಷಿ ಚೇತನ ಹೋಗಿ ಆ ರಜ್ಜುವಿನ ಉಪಯುಕ್ತ ಚೇತನವನ್ನ ಸೇರ್ತದ ಅವರಿಗೆ ಮಾತ್ರ ಹಗ್ಗ ಅಂತ ಕಾಣ್ತದ, ಉಳಿದವರಿಗೆ ಆಗಲ್ಲ. ಇದ್ರ ಬಗ್ಗೆ ಟೀಕೆ ಕೊಟ್ಟಿವಿ. ಇದ್ರ ಬಗ್ಗೆ ನಾಳೆ ಚಾಲು ಆಯ್ತು ಕಂಪ್ಲೀಟ್ ಜ್ಞಾನ. ನಮ್ಮೂರಾಗ ಒಂದು ಕಾನ್ವೆಂಟ್ ಶಾಲೆ ಅಂತದ, ಕಾನ್ವೆಂಟ್ ಶಾಲೆ. ಅದ್ರಲ್ಲೊಂದು ಸ್ವಲ್ಪ ಇಂಗ್ಲಿಷ್ ಕಲಿಸ್ತಾರೆ, ಕೂತು ಅದ್ರ ಸಲುವಾಗಿ ಹೋಗ್ತಾರೆ ಅಡ್ಮಿಷನ್ ಮಾಡಿಸ್ಲಕ್. ಎಲ್ಲರೂ ಅಲ್ಲೇ ಸಾಯ್ತಾರೆ ಅಡ್ಮಿಷನ್ ಮಾಡಿಸ್ಬೇಕು. ಈಗ ಹೊರಗೆ ಅವರು ಚಲೋ ಕಲ್ತಾರೆ ಇಂಗ್ಲಿಷ್ ಮಾತಾಡೋದು, ಅವ್ರ ಮೇಲೆ ಬಹಳ ನಂಬಿಕೆ. ಇಂಗ್ಲಿಷ್ ಮಾತಾಡ್ತಾರೆ, ಇಂಗ್ಲಿಷ್ ಕಲಿತಾರ ಅಂತ ಹೇಳಿ ಯಾರೇನಾಗ್ಯಾರ ಗೊತ್ತಿಲ್ಲ. ಮತ್ತ ಈ ಮನ್ಯಾಗ ಅದೇ ಭಾಷೆ ಅದೇ ರೀತಿನೇ ಇರ್ತಾವ. ಹುಡುಗರು ಅಲ್ಲಿ ಕಲ್ತಾರೆ ಏನಂತ ದೊಡ್ಡ ಇದೇ ಇಲ್ಲ, ಒಟ್ಟು ಅದ್ರಾಗ ಹೋಗ್ಬೇಕಂತ ಎಲ್ಲರೂ ಬದಲಾಡ್ತಿರ್ತಾರ. ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅದ, ಎಲ್ಲ ಸರ್ಕಾರದ ಪಗಾರ ಇರ್ತದ, ಎಲ್ಲ ಇರ್ತದ. ಏನಾರ ನೆವನ ಮಾಡಿ ರೊಕ್ಕ ಹೊಡಿತಾರ ಪಬ್ಲಿಕ್ ನಲ್ಲಿ. ಅವಂದೇನೋ ಹೈಸ್ಕೂಲ್ ಆದ್ಮೇಲೆ ಜೂನಿಯರ್ ಕಾಲೇಜ್ ಕಟ್ತೀವಿ ಅಂತ ಹೇಳಿ ಎಲ್ಲರ ಬಳಿ 1000 ರೂಪಾಯಿ ಇಸ್ಕೊಂಡ್ರು. ಆಗಿನ ಕಾಲದಾಗ ನಮ್ಮ ಮಗಳನ್ನು ಅಲ್ಲೇ ಓದ್ತಿದ್ರು, LKG UKG ಫ್ರೀ ಅಂತ ಹೇಳಿ ಒಂದು 300-400 ರೂಪಾಯಿ ಫೀಸ್ ಇತ್ತು. 10,000 ರೂಪಾಯಿ ಡೊನೇಷನ್ ತಿಂದ್ರು, ತಗೊಂಡ್ ಕೊಟ್ರು. ಅವ್ರ ಬಳಿ ಅಪ್ಲಿಕೇಶನ್ ತಗೋಬೇಕಾದ್ರೆ ರಾತ್ರಿ 3 ಗಂಟೆಗೆ ಹೋಗಿ ಕುಂದಿರ್ಬೇಕು. ಅದು ಅಪ್ಲಿಕೇಶನ್ 10 ಮಂದಿಗೆ 15 ಮಂದಿ ಅಟ್ಟೆ ಕೊಡ್ತಾರ, ಒಂದೊಂದು ದಿವಸ ಅಷ್ಟೇ ಮಂದಿಗೆ ತೋರ್ತಾರ. ಅವ್ರು ಬಹಳ ಸ್ಟ್ರಿಕ್ಟ್ ಮಾಡ್ತಿರ್ತಾರ. ದೊಡ್ಡ ಡಿಮ್ಯಾಂಡ್ ಸ್ಕೂಲ್ ಅದು. ಅವ್ರು 1000 ರೂಪಾಯಿ ತಗೊಂಡ್ರು. ಯಾಕೆ ತಗೊಂಡ್ರಿ 1000 ರೂಪಾಯಿ ಅಂತ ಕ್ವಶನ್. ನೀವ್ ಏನಾರು ಮಾಡ್ಬೇಕು, ನಮ್ಮಲ್ಲಿ ರೊಕ್ಕ ಯಾಕೆ ತಗೊಂಡ್ರಿ ನೀವು, ನಾವ್ ಯಾಕೆ ರೊಕ್ಕ ಕೊಡ್ಬೇಕು? ಕೊಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಂತೇಳಿ ಎಲ್ಲರ ಬಳಿ 1000 ಕೊಟ್ರು. ನಾವು 1000 ರೂಪಾಯಿ ಕೊಡ್ತೀವಿ ಈಗ. ಆದ್ರೆ ಇದು ನ್ಯಾಯಯುತವಾದ ಇದು ಅಲ್ಲ, ಇದು ವಸೂಲಿ ಅಲ್ಲ, ಇದನ್ನ ನಾವು ಅನ್ಯಾಯ ಅಂತ ಹೇಳಿ ನಮ್ಮ ಮಕ್ಕಳಿಗೆ ತೊಂದರೆ ಕೊಡ್ಲಕ್ಕತ್ತಾರ. ನಾವು ಕೋರ್ಟಿಗೆ ಹೋಗ್ತೀವಿ. ಕೋರ್ಟಿಗೆ ಹೋರಿ ಅಂತಂದ್ರು. ಕೋರ್ಟಿಗೆ ಹೋರಿ ನಾವು ಮಾತ್ರ 1000 ರೂಪಾಯಿ ತೋರ್ತೀವಿ ಅಂತಂದ್ರು. ಕ್ರಿಶ್ಚಿಯನ್ ಸಂಸ್ಥೆಗಳು ಅವ್ರಿಗೆಲ್ಲರಿಗೆ ಫಾರೆನ್ ಅಲ್ಲಿ ಇಲ್ಲಿ ಫುಲ್ ಸಪೋರ್ಟ್ ಇರ್ತದೆ. ಅವ್ರು ಯಾರಿಗೆ ಅಂದಂಗಿಲ್ಲ. ಇಲ್ಲಿ DDPIಗಳು ಸಹಿತ ಅವ್ರು ಹೇಳಿದ್ದಕ್ಕೆ ಸಂಘ ಮಾಡಿ ಇಟ್ಟಿರ್ತಾರ. ಪೂರ ಬೆಂಗಳೂರು ಕಮಿಷನರ್ಗಳಿಂದ ಅವರಿಗೆ ಸಪೋರ್ಟ್ ಇರ್ತದೆ. ಅಂತ ಒಂದು ಗಟ್ಟಿಮುಟ್ಟಾದ ಸಂಸ್ಥೆಗಳು. ಇದನ್ನ ಒಂದಿಷ್ಟು ಮಂದಿ ಭಯಂಕರ ಅದನ್ನು ವಿರೋಧ ಮಾಡಿ ಕೋರ್ಟಿಗೆ ಹೋಗೇ ಬಿಟ್ರು. ಹೋಲ್ ಬಿಡುವ ಕಡೆ ಫ್ರೀದಾಗ 12 ವರ್ಷ ಓದಿಸ್ತಾರ ಅವ್ರು, ಫ್ರೀ. LKG UKG SSLC ತನಕ ಹೋಲ್ ಬಿಡು. 1000 ರೂಪಾಯಿ ದೊಡ್ಡ ಮನ್ಸು ಮಾಡಿ ಬಿಡ್ಲಿಲ್ಲ. ಒಂದು 10-20 ಮಂದಿ ಕೋರ್ಟಿಗೆ ಹೋಗೇ ಬಿಟ್ರು. ನಮಗೆಲ್ಲ ಏನು, ಅವ್ರ ಕೋರ್ಟಿಗೆ ಹೋಗಿ ಅವ್ರು ಗೆದ್ರ ಅಂತಂದ್ರ ಎಲ್ಲರಿಗೂ ರೊಕ್ಕ ಹೊಳೆ ಕೊಡ್ತಾರ ನಾವು ತಿಳ್ಕೊಂಡಿವಿ. ಕೋರ್ಟಿಗೆ ಹೋದ್ರು ಅವ್ರ ದುಡ್ಡು ನೀವು ಕಿತ್ಕೊಂಡದ್ದು ಅದು ಅನ್ಅಥರೈಸ್ಡ್ ಅದ, ಅವ್ರ ದುಡ್ಡು ಅವ್ರಿಗೆ ಹೊಳೆ ಕೊಡ್ರೆ ಕೋರ್ಟಿಂದ ಆದೇಶ ಬಂದ್ ಕೂಡ್ಲೇನೆ ನಮ್ ರೊಕ್ಕ ಬಂದು ನೋಡ್ರಿ ಅಂತ ಅವ್ರು ಹೇಳಿದ್ರು. ನಮ್ ರೊಕ್ಕ ಬಂದು ಅಂತ ಹೇಳಿದ್ರ ಇವ್ರು ಹೋದ್ರು ಮ್ಯಾನೇಜ್ಮೆಂಟ್ ಹತ್ರ ಹೋಗಿ, ಮತ್ ನಾವು ರೊಕ್ಕ ಕೊಟ್ಟಿವಿ, ನಮ್ಮ ರೊಕ್ಕ ಹೊಳೆ ಕೊಡ್ರಿ, ಅವ್ರದ್ದು ಕೊಟ್ಟಿರಲ್ಲ ನಮಗ್ ಕೊಡ್ರಿ, ನಿಮ್ದೆ ಕೊಡ್ಬೇಕಂತ ಹೇಳಿದ್ರು. ನೀವ್ ಕೋರ್ಟಿಗೆ ಹೋಗಿರೆ, ಯಾರು ಕೋರ್ಟಿಗೆ ಹೋಗಿ ಆದೇಶ ತಂದ್ರೆ ಅವ್ರಿಗೆ ಕೊಡ್ತೀವಿ ನಾವು. ನೀವು ಕೋರ್ಟಿಗೆ ಹೋಗಿ ನೀವ್ ಆದೇಶ ಬಿಟ್ಬಿಟ್ಟು ಈಗ ಇಲ್ಲೇನದ, ಅಲ್ಲಿ ಕೋರ್ಟ್ ಆದೇಶ ಮಾಡ್ಯದ ಅಂತಂದ್ರೆ ಎಂತವ್ರಿಗೆ ಆದೇಶ ಮಾಡ್ಯಾರ, ಯಾರು ಕೋರ್ಟಿಗೆ ಹೋಗ್ಯಾರ ಅವ್ರಿಗೆ ಅಷ್ಟೇ ಆದೇಶ ಮಾಡ್ಬಿಟ್ಟು ಎಲ್ಲರಿಗೂ ಕೊಡುವಂತ ಆದೇಶ ಮಾಡಿಲ್ಲ. ಹೆಂಗಿರ್ತಾವ ನೋಡ್ರಿ ಎಲ್ಲ ರೂಲ್ಸ್. ಅದಕ್ಕೆ ಈಗ ಎಲ್ಲರೂ ಕೂಡಿ ಒಂದು ಪ್ರತಿನಿಧಿ ಒಬ್ಬರು ಹೋಗ್ಬೇಕ್ರಿ. ಎಷ್ಟು ಜನ ಕೊಟ್ಟರು ಲಿಸ್ಟ್ ಮಾಡಿ ಒಬ್ಬರು ಹೋಗ್ಬಿಟ್ರೆ ಎಲ್ಲರಿಗೂ ಇನ್ನೊಂದು ಆದೇಶ ಆಗ್ಬಿಟ್ರೆ ಎಲ್ಲರಿಗೂ ಕೊಟ್ಟು ಎಲ್ಲರದು ಯೂನಿಟಿ ಇಲ್ಲದ. ಆ ಸ್ಕೂಲ್ನಾಗ ಅರ್ಧ ಮಂದಿ ಅವ್ರು ಹೇಳ್ದಂಗೆ ಕೇಳಕ್ಕೆ ಡೊಗ್ತಾರ, ಅವ್ರು ಹೇಳಿದ್ದು ಕೇಳ್ತಾರ. ಯೂನಿಟಿ ಇಲ್ಲ. ಯೂನಿಟಿ ಇಲ್ಲದಕ್ಕೆ ಮತ್ತೆ ಇವು ಸಂವಿಧಾನದೊಳಗ ಲೋಪದೋಷಗಳೆಲ್ಲ ತೆಗೆದು ಈ ರೂಲ್ಸ್ ಹೊಸವು ಮಾಡ್ಯಾರ.
400-500 ರೂಲ್ಸ್ ಮಾಡಿದ್ರು. ಹಿಡಿದು ಹಾಕ್ಲಕ್ನು ಬರಕ ಮತ್ತು ಹೊಳ್ಳಿ ಬಿಡಿಸ್ಲಕ್ನು ಬರಂಗ 2 ರೂಲ್ಸ್. ಈ ಕಡೆ ಹೋಲಕ್ಕೂ ಬರ್ಬೇಕು, ಈ ಕಡೆ ಬಿಡ್ಲಕ್ಕೂ ಬರ್ಬೇಕು. ಎಲ್ಲ ಡಬಲ್ ಬ್ರಿಟಿಷರ್ ಕಾಲದ್ದು ಡಬಲ್ ಗೇಮ್ ರೂಲ್ಸ್ ಇದ್ವು ಅಲ್ಲ, ಅವೆಲ್ಲ ಸ್ವಚ್ಛ ಮಾಡ್ಯಾರ. ಈಗ ಜುಲೈ 1ರಿಂದ ಯಾವುದೋ ಒಂದು ಕಾರಣಕ್ಕೆ ಒಳಗ ಹೋದ ಕಂಪಲ್ಸರಿ 10 ವರ್ಷ ಸದಾ. ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಅದಾವ. ಈಗ ಈ ಮೊಬೈಲ್ನಾಗ ಸಹಿತ ನೀವೇನಾರೇ ಯಾವರೇ ಬೇಜವಾಬ್ದಾರಿತನದಿಂದ ಯಾವರೇ ಫಾರ್ವರ್ಡ್ ಮಾಡಿರಿ, ಏನಾರೇ ಎಲ್ಲಾರ ಹೋಗಿ ಏನಾರ ಗದ್ದಲಾಯ್ತು ಒಳಗೆ ಹಾಕಿದ್ರೆ 10 ವರ್ಷ ಒಳಗೆಲ್ಲ ರೆಡಿ ಇರ್ಬೇಕು ನೋಡ್ರಿ. ಕ್ರಿಮಿನಲ್ ಕೇಸ್ಗಳಾಗ್ತಾವ. ಯಾವುದು ಹಿಂಗ ಹೊರಗೆ ಬಿಟ್ಕೊಂಡು ಹೊರಗೆ ಅಡ್ಡಾಡಂತ ರೂಲ್ಸ್ ಇಲ್ಲ ಈಗ. ಜುಲೈ 1ರಿಂದ ದರ್ಶನ ಅವ್ರಿಗೆಲ್ಲ ಈ ರೂಲ್ಸ್ ಲಾಗು ಆದವು ಅಂತಂದ್ರೆ ಬಹಳ ಸಿವಿಯರ್ ಪ್ರಾಬ್ಲಮ್ ಅದ. ಕಾನೂನು ಭಯಂಕರ ಸ್ಟ್ರಿಕ್ಟ್ ಮಾಡ್ಯಾರ. ಮೊದಲು IPC ಇಂಡಿಯನ್ ಪೆನಲ್ ಕೋಡ್ ಏನಂತೀರಿ ಎಲ್ಲ ಚೇಂಜ್ BPA ಏನೇನೋ ಮಾಡ್ಯಾರ, NPA ಹೆಂಗೇನೋ ಮಾಡ್ಯಾರ. ಹೊಸ ನಮ್ಮಲ್ಲೆಲ್ಲ ಪೊಲೀಸರು ಬಂದು ಎಲ್ಲ ಒಂದ್ ಫಂಕ್ಷನ್ ಮಾಡಿ ಹೊಸ ರೂಲ್ಸ್ಗಳು ಮಾಡ್ಯಾರ. ಮೊನ್ನೆ ಹಾಕಿ ನೋಡಿ ಎಲ್ಲ ಚೇಂಜ್ ಮಾಡಿ ಕ್ರಿಮಿನಲ್ ರೂಲ್ಸ್ಗೆ ಭಯಂಕರ ಸ್ಟ್ರಾಂಗ್ ಪನಿಷ್ಮೆಂಟ್ ಮಾಡಿಬಿಟ್ಟಾರೆ. ಕ್ರೈಮ್ ಮಾಡೋರಿಗೆ, ಅಪರಾಧಿಗಳಿಗೆ ಬಹಳ ದೊಡ್ಡ ರೀತಿ ಪನಿಷ್ಮೆಂಟ್. ಜುಲೈ 1ರಿಂದ ಬಹಳ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗ್ತಾವ. ಹಿಂಗ್ ಬಿಡಿಸ್ಕೊಂಡು ಹೊರಗೆ ಅಡ್ಡಾಡಕ ಲೂಸ್ ಇಲ್ಲ, ಸ್ಟ್ರಾಂಗ್ ರೂಲ್ಸ್ ಅದಾವ. ಈಗ ಹೇಳಕತ್ತದ್ದು ತಾತ್ಪರ್ಯ ಏನಂತಂದ್ರೆ ಒಬ್ಬನಿಗೆ ಮಾತ್ರ ಜ್ಞಾನ ಆಗ್ಯದಂದ್ರೆ ಎಲ್ಲರಿಗೆ ಜ್ಞಾನ ಆಗ್ತದ ಅಂತ ಇಲ್ಲ. ಅಜ್ಞಾನಕ್ಕ ಅಧಿಷ್ಠಾನ ಯಾವುದು? ಜಡವಸ್ತು ಅಥವಾ ಜಡವಸ್ತುವಿನಲ್ಲಿರುವಂತ ಉಪಯುಕ್ತ ಚೇತನ ಅಲ್ಲ. ಅಜ್ಞಾನಕ್ಕ ಅಧಿಷ್ಠಾನ, ಅವಿದ್ಯೆಗೆ ಅಧಿಷ್ಠಾನ ಈ ಒಂದು ಸಾಕ್ಷಿ ಚೇತನನೇ ಆದ. ಯಾವನು ತನ್ನ ವೃತ್ತಿ ಒಳಗಿರುವಂತಹ ಉಪಯುಕ್ತ ಚೇತನವನ್ನ ಸಾಧನೆಯ ಮೂಲಕ ಬ್ರಹ್ಮಚೇತನದೊಡನೆ ಏಕೀಕರಣಗೊಳಿಸುತ್ತಾನೋ ಅವನಿಗೆ ಮಾತ್ರ ಬ್ರಹ್ಮಜ್ಞಾನ ಮೋಕ್ಷ ಆಗ್ತದ. ಒಂದು ವೇಳೆ ಈ ಅಜ್ಞಾನ ಆ ಜಡ ವಸ್ತುವಿನಲ್ಲಿರುವಂತ ಉಪಯುಕ್ತ ಚೇತನವನ್ನು ಆಶ್ರಯಿಸಿತ್ತು ಅಂದ್ರೆ ಒಬ್ಬನಿಗೆ ಮೋಕ್ಷ ಅಂದ್ರೆ ಎಲ್ಲರಿಗೆ ಆಗ್ಬೇಕಾಗಿತ್ತು. ಹಂಗಾಗಲ್ಲ. ಯಾಕಂದ್ರೆ ಆ ಅಜ್ಞಾನ ಯಾವುದನ್ನು ಆಶ್ರಯಿಸದ? ಅಲ್ಲಿದೆ ಸಾಕ್ಷಿ ಚೇತನವನ್ನು ಆಶ್ರಯಿಸದ, ಉಪಯುಕ್ತ ಚೇತನವನ್ನಲ್ಲ. ವಸ್ತು ಉಪಯುಕ್ತ ಚೇತನವನ್ನು ಆಶ್ರಯಿಸಿಲ್ಲ. ಇಲ್ಲಿ ತನಕ ಅದು ವಸ್ತು ಉಪಯುಕ್ತ ಚೇತನದ ಬಗ್ಗೆ ಮಾತಾಡಿಲ್ಲಲ್ಲ, ಈಗ ಅದು ಮಾತಾಡಿ ಬಗೆಹರಿಸ್ತಾರೆ. ಎಷ್ಟು ಪರಿಪೂರ್ಣದ ನೋಡ್ರಿ ಅದು ಹೇಳೋದು. ಏನು ಡೌಟ್ ಇರ್ಲಾರ್ದಂಗೆ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಇನ್ನೇನು ಉಳಿತೀರಿ ಡೌಟ್ ನಿಮಗ? 6 ಐಟಮ್ ಅದಾವ. ಓಂ ನಮ ಶಿವಾಯ ಷಡಕ್ಷರಿ ಮಂತ್ರ. ಓಂ ಅಂದ್ರೆ ಯಾವುದು? ನಿಮ್ ಸಾಕ್ಷಿ ಚೇತನ. ನ ಅಂದ್ರ ಸಾಕ್ಷಿ ಚೇತನದ ಮುಂದೆ ಯಾವ್ದದ? ನಿಮ್ಮ ಅಂತಃಕರಣ. ಅಂತಃಕರಣದ ಮುಂದೆ ಏನದ? ಸರ್ಪದ ಜ್ಞಾನ. ಸರ್ಪದ ಜ್ಞಾನದ ಮುಂದೆ ಏನದ? ಹೊರಗ ಸರ್ಪದ. ಸರ್ಪದ ಹಿಂದೇನದ? ಹಗ್ಗದ. ಹಗ್ಗದಿಂದ ಏನದ? ಹಗ್ಗದ ಉಪಯುಕ್ತ ಚೇತನ ಅದ. 6 ಐಟಮ್ ಅವಿಲ್ಲ ಈಗ. ಸಾಕ್ಷಿ ಚೇತನದಿಂದ ಅಂತಃಕರಣಕ್ಕ, ಅಂತಃಕರಣದಿಂದ ನಿಮ್ಮ ಸರ್ಪದ ಜ್ಞಾನಕ್ಕ, ಮತ್ತ ಸರ್ಪದ ಜ್ಞಾನದಿಂದ ಸರ್ಪಕ್ಕೆ ಬಂದ್ರು, ಸರ್ಪದಿಂದ ಏನ್ ಮಾಡಿಬಿಟ್ರು? ಹಗ್ಗಕ್ಕೆ ಬಂದ್ರು. ಹಗ್ಗದ ಉಪಯುಕ್ತ ಚೇತನ ಮತ್ತ ನಿಮ್ಮ ಸಾಕ್ಷಿ ಚೇತನ ಎರಡು ಒಂದಾದಾಗೆ ನಿಮ್ಗೆ ಜ್ಞಾನ ಆಗ್ತದ. ಹಿಂಗಾಗಿ ಹಗ್ಗ ಗೊತ್ತಾಗಬೇಕಾದ್ರೂ ನಿಮ್ ಸಾಕ್ಷಿ ಚೇತನನೇ ಅಲ್ಲಿ ಅಧಿಷ್ಠಾನ ವರ್ಕ್ ಮಾಡ್ತದ ಅಂತೇಳಿ ತಗೊಂಡು ಮುಂದೇನ್ ಮಾಡಿಬಿಟ್ರು? ಹಗ್ಗದ ಉಪಯುಕ್ತ ಚೇತನದಾಗ ಅಜ್ಞಾನ ಆಶ್ರಯ ಇರಂಗಿಲ್ಲ. ಅಜ್ಞಾನಕ್ಕೆ ಆಶ್ರಯ ಯಾವುದು? ನಿಮ್ಮ ಸಾಕ್ಷಿ ಚೇತನವೇ. ಉಪಯುಕ್ತ ವಸ್ತು ಉಪಯುಕ್ತ ಚೇತನ ಅಲ್ಲ, ನಿಮ್ಮ ಸಾಕ್ಷಿ ಚೇತನ ಆಗಿರುವುದರಿಂದ ಯಾರು ಮೋಕ್ಷ ಸಾಧನೆ ಮಾಡ್ತಾರೆ ಅವ್ರಿಗಷ್ಟೇ ಮೋಕ್ಷ ಆಗ್ತದ. ಒಬ್ಬರಿಗಾಗ್ಯದ ಅಂತ ಎಲ್ಲರಿಗೆ ಆಗ್ಬೇಕಂತಿಲ್ಲ. ಯಾಕಂದ್ರೆ ಅಜ್ಞಾನ
ಆ ವಸ್ತು ಉಪಯುಕ್ತ ಚೇತನದೊಳಗ ಆಶ್ರಯ ತಗೊಂಡಿಲ್ಲ, ಅದು ನಿಮ್ಮ ವೃತ್ತಿ ಉಪಯುಕ್ತ ಚೇತನದೊಳಗ ಆಶ್ರಯ ತಗೊಂಡದ. ಒಂದ್ ವೇಳೆ ಹಂಗೇನ್ರೆ ವ್ಯವಸ್ಥೆ ಇತ್ತಂದ್ರೆ ಎಲ್ಲರೂ ಒಂದೇ ಸಲ ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದ್ರೆ ಮುಂದೆ ಈ ಸಂಸಾರ ಇವೆಲ್ಲ ಅಜ್ಞಾನದ ಕೆಲಸ ಮಾಡ್ಲಿಕ್ಕೆ ಜಗತ್ತಿಗೆ ಜನನೇ ಇರ್ತಿದ್ದಿಲ್ಲ. ಆ ವಾಕ್ಯ ಆ ವಚನ ಇದಕ್ಕೆ ಸರಿ ಹೊಂದುತ್ತದ. 10 ಮಂದಿಗೆ ಮೋಕ್ಷ ಆದ್ರೆ ಮುಂದೆ ಆಗಿದೆ, ಜಗತ್ತು ನಡಿಬೇಕಲ್ಲ, ಪರಮಾತ್ಮನ ಲೀಲೆ. ಓಕೆ, ಪಾಠ ಖುಷಿ ಪಡ್ತಾ ಅರ್ಥ ಆನಂದ ಎರಡೂ ಆಗ್ಬೇಕಲ್ಲ, ಅರ್ಥನೂ ಆಗ್ಬೇಕು ಆನಂದನೂ ಆಗ್ಬೇಕು. ಒಂದು ಬ್ರಹ್ಮಾಂಡದೊಳಗ ಹೋಗಿ ಎಲ್ಲಾ ವಸ್ತುಗಳನ್ನ ನೀವು ಹಗ್ಗದ ಮತ್ತು ಹಗ್ಗದ ಉಪಯುಕ್ತ ಚೇತನವನ್ನ ನೋಡಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಸಾಕ್ಷಿ ಚೇತನೇ ಅಧಿಷ್ಠಾನ ಅದ ಹೊರತು ಅವಿದ್ಯೆ ಎಲ್ಲಿ ಅದ ಅಂದ್ರೆ ಹಗ್ಗದಾಗಿಲ್ಲ, ಹಗ್ಗದ ಉಪಯುಕ್ತ ಚೇತನದಾಗಿಲ್ಲ, ಅದು ನಮ್ಮ ಸಾಕ್ಷಿ ಚೇತನದಾಗಿಲ್ಲ. ನಮ್ಮ ಒಳಗಿಂದ ನಾವು ಅಜ್ಞಾನ ಕಳ್ಕೊಂಡೆವು ಅಂತಂದ್ರೆ ಏನದರಿ? ನಿಮ್ ಕಣ್ಣು ಅದ್ರ ಸೂರ್ಯ ಅದ, ಸೂರ್ಯ ಅದ. ನಿಮ್ ಕಣ್ಣು ಮುಚ್ಚಿಗೆ ಸೂರ್ಯ ಇಲ್ಲ ಅಂತ ಹೇಳ್ಬೇಕಾದ್ರೆ ಸಮಸ್ಯೆ ಎಲ್ಲಿದ? ನಿಮ್ ಕಣ್ಣೊಳಗದ. ಒಂದು ಬಟ್ ಕಣ್ಣು ಮುಚ್ಚಿಬಿಟ್ಟೇರಿ, ನೀವು ಅದು ಬಟ್ ತೆಗೆದ್ರಿ ಕಣ್ಣು ತೆಗೆದ್ರಿ ಅಂತಂದ್ರೆ ಸೂರ್ಯ ಕಾಣ್ತಾನ. ಸೂರ್ಯಗೆ ಏನಾರು ಮುಚ್ಕೊಂಡದೇನು? ಮತ್ತೆ ಎಲ್ಲಿ ಅವಿದ್ಯೆ ಎಲ್ಲಿ ಆಶ್ರಯ ತಗೊಂಡದಂದ್ರೆ ನಮ್ಮೊಳಗೆ ತಗೊಂಡದ. ನಮ್ಮೊಳಗಿಂದ ಅವಿದ್ಯೆ ತೆಗೆದ್ರೆ ಹೊರಗೆ ಬ್ರಹ್ಮ ದರ್ಶನ ಆಗ್ಬಿಡುತ್ತೆ ಸಹಜವಾಗಿ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ